JDS ಸಮಾವೇಶ ಆಗ ತನಕ ತುಂಬಾ ಸೈಲೆಂಟ್ ಆಗಿತ್ತು ನಿಮ್ಮ ಫ್ಯಾಮಿಲಿ. ಯಾವಾಗ ಕೃಷ್ಣ ನಾಯಕರು ಗರ್ಜಿಸಿದ್ರು ಅವಾಗ ನಾವು ಇದೀವಿ ಅಂತ ಹೇಳಿ ಆ ಕಡೆ ದುಂಬಿಟ್ಟಿದ್ರು. ಸೋತ್ರು ಗೆದ್ರು ನಾವು ತಾಲೂಕಿನಲ್ಲೇ ಓಡಾಡ್ತಾ ಇರ್ತೀವಿ. ಹಾಗಂತ ನಾವು JDS ಸಮಾವೇಶ ಆದ ತಕ್ಷಣ ಕಾಲಕ್ಕೆ ಚಕ್ರ ಕಟ್ಕೊಂಡಿರೋದು ಅದು ತಪ್ಪು ಅಭಿಪ್ರಾಯ. ಯಾಕಂದ್ರೆ ನಾವು ಪ್ರತಿನಿತ್ಯ ಕೂಡ ಕಾಲಕ್ಕೆ ಚಕ್ರ ಕಟ್ಕೊಂಡೆ ತಿರುಗ್ತಾ ಇದ್ದೀವಿ. ಯಾಕಂದ್ರೆ ಅದು ನಾವು ನಮ್ಮೂರು, ನಮ್ಮ ತಾಲೂಕು. ಈಗ ಜನರೊಂದಿಗೆ ಜನತಾದಳ ಸಮಾವೇಶ ಮಾಡಿದಾಗ ಬಿಜೆಪಿ ಅಭ್ಯರ್ಥಿಯಲ್ಲಿ ಕೃಷ್ಣ ನಾಯಕರವರು ಈಗ JDS ನಿಂದ ನಾನೇ ಟಿಕೆಟ್ ತರ್ತೀನಿ, ನಾನೇ ಮೈತ್ರಿ ಅಭ್ಯರ್ಥಿ. ಚಿಕ್ಕಣ್ಣ ಅವರದ್ದು ಮತ್ತೆ ಜಯಪ್ರಕಾಶ್ ಅವರದ್ದು ಇಷ್ಟಾಗಲೇ ಒಂದು ಫೋಟೋನು ಕೂಡ ಯಾವುದೇ ಕಟೌಟ್ ನಲ್ಲಿ ಕಾಣಿಸ್ತಿಲ್ಲ. ಇವೆಲ್ಲ ಬೆಳವಣಿಗೆ ನೋಡಿದಾಗ ನಿಮ್ಗೆ ತುಂಬಾ ಬೇಜಾರಾಯ್ತಾ ಅಥವಾ ರಾಜಕೀಯವಾಗಿ ನಿರ್ಧಾರ ತಗೋಬೇಕು ಅಂತ ಅನಿಸ್ತಿದ್ಯಾ? ಏನ್ ಹೇಳಕ್ ಇಷ್ಟಪಡ್ತಾರೆ? ದಳದಲ್ಲಿ ಈಗ ನಮ್ಮ ತಂದೆಯವರೊಬ್ಬರೇ ಸಕ್ರಿಯವಾಗಿದ್ದು, ಆದ್ರೆ ಅದನ್ನ ಏಕಾಏಕಿ ಅದನ್ನ ಪಕ್ಷದ ಕಾರ್ಯಕ್ರಮಗಳಲ್ಲಿ ಅದನ್ನ ಅವ್ರನ್ನ ಫೋಟೋ ಮತ್ತೆ ಅವ್ರನ್ನ ಗಣನೆ ತಗೊಂಡ್ರು ಕೂಡ ಈಗ ಒಬ್ಬ ಮಗನಾಗಿ ಮತ್ತೆ ನನ್ನ ಕ್ಷೇತ್ರದ ಒಬ್ಬ ಕಾರ್ಯಕರ್ತನಾಗಿ ನನ್ನ ದಳದ ಒಬ್ಬ ಕಾರ್ಯಕರ್ತನಾಗಿ ಕೂಡ ಅದು ಎಲ್ಲ ಒಂದ್ ಕಡೆ ಮನಸ್ಸು ನೋವಾಗ್ತಿದೆ. ಕಾರ್ಯಕ್ರಮದ ವಿಚಾರದಲ್ಲಿ ನಿಮ್ಮ ಮನೆಗೆ ಅಥವಾ ಚಿಕ್ಕಣ್ಣವ್ರಿಗೆ, ಜಯಪ್ರಕಾಶ್ ಅವರಿಗೆ, ನಿಖಿಲ್ ರವರು ಪಕ್ಷ ಸಂಘಟನೆಗೆ ಬರ್ತಕ್ಕಂಥ ವಿಚಾರದಲ್ಲಿ ಆಹ್ವಾನ ಇತ್ತಾ ಇಲ್ಲ ನಿಮ್ಮ ತಾಲೂಕು JDS? ಇಲ್ಲ, ಖಂಡಿತ ಇಲ್ಲ. ಈಗ ಯಾರು ಬೇಕಾದ್ರು ಯಾರು ನಿಮ್ಗೆ ಹೇಳಿದ್ದಾರೆ ಆತರ ನಮ್ಮನ್ನು ಕರೆದಿದ್ದೀವಿ ಅಂತ ಹೇಳಿದರೆ ಅವ್ರನ್ನ ನನ್ನ ನೇರ ನಮ್ಮ ಮುಕ್ತ ನಿಮ್ಮ ಗುಡ್ ನ್ಯೂಸ್ಗೆ ಕರೆದ್ರೆ ನಾನು ಮುಕ್ತ ನಾನು ಬರ್ತೀನಿ, ನಮ್ಮ ತಂದೆನೂ ಬರ್ತೀವಿ. ಖಂಡಿತ ಅಲ್ಲಿ ಸತ್ಯ ಯಾರು ಗೊತ್ತಾಗುತ್ತೆ. ಯಾಕಂದ್ರೆ ಈಗ ಜಯಪ್ರಕಾಶ್ ಅವರು ಮತ್ತೆ ಚಿಕ್ಕಣ್ಣ ಅವ್ರ ಕುಟುಂಬ HD ಕೋಟೆಯಲ್ಲಿ 2028ಕ್ಕೆ ಕಿಂಗ್ ಮೇಕರ್ ಅಂತ. ಅಣ್ಣ, ನಾವು ಯಾವಾಗಲೂ ಕಿಂಗೇನೆ. ಯಾಕಂದ್ರೆ ಕಿಂಗ್ ಮೇಕರ್ ಅಲ್ಲ, ಯಾಕಂದ್ರೆ ನಮ್ಮ ರಿಸರ್ವೇಶನ್ ಆಗಕ್ಕಿಂತ ಮುಂಚೆನೆ ಕಿಂಗ್ ಮೇಕರ್ ನಮ್ಮ ತಂದೆ ಆಗಿದ್ರು. ರಿಸರ್ವೇಶನ್ ಆದ್ಮೇಲೆ ನಾವೇ ಕಿಂಗ್ ಅಣ್ಣ. ನೆಕ್ಸ್ಟ್ ಕೂಡ ನಾವೇ ಕೂಡ ನಮ್ಮ ತಾಲೂಕಿನ 2028ರಲ್ಲಿ ಕೂಡ ನಾವು ಕಿಂಗ್ ಆಗಿ ಆಗ್ತೀವಿ. ಪಕ್ಕ ಲೋಕಲ್ ನೀವು ನಿಮ್ಮ ಫ್ಯಾಮಿಲಿ HD ಕೋಟೆ ಮೂಲ ಅಂದ್ರೆ ನೀವು. ಅನಿಲ್ ಅವರು ಹುಣಸೂರ್ಮೂಲದಿಂದ ಬರ್ತಾರೆ, ಇವರು ಹೊಸದುರ್ಗದಿಂದ ಬರ್ತಾರೆ. ಬಟ್ ಅಲ್ಲಿ ಜನ ಮಾತಾಡ್ಕೊಳ್ತಾ ಇದ್ದಾರೆ ಕೃಷ್ಣ ನಾಯಕರು ಕೂಡ HD ಕೋಟೆ ಅಳಿಮಯ, ಹೇಗೆ ಹೊರಗಡೆ ಆಗ್ತಾರೆ ಅಂದ್ರೆ ಅಣ್ಣ, ನಾವು ನಮ್ಮ ಕರ್ಮಭೂಮಿನೂ ಕೂಡ ಜನ್ಮಭೂಮಿನೂ ಕೂಡ ನಮ್ಮ ತಾಲೂಕಿನೇ. ಈಗ ಕೃಷ್ಣ ನಾಯಕರು ಅಳಿಮಯ ಅಂತ ಹೇಳ್ತಾರ, ಅದ ಈಗ ಯಾಕಂದ್ರೆ ಈಗ ಅಳಿಮಯ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಈ ಅಳಿಮಯ ಆಗಿರೋರು ಕೂಡ ಯಾವಾಗಿಂದ ಅಳಿ ಆಗಿದ್ರು ಅವಾಗಿಂದ ಕೋಟೆ ತಾಲೂಕಲ್ಲಿ ಸಕ್ರಿಯವಾಗಿ ಇರ್ಬೋದಾಗಿತ್ತು. ಯಾಕಂದ್ರೆ 10 ವರ್ಷದ ಅಳಿಮಯ ಆಗಿಲ್ಲ ಅವರು. ಮದುವೆ ಆಗಿದ್ರೆ ತುಂಬಾ ವರ್ಷದಿಂದ ಆಗ್ಬೋದಾಗಿತ್ತು. HD ಕೋಟೆಲಿ ಮೊದಲೆಲ್ಲ ಟ್ರಯಾಂಗಲ್ ಫೈಟ್ ಇತ್ತು, ಮೈತ್ರಿ ಇಲ್ಲದೆ ಇದ್ದಾಗ. ಈಗ ಮೈತ್ರಿ ಆದ್ಮೇಲೆ ಈಗ 1-to-1 ಫೈಟೇ ಆಗ್ಬೇಕು 2028ಕ್ಕೆ. 1-to-1 ಫೈಟ್ ಆಗುತ್ತೆ. ನಮಗೂ ಖಂಡಿತ 1-to-1 ಫೈಟ್ ಆಗೇ ಆಗುತ್ತೆ. ಅದ್ರಲ್ಲಿ ಎರಡು ಮಾತಿಲ್ಲ. ಖಂಡಿತ ನಾನು ಮೈತ್ರಿ ಅಭ್ಯರ್ಥಿಯಾಗಿ JDS ಮತ್ತೆ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ನಾನು ಖಂಡಿತ ಅಭ್ಯರ್ಥಿ ಆಗೇ ಆಯ್ತೇನೆ. ನನಗೂ ಅನಿಲ್ ಅವ್ರಿಗೆ ಕೂಡ 1-to-1 ಫೈಟ್ ಬೀಳುತ್ತೆ. ಕೆಲವೊಂದ್ ಕಡೆ ಹೇಳ್ತಿದ್ದೀರಾ ನೀವು, ನಾವು ಈಗ ಸದ್ಯಕ್ಕೆ JDS ನಲ್ಲಿ ಇದೀವಿ, ಅತಿ ಶೀಘ್ರದಲ್ಲಿ 1 ತಿಂಗಳಲ್ಲಿ ಒಂದು ನಮ್ಮ ಅಭಿಮಾನಿಗಳ ಸಭೆ ಕರೆದು ನಾನು ಸೂಕ್ತ ನಿರ್ಧಾರ ತಗೊಳ್ತೀನಿ ಅಂತ ಹೇಳ್ತಿದ್ದ. ಏನ್ ನಿರ್ಧಾರ ತಗೊಳ್ಳೋದು ಅಂತ ಹೇಳಿ ನಿಮ್ಮ ಅಭಿಮಾನಿಗಳ ಕರೆದು? ನನ್ನ ಆಗುವಾಗಲು ರಾಜಕಾರಣದಲ್ಲಿ ನಂದು ಏನೇ ಒಂದು ನಿರ್ಧಾರ ತಗೊಂಡು ನನ್ನ ತಾಲೂಕಿನ ಜನತೆ ನನಗೆ ಸುಪ್ರೀಂ. ಅವರನ್ನ ಕೇಳಿ ಅವ್ರು ಏನ್ ಹೇಳ್ತಾರೋ ಅದನ್ನ ಮುಂದಿನ ಈ ತರ ಬೆಳವಣಿಗೆಗಳಾಗಿದೆ. ತಾವೆಲ್ಲ ಏನ್ ಹೇಳ್ತಾರೋ, ಈಗ ದಳದಲ್ಲಿ ಆಗಿದೆ, ನನ್ಗೆ ಈ ತರ ದಳದಲ್ಲಿ ಇರ್ತೀನಿ. ಒಂದು ವೇಳೆ ಬಿಜೆಪಿ ಮತ್ತು JDS ಮೈತ್ರಿ ಅಭ್ಯರ್ಥಿ ಅನ್ನೋ ವಿಚಾರದಲ್ಲಿ ನಿಮ್ಗೆ ಟಿಕೆಟ್ ಕೈ ತಪ್ಪಿದ್ರೆ ಇಡೀ ನಿಮ್ಮ ಟೀಮ್ ಅನಿಲ್ ಸಿಕ್ಮಾದ್ ಅವ್ರಿಗೆ ಸಪೋರ್ಟ್ ಮಾಡುತ್ತೆ ಅನ್ನೋದೊಂದು ಗಂಭೀರ ಚರ್ಚೆ ನಡೀತಿದೆ. ಅದು ಚರ್ಚೆ ಅಷ್ಟೇನೆ. ಅದಕ್ಕೆ ಚರ್ಚೆಗೆ ನಾವು ಇನ್ನೂ ಉತ್ತರ ಕೊಡಕ್ಕೆ ಹೋಗಲ್ಲ. ಯಾಕಂದ್ರೆ ಅಭ್ಯರ್ಥಿ ನಾನೇ ಆಗ್ತೀನಿ ಅನ್ನೋದು 100% ಬಗ್ಗೆ ನನಗೆ ವಿಶ್ವಾಸ ಇದ್ಮೇಲೆ ಆ ಚರ್ಚೆ ಪಾಪ ಸಾರ್ವಜನಿಕವಾಗಿ ಮಾಡ್ಕೊಳ್ಳೋರಿಗೆ ನಾನು ಅದನ್ನ ಉತ್ತರ ಕೊಡ. ನಾವು ಯಾವುದೇ ಕಾರಣಕ್ಕೂ ಅನಿಲ್ ಅವ್ರ ಜೊತೆಗೆ ಇನ್ನೊಬ್ಬರ ಜೊತೆಗೆ ಯಾವುದೇ ಕಾರಣ ಮ್ಯಾಚ್ ಫಿಕ್ಸಿಂಗ್ ಇಲ್ಲ. ಅಂತ ಸಂದರ್ಭ ಬಂದ್ರೆ ಈಗ ತಾವ್ ಹೇಳ್ತಿರಲ್ಲ ಏನು ಮ್ಯಾಚ್ ಫಿಕ್ಸಿಂಗ್ ಆಗಿ ಮತ್ತೊಂದಂತ, ಅವತ್ತು ನಮ್ಮ ರಾಜಕಾರಣ ಕೊನೆ ದಿನಗಳಾಗಿರ್ತವೆ. ಯಾಕಂದ್ರೆ ಈಗ ಅವ್ರ ತಂದೆ ಶಾಸಕರಾಗಿದ್ರು, ಬಳಿಕ ಅವರು 1 ಟರ್ಮ್ ಸೆಕೆಂಡ್ ಟರ್ಮ್ ಕೂಡ ಇದ್ದಾರೆ, 2 ವರ್ಷ ಇದೆ, 8 ವರ್ಷ ಈಗ ಸುದೀರ್ಘವಾಗಿ ಶಾಸಕರ ಕೆಲಸ ಮಾಡಿದ್ದಾರೆ. ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅವ್ರಿಗೆ? ತಮ್ಮ ಮುಖಾಂತರ ನಾನು ಶಾಸಕರಲ್ಲಿ ವಿನಂತಿಸ್ಕೊಳ್ಳೋದು ಇಷ್ಟೇನೆ ಸರ್. ಯಾಕಂದ್ರೆ ಅವರೇ ಹೇಳಿದ್ದು ಕೆಲವೊಂದನ್ನ ಅವರು ಹೇಳಿದ್ನ ಮರ್ತಿರ್ಬೋದು, ಮತ್ತೆ ನಾನು ಜ್ಞಾಪಿಸ್ತಾ ಇದ್ದೀನಿ. ಯಾಕಂದ್ರೆ ಅವರು ಲಾಸ್ಟ್ ಟೈಮ್ ಗೆದ್ದಾಗಲೂ ಕೂಡ ಹೇಳಿದ್ರು, ಈ ಸರಿ ಗೆದ್ದಾಗಲೂ ಕೂಡ ಹೇಳಿದ್ರು ನಮ್ಮ ಕೋಟೆ ತಾಲೂಕಿಗೆ ಕೈಗಾರಿಕೆ ತರ್ತೀನಿ ಅಂತ ಹೇಳಿದ್ರು. ಅದು ಇಲ್ಲಿ ಗಾರ್ಮೆಂಟ್ಸ್ ತರ್ತೀನಿ ಅಂತ ಇವತ್ತವರೆಗೂ ವಿಫಲ ಆಗಿದ್ದಾರೆ. ಮತ್ತೊಂದು ನಮ್ಮ ಕಬಿನಿ ಡ್ಯಾಮ್ ನ ಪ್ರವಾಸೋದ್ಯಮ ಇಲಾಖೆಗೆ ಸೇರಿಸ್ತೀನಿ ಅಂತ ಮಾಡಿಸಿ ಡೆವಲಪ್ಮೆಂಟ್ ಮಾಡಿ KRS ಮಾದರಿ ಮಾಡ್ತೀನಿ ಅಂತ ಅದ್ರೂ ಕೂಡ ಇದಾಗಿದ್ದಾರೆ. ಜೊತೆಗೆ ಶಾಸಕರು ಕೂಡ ತಾವು ಹೇಳಿದ್ರು, ಯಾಕಂದ್ರೆ ತಮ್ಮ ಮುಖಾಂತರ ಮಾಧ್ಯಮಕ್ಕೆ ತಾವು ಕೂಡ ಅದಕ್ಕೆ ಸಾಕ್ಷಿಯಾಗಿದ್ದಾರೆ. ತಮ್ಮ ಮುಖಾಂತರ ಹೇಳಿದ್ರು ಪ್ರತಿ ವರ್ಷನೂ ಉದ್ಯೋಗ ಮೇಳ ಮಾಡ್ತೀನಿ, 1000 ಜನ ಮಕ್ಕಳಿಗೆ ನಾನು ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ಅವರು ಇವತ್ತವರೆಗೂ ಶಾಸಕರಾಗಿ 3 ವರ್ಷ ಆಗಿದೆ. ದಯವಿಟ್ಟು ಅದನ್ನ ಮಾಡಿಲ್ಲ, ಮುಂದಾದ್ರೂ ಮಾಡಿ ಅಂತ ನಾನು ನನ್ನ ತಾಲೂಕಿನ ಯುವಕರ ಪರವಾಗಿ ಜನತೆ ಪರವಾಗಿ ಅವರು ವಿನಂತಿಸ್ಕೊಳ್ತಿದ್ದೀನಿ. ಮೈಸೂರು ಜಿಲ್ಲೆಯ ರಾಜಕಾರಣ ಅಂದ್ರೆ ತುಂಬಾ ವರ್ಣರಂಜಿತವಾಗಿರುತ್ತೆ. ಯಾಕಂದ್ರೆ ಅದ್ರಲ್ಲೂ ಕೂಡ HD ಕೋಟೆ ವನಸಿರಿಯ ನಾಡು, ಈ ಒಂದು ಹಿಂದುಳಿದ ತಾಲೂಕು ಅಂತೇಳಿ ಕರೀತಾರೆ. ಈ ಒಂದು ತಾಲೂಕಿನಲ್ಲಿ ಈಗ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿರ್ತಕ್ಕಂಥ ಕ್ಷೇತ್ರ. ಇಲ್ಲಿ ಹಾಲಿ MLA ಅನಿಲ್ ಸಿಕ್ಮಾದ್ ಅವರು ಕಾಂಗ್ರೆಸ್ನ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಚಿಕ್ಕಣ್ಣ ಅಂತ ಹೇಳಿದ್ರೆ ಒಂದು ರೀತಿಯ ಒಂದು ಬ್ರ್ಯಾಂಡ್. ಆ ಚಿಕ್ಕಣ್ಣ ಅವರು ಸ್ಪರ್ಧೆಯನ್ನ ಮಾಡಿದ್ರೆ ಒಬ್ಬರನ್ನ ಸೋಲಿಸ್ತಾರೆ ಅಥವಾ ತಾವು ಗೆಲ್ತಾರೆ. ಆ ಒಂದು ಕ್ಷೇತ್ರದ ರಾಜಕೀಯ ಫಲಿತಾಂಶವನ್ನೇ
ಬದಲು ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇರ್ತಕ್ಕಂಥ ನಾಯಕರು. ಸೊ ಈಗ ಅವರ ಮಗ ಜಯಪ್ರಕಾಶ್ ರವರು ಅಖಾಡಕ್ಕೆ ಇಳಿದಿದ್ದಾರೆ. ಯಾವಾಗ HD ಕೋಟೆಯಲ್ಲಿ JDS ಸಮಾವೇಶ ಆಯಿತು ಅದಾದ ಮರುದಿನವೇ ಈಗ ಸಾಕಷ್ಟು ಆಕ್ಟಿವ್ ಆಗಿ ಕಾಲಿಗೆ ಗಾಲಿ ಕಟ್ಕೊಂಡು ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ. ಜಯಪ್ರಕಾಶ್ ಅವರೇ ನಮಸ್ಕಾರ. ಯಂಗ್ಸ್ಟರ್ಗಳು ರಾಜಕಾರಣಕ್ಕೆ ಬರಬೇಕು ಅಂತ ಹೇಳ್ತಾರೆ. JDS ಸಮಾವೇಶ ಆಗ ತನಕ ತುಂಬ ಸೈಲೆಂಟ್ ಆಗಿತ್ತು ನಿಮ್ಮ ಫ್ಯಾಮಿಲಿ. ಯಾವಾಗ ಕೃಷ್ಣ ನಾಯಕರು ಗರ್ಜಿಸಿದ್ರು ಆವಾಗ ನಾವು ಇದ್ದೀವಿ ಅಂತೇಳಿ ಆ ಕಡೆಗೆ ಧುಮುಕ್ಬಿಟ್ಟಿದ್ದೀರ. ಇಲ್ಲ ರಗಣ, ನಮ್ಮ ತಾಲೂಕಿನಲ್ಲಿ ನಾವು ಪ್ರತಿ ಸತಿನೂ ಕೂಡ ನಾವು ಯಾವಾಗಲೂ ಕೂಡ ಸೋತರು ಗೆದ್ದರು ನಾವು ತಾಲೂಕಿನಲ್ಲೇ ಓಡಾಡ್ತಾ ಇರ್ತೀವಿ. ಹಾಗಂತ ನಾವು JDS ಸಮಾವೇಶ ಆದ ತಕ್ಷಣ ಕಾಲಕ್ಕೆ ಚಕ್ರ ಕಟ್ಕೊಂಡಿರೋದು ಅದು ತಪ್ಪು ಅಭಿಪ್ರಾಯ. ಯಾಕಂದರೆ ನಾವು ಪ್ರತಿನಿತ್ಯನೂ ಕೂಡ ಕಾಲಕ್ಕೆ ಚಕ್ರ ಕಟ್ಕೊಂಡೇ ತಿರುಗ್ತಾ ಇದ್ದೀವಿ. ಯಾಕಂದರೆ ಅದು ನಮ್ಮೂರು, ನಮ್ಮ ತಾಲೂಕು. ಒಂದಲ್ಲ ಒಂದಿನ ಯಾವ್ದಾರ ಸಣ್ಣ ಪುಟ್ಟ ಸಮಸ್ಯೆಗಳಾಗಿರ್ಬೋದು, ಜನಗಳ ಕುಂದುಕೊರತೆಗಳಾಗಿರ್ಬೋದು, ಯಾವುದಕ್ಕಾದ್ರೂ ಕೂಡ ಸಾವು ನೋವುಗಳಾಗಿರ್ಬೋದು, ಹಬ್ಬ ಹರಿದಿನಗಳಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಪ್ರತಿ ಸತಿನೂ ಹೋಗ್ತಾ ಇರ್ತೀವಿ. ಆದರೆ ಕೆಲವರು ಆ ಥರ ಸಮಾವೇಶ ಆದ ನಂತರ ಜಯಪ್ರಕಾಶ್ ಆಕ್ಟಿವ್ ಆಗಿದ್ದಾರೆ ಅನ್ನೋದು ಕೆಲವರು ಬಿಂಬಿಸಿದ್ದಾರೆ. ಅದು ನನ್ನ ಪ್ರಕಾರ ತಪ್ಪು. ಯಾಕಂದರೆ ನಾನು ಅಲ್ಲೇ ಹುಟ್ಟಿದ್ದೀನಿ, ಅಲ್ಲೇ ಬೆಳೆದಿದ್ದೀನಿ. ನನ್ನ ಜನ್ಮಭೂಮಿನೂ ಅಲ್ಲೇ, ಕರ್ಮಭೂಮಿನೂ ಅಲ್ಲೇ. ಹಾಗಾಗಿ ನನಗೆ ಏನೇ ಆದರೂ ನಾನು ತಾಲೂಕಿನಲ್ಲಿ ಒಂದಲ್ಲ ಒಂದು ದಿನ ಪ್ರತಿಯೊಂದಕ್ಕೂ ಒಡನಾಡ್ತಾ ಇರ್ತೀನಿ. ಹಾಗಾಗಿ ಯಾವಾಗಲೂ ಆಕ್ಟಿವ್ ಆಗೇ ಇರ್ತೀನಿ. ಈಗ ನೀವು ಆಕ್ಟಿವ್ ಆಗಿದ್ದೀರಿ, ಓಕೆ. ಕಳೆದ ಬಾರಿ JDSನ ಅಧಿಕೃತ ಅಭ್ಯರ್ಥಿ ನೀವು. ಈಗ ಜನರೊಂದಿಗೆ ಜನತಾದಳ ಸಮಾವೇಶ ಮಾಡಿದಾಗ BJP ಅಭ್ಯರ್ಥಿಯಲ್ಲಿ ಕೃಷ್ಣ ನಾಯ್ಕರವರು ಈಗ JDSನಿಂದ ನಾನೇ ಟಿಕೆಟ್ ತರ್ತೀನಿ, ನಾನೇ ಮೈತ್ರಿ ಅಭ್ಯರ್ಥಿ. ಚಿಕ್ಕಣ್ಣ ಅವ್ರದ್ದು ಮತ್ತು ಜಯಪ್ರಕಾಶ್ ಅವ್ರದ್ದು ಇಷ್ಟಾಗಲೇ ಒಂದು ಫೋಟೋನು ಕೂಡ ಯಾವುದೇ ಕಟೌಟ್ನಲ್ಲಿ ಕಾಣಿಸ್ಲಿಲ್ಲ. ಇವೆಲ್ಲ ಬೆಳವಣಿಗೆ ನೋಡಿದಾಗ ನಿಮಗೆ ತುಂಬ ಬೇಜಾರಾಯ್ತಾ ಅಥವಾ ರಾಜಕೀಯವಾಗಿ ನಿರ್ಧಾರ ತಗೋಬೇಕು ಅಂತ ಅನಿಸ್ತಿದೆಯಾ? ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಕೃಷ್ಣ ನಾಯಕರಿಗೆ, ಕಾರ್ಯಕ್ರಮಕ್ಕೆ ಬಂದಿದ್ದಂತಹ JDS ಮುಖಂಡರುಗಳಿಗೆ? ಹೌದು. ಯಾಕಂದರೆ ಓಸತಿ ತಮ್ಮೆಲ್ಲರೂ ಗೊತ್ತು, ತಾವು ಮಾಧ್ಯಮದ ಮುಖಾಂತರ ಇಡೀ ನಮ್ಮ ಕ್ಷೇತ್ರದ ಎಲ್ಲ ಜನಗಳಿಗೂ ಗೊತ್ತು. ಓಸತಿ ನಾನು JDSನಿಂದ ಅಭ್ಯರ್ಥಿ ಆಗಿದೆ. ಸಡನ್ನಾಗಿ ಬಂದು ಕೃಷ್ಣ ನಾಯಕರನ್ನ ಅಭ್ಯರ್ಥಿ ಅಂತ ನಿಖಿಲಣ್ಣವರು ಕೂಡ ಸಮಾವೇಶ ಮಾಡಿದ್ದಾರೆ. ಹಾಗಾಗಿ ಅದರಲ್ಲಿ ನಮ್ಮ ತಂದೆಯವರು, ಯಾಕಂದರೆ ನನ್ನ ಫೋಟೋಗಿಂತ ನಮ್ಮ ತಂದೆಯವರು ಭಾಳ ಮುಖ್ಯವಾಗಿತ್ತು. ಯಾಕಂದರೆ ಮೈಸೂರು ಜಿಲ್ಲೆಯಲ್ಲಿ ನಾಯಕ ಸಮಾಜದಲ್ಲಿ ಅವರು ಒಬ್ಬ ಮಾಜಿ ಶಾಸಕರಾಗಿ ಇದ್ಕೊಂಡು, ಮತ್ತು ಎರಡು ನಮ್ಮ ಮೈಸೂರು ಮತ್ತು ಚಾಮರಾಜ ಜಿಲ್ಲೆಯ ನಾಯಕ ಸಮಾಜದ ಅಧ್ಯಕ್ಷರಾಗಿ ಇದ್ಕೊಂಡು, ಮತ್ತು ಮೈಸೂರು ಜಿಲ್ಲೆಯಲ್ಲಿ ನಾಯಕ ಸಮಾಜದಲ್ಲಿ ನಮ್ಮ ತಂದೆಯವರು, ಯಾಕೆ ಚಿಕ್ಕಮದು ಸಾಹೇಬರು ಕಾಲಾನಂತರ ದಳದಲ್ಲಿ ಈಗ ನಮ್ಮ ತಂದೆಯವರೊಬ್ಬರೇ ಸಕ್ರಿಯವಾಗಿದ್ದು. ಆದರೆ ಅದನ್ನು ಏಕಾಏಕಿ ಅದನ್ನು ಪಕ್ಷದ ಕಾರ್ಯಕ್ರಮಗಳಲ್ಲಿ ಅದನ್ನು ಅವ್ರನ್ನ ಫೋಟೋ ಮತ್ತು ಅವ್ರನ್ನ ಗಣನೆಗೆ ತಗೊಂಡು ಕೂಡ ಈಗ ಒಬ್ಬ ಮಗನಾಗಿ ಮತ್ತು ನನ್ನ ಕ್ಷೇತ್ರದ ಒಬ್ಬ ಕಾರ್ಯಕರ್ತನಾಗಿ, ನನ್ನ ದಳದ ಒಬ್ಬ ಕಾರ್ಯಕರ್ತನಾಗಿ ಕೂಡ ಅದು ಎಲ್ಲ ಒಂದು ಕಡೆ ಮನಸ್ಸು ನೋವಾಗ್ತಿದೆ. ಅದು ನಮ್ಮ ತಾಲೂಕಿನ ಎಲ್ಲ ಪ್ರಬುದ್ಧ ಮತದಾರರು ಕೂಡ ಅದನ್ನು ಚರ್ಚೆ ಮಾಡ್ತಾರೆ. ಅದು ನಮ್ಮ ತಾಲೂಕಿನ ಜನನೇ ಕೂಡ ಅದು ಸರಿ ತಪ್ಪು ಅನ್ನೋದನ್ನು ಚರ್ಚೆ ಮಾಡಿ ನಮಗೂ ಕೂಡ ಆಶೀರ್ವಾದ ಮಾಡೋಕ್ಕೆ ಅವರೆಲ್ಲ ಕೂಡ ರೆಡಿಯಾಗಿದ್ದಾರೆ. ಈಗ ಮೈತ್ರಿ ಅಂತ ಹೇಳ್ತೀರಾ. ಈಗ ಅವರು JDSನಿಂದ ಕುಮಾರಸ್ವಾಮಿ ಅವರು ಇರ್ಬೋದು ಅಥವಾ ಮೈತ್ರಿ ಅಭ್ಯರ್ಥಿ ನಾನೇ ಆಗ್ತೀನಿ ಅಂತ ಅವ್ರು ಹೇಳ್ತಾರೆ. ಒಂದು ಕಡೆ ಚಿಕ್ಕಣ್ಣವರಲ್ಲಿ ಮಾಜಿ MLA, ಕಳೆದ ಬಾರಿ JDSನ ಅಭ್ಯರ್ಥಿ ನೀವು. ಇಬ್ಬರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಲಿಕ್ಕೆ ನಿಮ್ಮ ಸ್ಥಳೀಯ ಮುಖಂಡರುಗಳನ್ನ ನಿಮ್ಮ ತಂದೆ ಹತ್ರ ಕಳಿಸಿದ್ರಂತೆ. ಅಲ್ಲಿಂದ ರೆಸ್ಪಾನ್ಸ್ ಬರಲಿಲ್ಲ. ಆ ಕಾರಣಕ್ಕೆ ನಾವು ಅವ್ರ ಫೋಟೋನೂ ಹಾಕಲಿಲ್ಲ ಮತ್ತು ಅವ್ರ ವಿಚಾರ ಚರ್ಚೆಯನ್ನು ಸದ್ಯಕ್ಕೆ ತಾತ್ಕಾಲಿಕವಾಗಿ ಸೈಡ್ಗಿಟ್ಟಿದ್ದೀವಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಇಲ್ಲ, ಯಾಕಂದರೆ ನಾವು JDSಯಿಂದ ಈಗಲೂ ಕೂಡ ನಾವು JDSಲ್ಲಿ ಇದ್ದೀವಿ. ಯಾಕಂದರೆ ನಾವು ಎಲ್ಲೂ ಕೂಡ ಪಕ್ಷ ಬದಲಾಯಿಸಿಲ್ಲ ಇನ್ನೂ ನಾವು. ಯಾಕಂದರೆ ನಮ್ದು ಏನೇ ನಮ್ಮ ನಿರ್ಧಾರಗಳು ಕೂಡ ನನ್ನ ತಾಲೂಕಿನ ಎಲ್ಲ ಪ್ರಬುದ್ಧ ಮತದಾರರು ಮತ್ತು ನನ್ನ ತಾಲೂಕಿನ ಎಲ್ಲ ಜನರ ನಿರ್ಧಾರ ತಗೊಂಡು ಆದ ನಂತರ ಅದನ್ನು ನಾವು ಮುಂದುವರಿತೀವಿ. ಆದರೆ ತಾವು ಏನು ಹೇಳಿದ್ರಲ್ಲ ನಮ್ಮ ತಂದೆ ಹತ್ರ ಕಳಿಸಿದ್ದಂತ, ಆದರೆ ಹೌದು, ನಾನು ಅದನ್ನು ಯಾಕಂದರೆ ಈಗಲ್ಲ, ಪಕ್ಷಕ್ಕೆ ಸೇರ್ಕೊಳ್ಳೋಕ್ಕಿಂತ ಮುಂಚೆನೇ ಅದು ನಮ್ಮ ಗಮನಕ್ಕೆ ಬಂದರು. ತಾಲೂಕು ಅಧ್ಯಕ್ಷರು ಬಂದು ಹೇಳಿದರು. ಅವಾಗ ನಾವು ಕೂಡ ಗೌರವಯುತವಾಗಿ ಆಯ್ತಪ್ಪ, ಪಕ್ಷಕ್ಕೆ ನಾವು ಸೇರ್ಕೊಳ್ಳೋಕೆ ನಾವ್ಯಾರು, ಅದಕ್ಕೆ ಬೇಡ ಅನ್ನೋಕೆ ನಾವ್ಯಾರು, ಆಹ್ವಾನ ಮಾಡ್ತೀವಿ ಅಂತ ಹೇಳಿದ್ರೆ ಹೊರತು ಈ ಕಾರ್ಯಕ್ರಮದ ವಿಚಾರದಲ್ಲಿ ನಿಮ್ಮ ಮನೆಗೆ ಅಥವಾ ಚಿಕ್ಕಣ್ಣವ್ರಿಗೆ, ಜಯಪ್ರಕಾಶ್ ಅವ್ರಿಗೆ, ನಿಖಿಲ್ ರವರು ಪಕ್ಷ ಸಂಘಟನೆಗೆ ಬರ್ತಕ್ಕಂಥ ವಿಚಾರದಲ್ಲಿ ಆಹ್ವಾನ ಇತ್ತಾ ಇಲ್ವಾ ನಿಮ್ಮ ತಾಲೂಕು JDSನಿಂದ? ಇಲ್ಲ, ಖಂಡಿತ ಇಲ್ಲ. ಈಗ ಯಾರನ್ನು ಬೇಕಾದ್ರು, ಯಾರು ನಿಮ್ಗೆ ಹೇಳಿದ್ದಾರೆ ಆ ಥರ ನಮ್ಮನ್ನು ಕರೆದಿದ್ದೀವಿ ಅಂತ ಹೇಳಿದರೆ, ಅವರನ್ನು ನನ್ನ ನೇರ ನಮ್ಮ ನಿಮ್ಮ ಗುಡ್ ನ್ಯೂಸ್ಗೆ ಕರೆದ್ರೆ ನಾನು ಮುಕ್ತ ನಾನು ಬರ್ತೀನಿ, ನಮ್ಮ ತಂದೆನೂ ಬರ್ತೀವಿ. ಖಂಡಿತ ಅಲ್ಲಿ ಸತ್ಯ ಯಾರು ಗೊತ್ತಾಗುತ್ತೆ. ಯಾಕಂದರೆ ನಮ್ಗೆ ಇವತ್ತು ಕೂಡ ನಮ್ಮ ತಾಲೂಕಿನಲ್ಲಿ ನಮ್ಮ ತಂದೆನೂ ಕೂಡ ಪ್ರಾಮಾಣಿಕವಾಗಿ ರಾಜಕಾರಣ ಮಾಡ್ಕೊಂಡ್ರೆ ನಮ್ಗೆ ಏನಾದ್ರೆ ಇಲ್ದದ್ನೆಲ್ಲ ಹಿಂದೆ ಒಂದು ಸುಳ್ಳು ಹೇಳಿ ಇನ್ನೊಂದು ಆ ಥರ ಹೇಳೋ ಅಂಥ ಅವಶ್ಯಕತೆ ಇಲ್ಲ. ಖಂಡಿತ ಕರೆದಿದ್ರೆ ನಾವು ಖಂಡಿತ ಅಧಿಕೃತ ಆಹ್ವಾನ ಇಲ್ಲ. ಖಂಡಿತ ಕರೆದಿದ್ರೆ ನಾವು ನಿಖಿಲ್ ಕುಮಾರಣ್ಣಗೆ ಗೌರವ ಕೊಟ್ಟು ನಾವು ಪಕ್ಷಕ್ಕೆ ಹೋಗ್ತಿದ್ದು, ಯಾಕೆ ಕಾರ್ಯಕ್ರಮಕ್ಕೆ ಹೋಗ್ತಿದ್ದು. ಯಾಕಂದರೆ ನಿಖಿಲ್ ಕುಮಾರಣ್ಣವರು ಓದ್ಸತಿ ಕೂಡ ನಮಗೆ ನನ್ನ ಪಕ್ಷದ ಟಿಕೆಟ್ ಕೂಡ ಅವ್ರ ಆಶೀರ್ವಾದ, ಸಾರಾ ಮಹೇಶಣ್ಣವ್ರ ಆಶೀರ್ವಾದ, GT ದೇವೇಗೌಡರಣ್ಣವ್ರ ಆಶೀರ್ವಾದ, ಎಲ್ಲರ ಆಶೀರ್ವಾದ ನನಗೆ ಓದ್ಸತಿ ಟಿಕೆಟ್ ಕೊಟ್ಟಿದ್ರು. ಹಾಗಾಗಿ ನನ್ನ ತಾಲೂಕಿನಲ್ಲಿ ಯಾರೇ ಒಬ್ಬರು ಬಂದು ನಮ್ಮನ್ನು ಕರೆದಿದ್ರು ಕೂಡ, ನಮ್ಮನ್ನು ಆಹ್ವಾನ ಮಾಡಿದರು. ಖಂಡಿತ ನಾನು ಒಬ್ಬ ಅವರ ಅಭಿಮಾನಿಯಾಗಿದ್ಕೊಂಡು, ಪಕ್ಷದ ಒಬ್ಬ ಕಟ್ಟಾಳವಾಗಿದ್ಕೊಂಡು ನಾನು ಸಭೆಗೆ ಹೋಗ್ತಾ ಇದ್ದೆ. ಬಟ್ ಯಾರೂ ಕರೀಲಿಲ್ಲ. ಕರೆದೇ ಇರೋದ್ರಿಂದ ಕೂಡ ನಾವು ಕೂಡ ಎಲ್ಲಿ ನಮ್ಮ ಕರೆದು ಆಹ್ವಾನ ಮಾಡಿಲ್ಲ, ಅಲ್ಲಿ ಗೌರವ ಇರಲ್ಲ, ಅಲ್ಲಿಗೆ ಬೇಡ ಅಂತ ನಾವು ಕೂಡ ತಟಸ್ಥವಾಗಿದ್ದು. ಹೌದು, ಸ್ವಾಭಿಮಾನ ಎಲ್ಲ ಅದಕ್ಕೆ ಪ್ರತಿಯೊಬ್ಬರಿಗೆ ಇದ್ದೇ ಇರ್ತಲ್ಲಣ್ಣ. ಯಾಕಂದರೆ ಅಂತ ಮೊದಲೇ ಹೇಳಿದಾರಲ್ಲ, ಕರೆಯದೆ ಬರುವವನ್ನ ಕರೆದು ಕೆರೆದಲ್ಲಿ ಹೊಡೆದಂಗೆ ಸರ್ವಜ್ಞ ಅಂತ ಅಂದ್ಬಿಟ್ಟು ಅವತ್ತೇ ಹೇಳಿದ್ದಾರೆ. ಯಾಕಂದ್ರೆ ನಾವು ಕರೆದೇ ಯಾವುದೇ ಕಾರಣಕ್ಕೆ ಹೋಗಬಾರ್ದು.
ಹಾಗಾಗಿ ನಮ್ಗೆ ಕರೆದಿಲ್ಲ, ಹಾಗಾಗಿ ನಾವು ಕೂಡ ಮೌನವಾಗಿದ್ದೀವಿ. ನಾವು ಇವತ್ತು ಕೂಡ ಹಾಗಾದ್ರೆ ನಾವು ಎಲ್ಲೂ ಕೂಡ ಅಭಿಮಾನಿಗಳು ಸಾಕಷ್ಟು ಜನ ಅಲ್ಲಿದ್ರಂತೆ, ಚಿಕ್ಕಣ್ಣವ್ರನ್ನ ಪ್ರೀತಿ ಮಾಡೋರು ಸಾಕಷ್ಟು ಜನ ಅಭಿಮಾನಿಗಳೇ ಬಂದಿದ್ದಾರೆ, ಅವ್ರು ಬಂದ್ರೆಷ್ಟು ಬಿಟ್ರೆಷ್ಟು ಅನ್ನೋಷ್ಟು ತಾತ್ಸಾರ ಅಂತ. ಇಲ್ಲ ನಮ್ಮ ತಾಲೂಕಿನ ಬಂದಿದ್ದು ಕೆಲವ್ರಿಗೆ ತಪ್ಪು ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಚಿಕ್ಕಣ್ಣವ್ರು ಬರ್ತಾರೆ, ಚಿಕ್ಕಣ್ಣವ್ರ ಮಗನೂ ಬರ್ತಾರೆ ಅಂತ ಕೂಡ ಸಾರ್ವಜನಿಕವಾಗಿ ಅವರು ಎಲ್ಲೆಲ್ಲ ಹೋದಾಗಲೂ ಕೂಡ ಹೇಳಿದ್ದಾರೆ. ಜನರೊಂದಿಗೆ ಜನತಾಗಳ ಕಾರ್ಯಕ್ರಮದಲ್ಲಿ ಕೂಡ ಅವರು ಹಳ್ಳಿಗೆ ಹೋದಾಗ ಅವ್ರನ್ನ ಚಿಕ್ಕಣ್ಣವ್ರು ಬರ್ತಾರೆ, ಚಿಕ್ಕಣ್ಣವ್ರ ಮಗವರು ಬರ್ತಾರೆ, ಎಲ್ಲರೂ ಕೂಡ ಬರ್ತಾ ಇದ್ದಾರೆ, ಬನ್ನಿ ಅಂತ ಆಹ್ವಾನ ಮಾಡಿದ್ದಾರೆ. ಕೆಲವ್ರಿಗೆ ಎಲ್ಲರೂ ಕೂಡ ನಾವು ಫೋನಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡಿರಲ್ಲ, ಕೆಲವರು ಬಂದಿದ್ದಾರೆ. ಆಮೇಲೆ ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ ನಿಮ್ಮ ಫಾಲೋವರ್ಸ್ಗಳು, ಅವಾಗ ಏನಾದ್ರು ಫೋನ್ ಮಾಡಲಿಲ್ವಾ, ಇಲ್ಲಿ ನೀವೇ ಬಂದಿಲ್ಲ, ನೀವು ಬರ್ತೀನಿ ಅಂತ ಕರೆದ್ರು ಅಂತ ಅನ್ನೋ ಒಂದು ಚರ್ಚೆ ಆಗಲಿಲ್ವಾ? ಇಲ್ಲ, ಅವಾಗ ಅವ್ರಿಗೆ ಇಲ್ಲ ಕೆಲವೊಂದು ಗೊತ್ತಾಗಿದ ಮೇಲೆ ಕೆಲವರು ನನಗೂ ಕಾಲ್ ಮಾಡಿ ಹೇಳಿದ್ದಾರೆ, ಇಲ್ಲ ಅಣ್ಣ ನಾನು ಇದ್ದ ನಮ್ಗೆ ಗೊತ್ತಿಲ್ಲ, ನೀವು ಬರ್ತೀನಿ ಅಂತ ಹೇಳಿದ್ದಾರೆ. ಯಾಕಂದರೆ ನನಗೆ ಒಬ್ಬ ಆತ್ಮೀಯ ಸ್ನೇಹಿತ ಯಗಡಪುರದ ರಮೇಶ್ ಅಂದ್ಬಿಟ್ಟು ನಮ್ಮ ಗುಡ್ ನ್ಯೂಸಲ್ಲೇ ಮಾತಾಡಿದ. ಅವ್ನು ನನ್ನ ಕ್ಲಾಸ್ಮೇಟು, ಜೊತೆಗೆ ನನ್ನ ರಿಲೇಷನ್ನು. ಅವನ ಆಮೇಲೆ ನನಗೆ ಫೋನ್ ಮಾಡ್ದೆ, ಅಣ್ಣ ನೀನು ಬರ್ತಿ ಅಂತ, ನಮಗೆಲ್ಲ ಬರ್ತೀವಿ ಅಂತ ನಾವು ಹೋಗಿದ್ದು, ಅಲ್ಲಿ ಗೊತ್ತಾಗಲಿಲ್ಲ, ನಾವು ಮತ್ತೆ ಮಾತಾಡ್ಬಿಟ್ಟು ದಯವಿಟ್ಟು ಕ್ಷಮೆ ಇರಲಿ, ನಾವು ನಮ್ಮ ಸಂಬಂಧ ಮತ್ತು ಸ್ನೇಹನ ಎರಡು ಬಿಡೋಕ್ಕಾಗಲ್ಲ ಅಂತ ತುಂಬ ಜನ ಥರ ಮಾಡಿದ್ದಾರೆ. ಯಾಕಂದರೆ ಕೆಲವೊಂದಿನ ಮಾಹಿತಿ ಕೊರತೆಯಿಂದ ಕೂಡ ಹೋಗಿದ್ದಾದ್ಮೇಲೆ ಅವ್ರಿಗೆ ಗೊತ್ತಾದ್ಮೇಲೆ ಕೂಡ ಅವರು ವಾಪಸ್ ಬಂದಿದ್ದಾರೆ. ಹಾಗಾಗಿ ಅದನ್ನು ನಾವು ನಮ್ಮ ತಾಲೂಕಿನ ಜನ ಯಾವತ್ತೂ ಕೂಡ ನಮ್ಮ ಕೈ ಬಿಟ್ಟಿಲ್ಲ. ಇವತ್ತರೆಗೂ ಕೂಡ ನಮ್ಮ ತಾಲೂಕಿನ ಜನ ನಮ್ಮ ಪ್ರೀತಿಯಿಂದ ನಮ್ಮನ್ನ ಅದೇ ರೀತಿ ಗೌರವಿಸ್ಕೊಂಡು, ನಾವು ಕೂಡ ಅದೇ ರೀತಿ ಗೌರವಿಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಜಯಪ್ರಕಾಶ್ ಅವರು ಮತ್ತು ಚಿಕ್ಕಣ್ಣವ್ರ ಕುಟುಂಬ HD ಕೋಟೆಯಲ್ಲಿ 2028ಕ್ಕೆ ಕಿಂಗ್ ಮೇಕರ ಅಂತ. ಅಣ್ಣ ನಾವು ಯಾವಾಗಲೂ ಕಿಂಗೇನೆ, ಯಾಕಂದರೆ ಕಿಂಗ್ ಮೇಕರ್ ಅಲ್ಲ. ಯಾಕಂದರೆ ನಮ್ಮ ರಿಸರ್ವೇಷನ್ನ ಆಗೋಕ್ಕಿಂತ ಮುಂಚೆನೇ ಕಿಂಗ್ ಮೇಕರ್ ನಮ್ಮ ತಂದೆ ಆಗಿದ್ರು. ರಿಸರ್ವೇಷನ್ ಆದಮೇಲೆ ನಾವೇ ಕಿಂಗ್ ಅಣ್ಣ. ನೆಕ್ಸ್ಟ್ನು ಕೂಡ ನಾವೇ ಕೂಡ ನಮ್ಮ ತಾಲೂಕಿನ 2028ರಲ್ಲಿ ಕೂಡ ನಾವು ಕಿಂಗ್ ಆಗೇ ಆಗ್ತೀವಿ. ಅದೇ ತಾಲೂಕಿನ ಎಲ್ಲ ಜನಗಳ ಆಶೀರ್ವಾದನೂ ಕೂಡ ನಾನು ಪ್ರತಿ ತಾಲೂಕಿನ ಪ್ರತಿ ಗ್ರಾಮಕ್ಕೂ ಹೋಗ್ತಾ ಇದ್ದೀವಿ. ತಾವು ಕೂಡ ಕೆಲವೊಂದು ಮಾಧ್ಯಮಕ್ಕಂತ ತಮ್ಮ ಮಾಧ್ಯಮದಲ್ಲೂ ಕೂಡ ಕೆಲವೊಂದು ಪಕ್ಷಾತೀತವಾಗಿ ತಾವು ಕೂಡ ಇಂಟರ್ವ್ಯೂ ಮಾಡಿದಾಗ ನಮ್ಮ ತಂದೆ ಬಗ್ಗೆ ನಮ್ಮ ಬಗ್ಗೆ ಮಾತಾಡಿದ್ದಾರೆ. ಆ ಗೌರವನ ಕೂಡ ನನಗೆ ಎಲ್ಲ ಪಕ್ಷದ ಮುಖಂಡರು ಕೂಡ ಪ್ರೀತಿಯಿಂದ, ನಾವು ಕೂಡ 3 ಸಾರಿ ಸೋತಿರಿಂದ ತಾಲೂಕಿನ ಜನ ಅನುಕಂಪ ಮತ್ತು ಆ ಪ್ರೀತಿ ಇಟ್ಟಿದ್ದಾರೆ. ಅಣ್ಣ ಈಗ ಏನಾಗಿದೆ ಅಂತಂದರೆ ಇವರೆಲ್ಲ ಒಂಥರ ಅಫಿಷಿಯಲ್ ಇದ್ದಂಗೆ, ವೈಟ್ ಕಲರ್ ಇದ್ದಂಗೆ. ಇವರು ಟ್ರಾನ್ಸ್ಫರ್ ಮಾಡ್ಸ್ಕೊಂಡು ಬಂದಿರ್ತಾರೆ, ಮತ್ತೆ ಟ್ರಾನ್ಸ್ಫರ್ ಮತ್ತೆ ವಾಪಸ್. ನಾನು D ಗ್ರೂಪ್ ನೌಕರನ, ನಾನು ಹುಟ್ಟು ಅಲ್ಲೇ, ನನಗೆ ಪ್ರಮೋಷನ್ ಇಲ್ಲ, ಪ್ರಮೋಷನ್ ಇಲ್ಲ. ನಾನು D ಗ್ರೂಪ್ ನೌಕರನಾಗೆ ಕೊನೆ ತನಕನೂ ಕೂಡ ಸೇವೆ ಮಾಡೋಕ್ಕೆ ರಿಟೈರ್ಡ್ ಆದರೂ ಕೂಡ ನಾನು ತಾಲೂಕಲ್ಲೇ ರಿಟೈರ್ಡ್ ಹಾಕೊಂಡು ನಿವೃತ್ತಿ ಜೀವನನೂ ಕೂಡ ನಾನು ತಾಲೂಕಿನಲ್ಲೇ ಕಳಿತೀನಿ. ಅಂದರೆ ನಿಮ್ಮ ಮಾತಿನರ್ಥ ಯಾವಾಗ ಇಲ್ಲಿ ST ರಿಸರ್ವೇಷನ್ ಬದಲಾಗುತ್ತೆ, ಸಿಟ್ಟಿಂಗ್ MLA ಯಾರು MLA ಆಗ್ತೀನಿ ಅಂತ 10 ವರ್ಷದ ಓಡಾಡ್ತಿದ್ರೆ ಅವರೆಲ್ಲ ಕ್ಷೇತ್ರ ಖಾಲಿ ಮಾಡ್ತಾರೆ ಅಂತಾರ ನಿಮ್ಮ ಮಾತಿನ ಅರ್ಥ? ಅಣ್ಣ ಖಂಡಿತ. ಯಾಕಂದರೆ ಯಾರಿಗೂ ಕಮಿಟ್ಮೆಂಟ್ ಇರಲ್ಲ. ಈಗ ಯಾಕಂದ್ರೆ ನಾನು ಹೇಳಿದ್ನಲ್ಲ, ಈಗ ಯಾಕಂದರೆ ಅಫಿಷಿಯಲ್ಗಳು ಬರ್ತಾರೆ, ಯಾವ್ದಾದ್ರು ತಹಸೀಲ್ದಾರ್ ಬರ್ಬೋದು, ಕ್ಲಾಸ್ 1 ಆಫೀಸರ್ಸ್ಗಳು, BO ಬರ್ಬೋದು, ಸಮಾಜ, ಅವರೆಲ್ಲರೂ ಕೂಡ ಅಧಿಕಾರ 2 ವರ್ಷ 3 ವರ್ಷ ಅವ್ರ ಅಧಿಕಾರ ವ್ಯಾಪ್ತಿ ಬರ್ತಾರೆ ಮತ್ತೆ ವಾಪಸ್ ಹೋಗ್ತಾರೆ. ಬಟ್ ನಮ್ದಂಗಲ್ಲ. ನಾನು ಮೊದಲೇ ಹೇಳಿದ್ದೀನಿ, ನಾನು D ಗ್ರೂಪ್ ನೌಕರ ಅಂತೇಳಿ. ಪಕ್ಕ ಲೋಕಲ್ ನೀವು ನಿಮ್ಮ ಫ್ಯಾಮಿಲಿನೇ. HD ಕೋಟೆ ಮೂಲ ಅಂದರೆ ನೀವು. ಅನಿಲ್ ಅವರು ಹುಣಸೂರು ಮೂಲದಿಂದ ಬರ್ತಾರೆ, ಇವರು ಹೊಸದುರ್ಗದಿಂದ ಬರ್ತಾರೆ. ಬಟ್ ಅಲ್ಲಿ ಜನ ಮಾತಾಡ್ಕೊಳ್ತಾ ಇದ್ದಾರೆ, ಕೃಷ್ಣ ನಾಯಕರು ಕೂಡ HD ಕೋಟೆಯ ಅಳಿಮಯ, ಹೇಗೆ ಹೊರಗಡೆ ಹಾಕ್ತಾರೆ ಅಂದರೆ. ಅಣ್ಣ ನಾವು ನಮ್ಮ ಕರ್ಮಭೂಮಿನೂ ಕೂಡ ಜನ್ಮಭೂಮಿನೂ ಕೂಡ ನಮ್ಮ ತಾಲೂಕಿನೇ. ಹೌದು, ಈಗ ನಾನು ನಮ್ಮ ತಾಲೂಕಿನಲ್ಲಿ ನಾನು ಯಾವುದೇ ಒಂದಾದ್ರೂ ಕೂಡ ಅದಕ್ಕೆ ಕಮಿಟ್ಮೆಂಟ್ ಇರ್ತದೆ. ಈಗ ನಮ್ಮವರ ಬಾಂಧವ್ಯಗಳಿರ್ತದೆ. ಈಗ ಕೃಷ್ಣ ನಾಯಕರು ಅಳಿಮಯ ಅಂತಂತಾರೆ, ಅದು ಈಗ ಯಾಕಂದರೆ ಈಗ ಅಳಿಮಯ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಈ ಅಳಿಮಯ ಆಗಿರೋರು ಕೂಡ ಯಾವಾಗಿಂದ ಅಳಿ ಆಗಿದ್ರು ಅವಾಗಿಂದನೂ ಕೋಟೆ ತಾಲೂಕಲ್ಲಿ ಸಕ್ರಿಯವಾಗಿ ಇರ್ಬೋದಾಗಿತ್ತು. ಯಾಕಂದರೆ 10 ವರ್ಷದಿಂದ ಅಳಿಮಯ ಆಗಿಲ್ಲ ಅವರು. ಮದುವೆ ಆಗಿರೋ ತುಂಬ ವರ್ಷದಿಂದ ಆಗ್ಬೋದಾಗಿತ್ತು. ಹಾಗಾಗಿ ಕೂಡ ಅವ್ರನ್ನ ಹೇಳೋದು ಕೂಡ ನಾನು ಅಪಪ್ರಚಾರ ಮಾಡೋಕ್ಕೆ ಹೋಗಲ್ಲ, ಅದು ಅವರ ಅಭಿಪ್ರಾಯ. ಬಟ್ ನಾನು ಯಾಕೆಂದರೆ ಕೊನೆಗೂ ಕೂಡ ನನ್ನ ಹುಟ್ಟೂರು, ನನ್ನ ಕರ್ಮಭೂಮಿ, ಜನ್ಮಭೂಮಿ, ನಾವು ಹುಟ್ಟು ಸತ್ರು ಕೂಡ ನನ್ನ ಕೊನೆಗೆ ನನ್ನ ಹೋಗದೆ ಕೊನೆಗೆ ನಮ್ಮ ತಾಲೂಕಿನ ಮಣ್ಣಲ್ಲಿನೇ. ಹಾಗಾಗಿ ಕೂಡ ಇವರೆಲ್ಲರೂ ಕೂಡ ನಾನು ಫಸ್ಟ್ ಹೇಳ್ದಲ್ಲ, ಇವರೊಂಥರ ಅಫಿಷಿಯಲ್ ವೈಟ್ ಕಲರ್ ಇದ್ದಂಗೆ ಟ್ರಾನ್ಸ್ಫರ್ ಮಾಡ್ಸ್ಕೊಂಡು ಬರ್ತಾರೆ, ಮತ್ತೆ 2 ವರ್ಷ ಅವ್ರ ಕೆಲಸ ಮುಗಿದ್ಮೇಲೆ ಇನ್ನೊಂದು ಊರಿಗೆ ಹೋಗ್ತಾರೆ. ಹಾಗಾಗಿ ಆ ಥರ. ಬಟ್ ನಂದು ಹಂಗಲ್ಲ, ನಾನು D ಗ್ರೂಪ್ ನೌಕರ. ನಾನು ಅಲ್ಲೇ ಕೊನೆ ಕ್ಷಣದವರೆಗೂ ಕೂಡ ನನ್ನ ಕಾಯಕ ಕೂಡ ಅಲ್ಲೇ ಆಗಿರ್ತದೆ. ಹಾಗಾಗಿ ನನ್ನ ತಾಲೂಕಿನ ಜನತೆಗೆ ನನ್ನ ಉಸಿರು ಸೀಮಿತ. ಎಲ್ಲಿ ತನಕ HD ಕೋಟೆ ರಾಜಕಾರಣದಲ್ಲಿ ಚಿಕ್ಕಣ್ಣವರು, ಜಯಪ್ರಕಾಶ್ ಅವರು ಆಕ್ಟಿವ್ ಆಗಿರ್ತಾರೆ. ಅನಿಲ್ ಚಿಕ್ಕಮಾದೂರು ಅವ್ರಿಗೆ ಒಂದು ಲಕ್ ಇದ್ದಂಗೆ, ನೀವೊಂಥರ ಇಂಡೈರೆಕ್ಟಾಗಿ ವೆಲ್ ವಿಷರ್ ಇದ್ದಂಗೆ. ಚಿಕ್ಕಣ್ಣವರು ಅಖಾಡದಲ್ಲಿ ಇತ್ತು ಅಂದರೆ ಅನಿಲ್ ಚಿಕ್ಕಮಾದೂರು ಅವ್ರಿಗೆ ಅದೊಂದು ರೀತಿ ವರ. ಕೃಷ್ಣ ನಾಯಕರು ಚಿಕ್ಕಣ್ಣವರು ಒಂದಾಗೋದಿಲ್ಲ, ಓಟುಗಳು ಡಿವೈಡ್ ಆಗುತ್ತೆ, ಅದು ಅಡ್ವಾಂಟೇಜು ಅನಿಲ್ಗಾಗುತ್ತೆ. ಇದು ರಾಜಕೀಯ ವಿಶ್ಲೇಷಣೆ ಈಗ ಸದ್ಯಕ್ಕೆ. ಅಲ್ಲ ಅಣ್ಣ, ಅದು ಹೌದು. ಯಾಕಂದರೆ ಕೆಲವರು ಇಲ್ಲ ಅದನ್ನು ನಾನು ಒಪ್ಕೊಳ್ಳೋಕ್ಕೆ ಸತ್ಯವೂ ಇಲ್ಲ. ಯಾಕಂದರೆ ನಾವಿಬ್ಬರು ಕಾಂಪಿಟರ್ಗಳೇ. ಆ್ಯಕ್ಚುಲಿ HD ಕೋಟೆಲಿ ಮೊದಲೆಲ್ಲ ಟ್ರಯಾಂಗಲ್ ಫೈಟ್ ಇತ್ತು, ಮೈತ್ರಿ ಇಲ್ಲದೆ ಇದ್ದಾಗ. ಈಗ ಮೈತ್ರಿ ಆದಮೇಲೆ ಈಗ 1 to 1 ಫೈಟೇ ಆಗಬೇಕು 2028ಕ್ಕೆ. 1 to 1 ಫೈಟೇ ಆಗುತ್ತೆ. ಈಗ ನಮಗೂ ಅನಿಲ್ ಖಂಡಿತ 1 to 1 ಫೈಟ್ ಆಗೇ ಆಗುತ್ತೆ. ಅದರಲ್ಲಿ ಎರಡು ಮಾತಿಲ್ಲ. ಖಂಡಿತ ನಾನು ಮೈತ್ರಿ ಅಭ್ಯರ್ಥಿಯಾಗಿ JDS ಮತ್ತು BJP ಮೈತ್ರಿ ಅಭ್ಯರ್ಥಿಯಾಗಿ ನಾನು ಖಂಡಿತ ಅಭ್ಯರ್ಥಿ ಆಗೇ ಆಯ್ತೀನಿ. ನನಗೂ ಅನಿಲ್ ಅವ್ರಿಗೆ ಕೂಡ 1 to 1 ಫೈಟ್ ಬೀಳುತ್ತೆ. ಖಂಡಿತ ಅದನ್ನು ತಾಲೂಕಿನ ಜನತೆ ಈ ಸರಿ ನಿರ್ಧಾರ ಮಾಡ್ತಾರೆ. ಯಾಕಂದರೆ
ಇಷ್ಟು ಸರಿನೇ ಒಂಥರ ವೇದಿಕೆ ಇತ್ತು, ಈ ಸರಿನೂ ಕೂಡ ಬದಲಾಗಿದೆ. ನಮ್ಮ ತಾಲೂಕಿನ ಜನತೆ ಕೂಡ ಹೇಗೆ ಹೊರಗ್ಲವ್ರದ್ದು ಹೇಗೆ ಸ್ಥಳೀಕರದ್ದು ಏನು ಅಂತ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಬಟ್ ನನ್ನ ಬಗ್ಗೆನೂ ಕೂಡ ಅವಲೋಕನ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ, ಚಿಂತನೆ ಮಾಡ್ತಿದ್ದಾರೆ. ನನ್ನ ಸರಿ ತಪ್ಪುಗಳನ್ನು ಕೂಡ ಸರಿನಾ ಇಲ್ವೋ ಅನ್ನೋದು ಕೂಡ ಚರ್ಚೆ ಮಾಡಿ ನನಗೂ ಈ ಸತಿ ಆಶೀರ್ವಾದ ಮಾಡ್ತಾರೆ ಅನ್ನೋದು ಖಂಡಿತ ನನಗೆ ನಂಬಿಕೆ ಇದೆ. ನೀವು ಇವಾಗ ಹೇಳ್ತಾ ಇದ್ದೀರಿ ನಾವಿನ್ನೂ JDS ಅಲ್ಲೇ ಇದ್ದೀವಿ, ಕಳೆದ ಬಾರಿ ನಾನೇ JDS ಅಭ್ಯರ್ಥಿ ಆಗಿದ್ದೆ ಅಂತ. ಮೊನ್ನೆ ಒಂದಷ್ಟು ಫೋಟೋಗಳು ನೋಡಿದ್ವಿ, ಯಡಿಯೂರಪ್ಪನವ್ರನ್ನ ಯತೀಂದ್ರ ಅವ್ರನ್ನ ಮಾತನಾಡಿ ತುಂಬ ಗುಪ್ತವಾಗಿ ಒಂದಷ್ಟು ಸಮಾಲೋಚನೆ ಮಾಡ್ಕೊಂಡು ಬಂದ್ರಿ 2028 ಚುನಾವಣೆ ಕುರಿತು ಅನ್ನೋದೊಂದು ಚರ್ಚೆ ಆಗ್ತಾ ಇದೆ. ಹೌದು, ಹೋಗಿದ್ದಿದ್ದೀವಿ. ಯಾಕಂದರೆ ನಮ್ಮದು ಈಗ ಆಲ್ರೆಡಿ ರಾಜ್ಯದಲ್ಲೇ ಕೂಡ ಮೈತ್ರಿ NDA ಮೈತ್ರಿ ಇರೋದ್ರಿಂದ ನಮ್ಗೆ ಎಲ್ಲರ ಆಶೀರ್ವಾದನೂ ಬೇಕು. ಯಾಕಂದ್ರೆ ನಮ್ಮ ತಂದೆಯವರು ಕೂಡ ಯಡಿಯೂರಪ್ಪ ಸಾಹೇಬ್ರು ಮುಖ್ಯಮಂತ್ರಿ ಆಗಿದ್ದಾಗ ಅವರ ಕೆಳಗಡೆ ಅವರು MLA ಆಗಿದ್ದರು. ಹಾಗಾಗಿ ಆ ವಿಶ್ವಾಸ ಇದೆ. ಹಾಗಾಗಿ ಈ ಸರಿ ತಮ್ಮ ಆಶೀರ್ವಾದನೂ ನನ್ನ ಮಗನಿಗಿರಲಿ ಅಂತ ಅವರು ಕೇಳಕ್ಕೊಳಗೋಗಿದ್ರು. ನಾನು ಕೂಡ ವಿಜೇಂದ್ರಣ್ಣವ್ರನ್ನು ಕೂಡ ನಮಗೂ ಕೂಡ ಸಹಕಾರ ಕೊಡಿ, ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳಿದ್ದೆ. ನಾನು ಸಾರಾ ಮಹೇಶಣ್ಣವ್ರನ್ನೂ ಭೇಟಿ ಮಾಡಿದ್ದೀನಿ, DD ದೇವೇಗೌಡನವ್ರನ್ನೂ ಭೇಟಿ ಮಾಡಿದ್ದೀನಿ. ಎಲ್ಲರನ್ನೂ ಕೂಡ ಈಗಲೂ ಕೂಡ ನಾನು ಪಕ್ಷಾತೀತವಾಗಿ ನಾನು ಎರಡೂ JDS ಮತ್ತು BJP ಎಲ್ಲ ಮುಖಂಡರು ಕೂಡ ಭೇಟಿ ಮಾಡಿ ನಾನು ಆಶೀರ್ವಾದ ತಗೋದು. ಯಾಕಂದ್ರೆ ಮೈತ್ರಿ ಅಭ್ಯರ್ಥಿ. ಯಾಕಂದ್ರೆ ಈಗ ನೀವೇ ನೋಡಿದ್ದೀರಾ, ಕುಮಾರಣ್ಣವರು ಕೂಡ ಮೈತ್ರಿ ದೆಹಲಿ ಮಟ್ಟದಲ್ಲಿ ಮೈತ್ರಿ ಅಭ್ಯರ್ಥಿ ಆಗಿರೋದ್ರಿಂದ, ಮೈತ್ರಿ ಇರೋದ್ರಿಂದ ಅಮಿತ್ ಶಾ ಜಿ ಅವ್ರನ್ನ ಭೇಟಿ ಮಾಡ್ತಾರೆ, ಪ್ರಧಾನಮಂತ್ರಿ ಅವ್ರನ್ನ ಭೇಟಿ ಮಾಡ್ತಾರೆ. ಹಾಗಾಗಿ ನಾನು ಕೂಡ ನನ್ನ ಸ್ಥಳೀಯ ಇಲ್ಲಿ ನಮ್ಮ BJP ರಾಜ್ಯಾಧ್ಯಕ್ಷದ ವಿಜೇಂದ್ರಣ್ಣವ್ರನ್ನ, ಮತ್ತು ಯಡಿಯೂರಪ್ಪ ಜಿ ಅವ್ರನ್ನ, ಮತ್ತು ಪ್ರಹ್ಲಾದ್ ಜೋಶಿ ಅವ್ರನ್ನ, ಮತ್ತು ಧರ್ಮೇಂದ್ರ ಪ್ರಧಾನ್ ಅವ್ರನ್ನೂ ಕೂಡ ನಾನು ಇತ್ತೀಚೆಗೆ ಮೊನ್ನೆನೂ ಕೂಡ ಧರ್ಮೇಂದ್ರ ಪ್ರಧಾನ್ ಸಾಹೇಬರು ಮೈಸೂರು ಬಂದಿದ್ರು, ಅವ್ರನ್ನೂ ಕೂಡ ಭೇಟಿ ಮಾಡಿದ್ದೀನಿ. ಎಲ್ಲರೂ ಕೂಡ ವಿಶ್ವಾಸ ತಗೊಂಡು ಮುಂದೊಂದು ದಿನ ಮೈತ್ರಿ ಅಭ್ಯರ್ಥಿಯಾಗಿ ನಾನು ಕಣಕ್ಕಿಳಿಯೋಕ್ಕೆ ಎಲ್ಲ ರೀತಿಯಲ್ಲೂ ಸಕಲ ಸಜ್ಜಾಗಿದ್ದೀನಿ. JP ಅವರು ಕಾಲಿಗೆ ಚಕ್ರ ಕಟ್ಕೊಂಡು ಕೇವಲ HD ಕೋಟೆಯಲ್ಲಿ ಓಡಾಡ್ತಿಲ್ಲ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ BJP ನಾಯಕರಿಗೂ ಕೂಡ ಚೆನ್ನಾಗಿ ಗಾಳ ಆಗ್ತಿದ್ದೀರಾ. ಅಲ್ಲ, ಈಗ ಮಾಡಲೇಬೇಕಲ್ಲ, ಒಂದೊಂದ್ಸತಿ ಅನಿವಾರ್ಯವಾಗಿರ್ತದೆ. ಎಲ್ಲರನ್ನೂ ವಿಶ್ವಾಸ ತಗೊಳ್ಳೇಬೇಕು. ಯಾಕಂದರೆ ಹಾಗಾಗಿ ನಾನು ಎಲ್ಲರೂ ಕೂಡ ನನ್ನ ಸ್ನೇಹಿತರು ಮತ್ತು ನನ್ನ ಸಹಚರರು ಮತ್ತು ನನ್ನ ಸ್ನೇಹಿತರುಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಅವ್ರವ್ರಿಗೆ ಯಾರ್ಯಾರು ಗೊತ್ತೋ ಅವ್ರನ್ನೆಲ್ಲ ಪರಿಚಯ ಮಾಡಿಕೊಡ್ತಿದ್ದಾರೆ. ಹಾಗಾಗಿ ನಾನು ಎಲ್ಲರೂ ಕೂಡ ನಾನು ಟಿಕೆಟ್ ತಗೊಳ್ಳೋ ವಿಷಯದಲ್ಲಿ ನನ್ನ ಮೈತ್ರಿ ಅಭ್ಯರ್ಥಿಯಾಗಿ ಎರಡೂ ಪಕ್ಷದ ಎಲ್ಲರ ಮುಖಂಡರು ಕೂಡ ಭೇಟಿ ಮಾಡ್ತಾ ಇದ್ದೀನಿ. ಇಲ್ಲೊಂದು ಕಡೆ ಹೇಳ್ತಿದ್ದೀರಾ ನೀವು, ನಾವು ಈಗ ಸದ್ಯಕ್ಕೆ JDSನಲ್ಲೇ ಇದ್ದೀವಿ, ಅತಿ ಶೀಘ್ರದಲ್ಲೇ ಒಂದು ತಿಂಗಳಲ್ಲಿ ಒಂದು ನಮ್ಮ ಅಭಿಮಾನಿಗಳ ಸಭೆ ಕರೆದು ನಾನು ಸೂಕ್ತ ನಿರ್ಧಾರ ತಗೊಳ್ತೀನಿ ಅಂತ ಹೇಳ್ತಿದ್ದೆ. ಏನು ನಿರ್ಧಾರ ತಗೊಳ್ಳೋದು ಅಂತ ಹೇಳಿ ನಿಮ್ಮ ಅಭಿಮಾನಿಗಳ ಕರೆದು? ಈಗ ತಾವು ಹೇಳಿದ್ರಿ, ನಿಮ್ಮನ್ನು ಜನರಿಗೆ ಜನತಾದಳ ಕಾರ್ಯಕ್ರಮದಲ್ಲೆಲ್ಲ ಕಡೆಗಣಿಸಿದ್ದಾರೆ, ತಮ್ಮ ತಂದೆಗೂ ಈ ಥರ ಆಗಿದೆ ಅಂತ ಅಂದ್ಬಿಟ್ಟು. ಹಾಗಾಗಿ ಕೂಡ ನನ್ನ ಏನೀಗ ಇವತ್ತಿನ ಪ್ರಸ್ತುತ ಬೆಳವಣಿಗೆಗಳು ಕೂಡ ಏನು ನಡೀತಿದೆ ಅದನ್ನು ನೋಡಿ ನನ್ನ ತಾಲೂಕಿನ, ಯಾಕಂದರೆ ನಾವು ಏನೇ ನಿರ್ಧಾರ ತಗೋಬೇಕು ನಾನು ಮುಂಚೆನೂ ಹೇಳಿದ್ದೀನಿ ಸರ್. ಯಾವುದೇ ಒಂದು ಇದರಲ್ಲಾದ್ರೂ ನಮಗೆ ಇವತ್ತು ಚಿಕ್ಕಣ್ಣವ್ರ ಮಗ ನಾನು ಕೊಟ್ಟಿರೋದು ನನ್ನ ತಾಲೂಕಿನ ಜನತೆ. ಯಾಕಂದ್ರೆ ನಮ್ಮ ಪೂರ್ವಿಕವಾಗಿ ಬಂದದ್ದು ಬಳುವಳಿ ಅಲ್ಲ ಅದು. ಹಾಗಾಗಿ ನಾನು ಏನೇ ನಾನು ನಿರ್ಧಾರ ತಗೋಬೇಕಾದ್ರೂ ನಾನು ಯಾವುದೇ ಒಂದು ನನ್ನ ಆಗುವಗಳು ರಾಜಕಾರಣದಲ್ಲಿ ನಂದು ಏನೇ ಒಂದು ನಿರ್ಧಾರ ತಗೋ ನನ್ನ ತಾಲೂಕಿನ ಜನತೆ ನನಗೆ ಸುಪ್ರೀಂ. ಅವ್ರನ್ನ ಕೇಳಿ ಅವ್ರು ಏನು ಹೇಳ್ತಾರೋ ಅದನ್ನು ಮುಂದಿನ ಈ ಥರ ಬೆಳವಣಿಗೆಗಳಾಗಿದೆ, ತಾವೆಲ್ಲ ಏನು ಹೇಳ್ತಾರೋ, ಈಗ ದಳದಲ್ಲಿ ಹಿಂಗಾಗಿದೆ, ನನಗೆ ಈ ಥರ ಇರಬೇಕು, ದಳದಲ್ಲಿ ಇರಿ ಅಂದರೆ ದಳದಲ್ಲಿ ಇರ್ತೀನಿ, ಇನ್ನೊಂದು BJPಗೆ ಹೋಗಿ ಅಂತಾರೋ ಇನ್ನೊಂದಕ್ಕೆ ಹೋಗಿ ಅಂತಾರೋ ಗೊತ್ತಿಲ್ಲ. ಹಾಗಾಗಿ ಒಂದ್ಸತಿ ಜನಗಳು ಎಲ್ಲ ನಮ್ಮ ತಾಲೂಕಿನ ಎಲ್ಲ ಮತದಾರನ್ನು ಕರೆದು ನಮ್ಮನ್ನು ಇಷ್ಟು ದಿನ ನಮ್ಮನ್ನು ಸಾಕಿ ಆರೈಸಿ ನಮ್ಮ ಸಲುಹಿದ್ದಾರೆ. ಹಾಗಾಗಿ ಅವ್ರನ್ನ ನಾನು ಕೃತಜ್ಞಪೂರ್ವಕವಾಗಿ ಕರೆದು ನನ್ನ ಕೇಳಬೇಕು. ಯಾಕೆ ನನ್ನ ಕಷ್ಟ ಸುಖಗಳನ್ನ ಅವ್ರನ್ನ ಹೇಳ್ಕೊಂಡು ಅವ್ರು ಏನು ದಾರಿ ತೋರಿಸ್ತಾರೆ ಮುಂದಿನ ದಾರಿ ನಾನು ಹೋಗ್ತೀನಿ. ಕೃಷ್ಣನಾಯ್ಕ ಮತ್ತು ಜಯಪ್ರಕಾಶು BJP ಮತ್ತು JDSನ ನಾಯಕರುಗಳಿಗೆ ನುಂಗಲಾರದ ತುತ್ತಾಗ್ಬಿಟ್ಟಿದ್ದೀರಾ. ಇಬ್ಬರನ್ನು ಹ್ಯಾಂಡಲ್ ಮಾಡಲಿಕ್ಕೆ ಎರಡು ಪಕ್ಷಗಳಿಗೆ ಆಗ್ತಾ ಇಲ್ಲ ಅಂತ. ಇಲ್ಲ ಆ ಥರ ಒಂದೇ ವೇದಿಕೆಗೆ ತರೋದೇ ದೊಡ್ಡ ಸಾಹಸ. ಅವ್ರಿಗೆ ಟಾಸ್ಕ್ ಕೊಟ್ಬಿಟ್ಟಿದ್ದಾರೆ ನೀವು ಇಬ್ರು ಅಂತ. ಅಲ್ಲ, ಸಾಹಸ ಏನಿಲ್ಲ, ಕೈನೇ ಬಿಟ್ಬಿಟ್ಟಿದ್ದಾರೆ. ಯಾಕಂದ್ರೆ ಸಾಹಸ ಪಡ್ತಾನೆ ಇಲ್ಲ ಯಾರನ್ನು. ಯಾಕೆ ಸಾಹಸ ಈಗ ತಮಗೆ ಗೊತ್ತು, ಯಾಕೆ ಜನತಾದಳ ಕಾರ್ಯಕ್ರಮದಲ್ಲಿ ತಮಗೆ ಗೊತ್ತಿರೋದ್ರಿಂದ ಅದು ಸಾಹಸ ಪಡೋದಾಗಿದ್ರೆ ಮಾಡ್ಬೋದಾಗಿತ್ತು. ಯಾಕಂದರೆ ಅದು ಸಾಹಸನೇ ಪಟ್ಟಿಲ್ಲ. ಹಾಗಾಗಿ ಆ ಥರ ಇನ್ನೂ ಸಾಹಸಗಳೇನಿಲ್ಲ ಅಣ್ಣ. ಎಲ್ಲರೂ ಮುಂದೊಂದು ದಿನ ಎಲ್ಲದಕ್ಕೂ ಸರಿಯಾಗುತ್ತೆ. ಯಾಕಂದರೆ ತಮಗೂ ಗೊತ್ತು 2008ರಿಂದ ನಮ್ಮ ತಂದೆಗೆ ಅವತ್ತಿನ ಕಾಂಗ್ರೆಸ್ ನಮ್ಮ ಡಿಲಿಮಿಟೇಷನ್ ಆದಾಗ ST ಕ್ಯಾಟಗರಿಯದಲ್ಲೂ ಕೂಡ ನಮಗೆ ಟಿಕೆಟ್ ಸಿಗಬೇಕಾದ್ರೂ ಕೂಡ 2008 ಕೂಡ ಚಿಕ್ಕಣ್ಣವ್ರು ಟಿಕೆಟ್ ಸಿಗಲ್ಲ ಅಂತ ಹೇಳಿದರು. ಅದಾದ ನಂತರ 2008 ನಾವು ಕಾಂಗ್ರೆಸ್ನಿಂದ ಟಿಕೆಟ್ ತಗೊಂಡ್ರು. 2013 ಕೂಡ ಟಿಕೆಟ್ ಸಿಗಲ್ಲ ಅಂತ ಹೇಳಿದ್ರು. ಅವಲ್ಲೂ ಕೂಡ ನಾವು ಟಿಕೆಟ್ ತಗೊಂಡು 2028 ಕೂಡ 2018 ಕೂಡ ಟಿಕೆಟ್ ಸಿಗಲ್ಲ ಚಿಕ್ಕಣ್ಣವ್ರಿಗೆ ಅಂತ ಹೇಳಿದ್ರು. ಅವತ್ತು ಕೂಡ ಅದನ್ನು ನಾವು ಇವತ್ತು ಕೂಡ ನೆನ್ಕೊಳ್ತೀವಿ. ಇವತ್ತು ಕೂಡ ನಮ್ಮ ತಂದೆಯವರು ಏನಕ್ಕೆ ನಾವು ದೇವೇಗೌಡರ ಅಪ್ಪಾಜಿಯವ್ರನ್ನ ಕುಮಾರಣ್ಣವ್ರನ್ನ ಇವತ್ತು ಏನಕ್ಕೆ ಹೇಳ್ತೀವಿ ಅಂದರೆ, ನಮ್ಮ ತಂದೆಯವರು ಇವತ್ತು ನಾವು ದಳದಲ್ಲಿದ್ದೀವಿ ಅಂದರೆ ಅವತ್ತು ಚಿಕ್ಕಮಧು ಸಾಹೇಬ್ರವರು ಕಾಲಾನಂತರ ಕೂಡ ನಮ್ಮ ತಂದೆಗೆ ಪಕ್ಷದ ಟಿಕೆಟ್ ಕೊಟ್ಟಿರೋದ್ರಿಂದ ನಾವು ಕೂಡ ನಮ್ಮ ತಂದೆಯವರು ಹೊಸದಿನೂ ಕೂಡ ನಮಗೆ ಟಿಕೆಟ್ ಗೊಂದಲ ಇದ್ದಾಗ, ಕೃಷ್ಣನಾಯ್ಕರು ಮತ್ತು ನಮ್ಮಿಬ್ಬರು ಗೊಂದಲ ಇದ್ದಾಗ ಅವತ್ತು ಕೂಡ ನಮ್ಗೆ BJPಯಿಂದ ಆಹ್ವಾನ ಬಂದಿದ್ದು ಸತ್ಯ. ಆದರೆ ನಮ್ಮ ತಂದೆಯವರು ಒಂದೇ ಮಾತು ಹೇಳಿದ್ರು ನನಗೆ ದೇವೇಗೌಡರು ಸಾಹೇಬ್ರಿಗೆ ಅವ್ರಿಗೆ ನಾನು ಯಾವುದೇ ಕಾರಣಕ್ಕೂ ಮೋಸ ಮಾಡೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಅವತ್ತು ಚಿಕ್ಕಮಧು ಸಾಹೇಬರು ತೀರೋಗಿದ್ರು ಕೂಡ ನನಗೆ ಟಿಕೆಟ್ ಕೊಟ್ಟಿದ್ದಾರೆ. ನಾನು ಅವರು
ಇರೋ ತನಕನೂ ಕೂಡ ಅವ್ರಿಗೆ ದೊಡ್ಡ ಗೌಡರು ಅಪ್ಪಾಜಿ ಅವ್ರು ಇರೋ ತನಕನೂ ಕೂಡ ಅವ್ರಿಗೆ ನಾನು ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ. ಅವ್ರಿಗೆ ಕೃತಜ್ಞರಾಗಿ ನನಗೆ ಅವರು ಟಿಕೆಟ್ ಇಲ್ಲ ಅಂದಾಗ ನಾನು ಪರ್ಯಾಯವಾಗಿ ಯೋಚನೆ ಮಾಡ್ತೀನಿ ಹೊರತು ಅವ್ರ ಬಾಯಿಂದ ಬರೋ ತನಕ ಕೂಡ ನಾನು ಯಾವುದೇ ಕಾರಣಕ್ಕೂ ನಾನು ವಿಚಲಿತನಾಗಲ್ಲ, ನಾನು ಯಾವುದೇ ಬೇರೆ ಪಕ್ಷಕ್ಕೆ ಹೋಗಲ್ಲ ಅಂತ ಅಂದ್ಬಿಟ್ಟು ಅವತ್ತು ಕೂಡ ನಾವು ನಮ್ಮ ತಂದೆಗೆ ಬೇರೆ ಪಕ್ಷದಿಂದ ಆಹ್ವಾನ ಬಂದರೂ ಕೂಡ ನಾವು ತಿರಸ್ಕಾರ ಮಾಡಿ ನಾವು ದಳದಿಂದನೇ ಟಿಕೆಟ್ ತಗೊಳ್ಳೋಕೆ ಪ್ರಯತ್ನಪಟ್ಟು ಅದರಲ್ಲಿ ಯಶಸ್ವಿಯಾಗದು. ಅದಕ್ಕೆಲ್ಲ ಕಾರಣವಾಗಿ ನಂಗೆ ಜಿ ಟಿ ದೇವೇಗೌಡರಣ್ಣವರ ಆಶೀರ್ವಾದ, ಸಾರಾ ಮಹೇಶಣ್ಣವರ ಆಶೀರ್ವಾದ, ಹರೀಶ್ ಗೌಡ್ರಣ್ಣವರ ಆಶೀರ್ವಾದ, ಇವರೆಲ್ಲ ಕುಮಾರಣ್ಣವರ ಆಶೀರ್ವಾದ, ನಿಖಿಲಣ್ಣ ಇವರೆಲ್ಲರ ಆಶೀರ್ವಾದದಿಂದನೇ ಕೂಡ ನನಗೆ ಅವತ್ತು ಟಿಕೆಟ್ ಸಿಕ್ತು. ಖಂಡಿತ ಅದನ್ನು ನಾನು ಇವತ್ತು ಕೂಡ ನೆನೆಸ್ಕೊಳ್ತೀವಿ. ನಾವು ಕೂಡ ಇವತ್ತು ಕೂಡ ಅವ್ರಿಗೆ ಯಾವಾಗಲೂ ಕೂಡ ಆಭಾರಿಯಾಗಿದ್ದೀವಿ. ಗಂಭೀರವಾಗಿ ಚರ್ಚೆ ನಡೀತಾ ಇದೆ. ಇದು ನಿಮ್ಮ ಗಮನಕ್ಕೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ. ಒಂದು ವೇಳೆ BJP ಮತ್ತು JDS ಮೈತ್ರಿ ಅಭ್ಯರ್ಥಿ ಅನ್ನೋ ವಿಚಾರದಲ್ಲಿ ನಿಮಗೆ ಟಿಕೆಟ್ ಕೈ ತಪ್ಪಿದ್ರೆ ಇಡೀ ನಿಮ್ಮ ಟೀಮ್ ಅನಿಲ್ ಚಿಕ್ಕಮಾದ್ ಅವ್ರಿಗೆ ಸಪೋರ್ಟ್ ಮಾಡುತ್ತೆ ಅನ್ನೋದೊಂದು ಗಂಭೀರ ಚರ್ಚೆ ನಡೀತಾ ಇದೆ. ಅದು ಚರ್ಚೆ ಅಷ್ಟೇ. ಅದಕ್ಕೆ ಚರ್ಚೆಗೆ ನಾವು ಇನ್ನೂ ಉತ್ತರ ಕೊಡೋಕ್ಕೆ ಹೋಗಲ್ಲ. ಯಾಕಂದರೆ ಅಭ್ಯರ್ಥಿ ನಾನೇ ಆಗ್ತೀನಿ ಅನ್ನೋದು 100% ಬಗ್ಗೆ ನನಗೆ ವಿಶ್ವಾಸ ಇದ್ಮೇಲೆ ಆ ಚರ್ಚೆ ಪಾಪ ಸಾರ್ವಜನಿಕವಾಗಿ ಮಾಡ್ಕೊಳ್ಳೋರಿಗೆ ನಾನು ಅದನ್ನು ಉತ್ತರ ಆರೋಪ ಮಾಡ್ತಾ ಇರೋದು ಯಾರು ಅಂತಂದರೆ, ಅವ್ರಿಗೆ ಕಾಂಗ್ರೆಸ್ ಜೊತೆ ಅನಿಲ್ ಚಿಕ್ಕಮಾದ್ ಜೊತೆ ಕಮಿಟ್ ಆಗಿದ್ದಾರೆ, ನೀವೇನೋ ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಈ ಥರದೊಂದು ಪ್ರಚಾರ ನಡೀತಾ ಇದ್ದೇವೆ ನಿಮ್ಮ ಕೋಟೆಯಲ್ಲಿ. ಅದು ನಿಮ್ಮ ಕಿವಿಗೆ ಬಂದಿದೆಯಾ ಅಂತ? ಇಲ್ಲ, ಅದು ನನ್ನ ಕಿವಿಗೆ ಬಂದಿದೆ, ಅದನ್ನು ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ನಾನು ಅದಕ್ಕೆ ಉತ್ತರನೂ ಕೂಡ ನಾವು ಕೊಟ್ಟಿದ್ದೀವಿ. ಯಾಕಂದರೆ ನಾವು ಅವ್ರ ಜೊತೆ ಕಮಿಟ್ ಆಗೋದಿದ್ರೆ ನಾವು ಇವತ್ತು ಯಾವುದೋ ಬೇರೆ ಪಕ್ಷಕ್ಕೆ ಹೋಗೋಂಥದ್ದು ಟಿಕೆಟ್ ತಗೊಳ್ಳೋಕ್ಕೆ ನಾವು ಚರ್ಚೆನೇ ಇರ್ತಿರ್ಲಿಲ್ಲ. ನಾವು ರಾಜಕಾರಣದಲ್ಲಿ ಸಮಾಜದ ವಿಷಯದಲ್ಲಿ ಜೊತೆಗಿದ್ದೀವಿ, ವೇದಿಕೆ ಹಂಚ್ಕೊಂಡಿದ್ದೇವೆ ಹೊರತು ಪಕ್ಷದ ಕಾರ್ಯಕ್ರಮಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ನಾವು ಎಲ್ಲೂ ಕೂಡ ನಾವು ಅವ್ರ ಜೊತೆಗೆ ಕೈ ಜೋಡಿಸಿಲ್ಲ. ನಾವು ಯಾವತ್ತಿದ್ರೂ ಕೂಡ ನಾನು ಏನು ನಾವು ಪಕ್ಷದಲ್ಲಿದ್ದೀವಿ ಆ ಪಕ್ಷಕ್ಕೆ ಪ್ರಾಮಾಣಿಕವಾಗಿ, ಯಾಕಂದರೆ DCC ಬ್ಯಾಂಕ್ ಎಲೆಕ್ಷನ್ ಕೂಡ ನಿಮ್ಗೆ ಉದಾಹರಣೆ ಇರ್ಬೋದು. ಅದು ಅವತ್ತು ನಮ್ಮ ತಂದೆಯವರು ಕೂಡ ಒಬ್ಬ ಸಾಮಾನ್ಯ ಒಬ್ಬ ಕಾರ್ಯಕರ್ತರನ್ನು ನಿಲ್ಲಿಸಿ ಅವತ್ತು ಅವರು ಕೂಡ ಶ್ರಮ ಹಾಕಿದ್ದಾರೆ. ಅವತ್ತು ಆ ಶ್ರಮ ಹಾಕಿದಾಗಲೂ ಕೂಡ ಸಮ ಓಟ್ ಬರೋಕ್ಕೂ ಕೂಡ ನಮ್ಮ ತಂದೆಯವರು ಕೂಡ ಕಾರಣರಾಗಿದ್ದರು. ಹಾಗಾಗಿ ನಾವು ಎಲ್ಲಿ ಪಕ್ಷಕ್ಕೆ ಇರ್ತೀವಿ ಆ ಪಕ್ಷಕ್ಕೆ ನಾವು ಪ್ರಾಮಾಣಿಕವಾಗಿರ್ತೀವಿ. ಆ ಪ್ರಾಮಾಣಿಕತೆನೇ ಕೂಡ ಇವತ್ತು ನಮ್ಗೆ ಕಾಪಾಡ್ತಿರೋದು. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಅನಿಲ್ ಅವ್ರ ಜೊತೆಗೆ ಇನ್ನೊಬ್ಬರ ಜೊತೆಗೆ ಯಾವುದೇ ಕಾರಣ ಮ್ಯಾಚ್ ಫಿಕ್ಸಿಂಗ್ ಇಲ್ಲ. ಅಂಥ ಸಂದರ್ಭ ಬಂದರೆ ಈಗ ತಾವು ಹೇಳ್ತಿರಲ್ಲ ಏನು ಮ್ಯಾಚ್ ಫಿಕ್ಸಿಂಗ್ ಆಗಿ ಮತ್ತೊಂದಂತ, ಅವತ್ತು ನಮ್ಮ ರಾಜಕಾರಣ ಕೊನೆ ದಿನಗಳಾಗಿರ್ತವೆ. ಯಾಕಂದರೆ ಪ್ರಾಮಾಣಿಕತೆ ಇಲ್ಲದೆ ನಾನು ಮತ್ತೊಬ್ಬರಿಗೆ ಹೋಗಿ ನಾನು ಕೇಳಿದಾಗ ನನ್ನ ನಂಬಿದ ಜನಗಳಿಗೆ ನಾನು ಮಾಡಿದ ಮೋಸ ಆಗುತ್ತೆ. ಹಾಗಾಗಿ ಆ ಥರ ಯಾವತ್ತೂ ಕಮಿಟ್ಮೆಂಟ್ ಆಗಲ್ಲ. ನಾನು ಇದ್ರೂ ಕೂಡ ಪ್ರಾಮಾಣಿಕವಾಗಿ ನೇರ ರಾಜಕಾರಣ ಮಾಡ್ತೀನಿ ಹೊರತು ತಾವು ಹೇಳೋದ್ರಲ್ಲಿ ಕಮಿಟ್ಮೆಂಟ್ ರಾಜಕಾರಣ ಯಾವುದೇ ಕಾರಣಕ್ಕೂ ಮಾಡಲ್ಲ, ಮ್ಯಾಚ್ ಫಿಕ್ಸಿಂಗ್ ರಾಜಕಾರಣ ಮಾಡಲ್ಲ. ನಮ್ಮ ರಾಜಕೀಯ ಬೇಕಾದ್ರೆ ಕೊನೆ ಗಳಿಸ್ತೀರಾ, ಮ್ಯಾಚ್ ಫಿಕ್ಸಿಂಗ್ ರಾಜಕಾರಣ ನೀವು ಮಾಡಲ್ಲ? ಖಂಡಿತ ಇಲ್ಲ ಅಣ್ಣ. ಯಾಕಂದರೆ ರಾಜಕಾರಣ ಕೊನೆ ತನಕ ಮಾಡ್ತೀವಿ, ಮ್ಯಾಚ್ ಫಿಕ್ಸಿಂಗ್ ರಾಜಕಾರಣ ಮಾಡಲ್ಲ. ಯಾಕೆ ಫಿಕ್ಸಿಂಗ್ ಮಾಡಿದ್ರೆ ನನ್ನ ನಂಬಿರೋ ಜನಗಳಿಗೆ ನಾನು ಮಾಡೋದು ದ್ರೋಹ ಆಗುತ್ತೆ. ಯಾಕಂದ್ರೆ ನಾನು ಒಬ್ಬ ವಿದ್ಯಾವಂತನಾಗಿದ್ಕೊಂಡು ನಾನು ನನ್ನ ಪ್ರಾಮಾಣಿಕತೆಗೆ ಎಲ್ಲೋ ಧಕ್ಕೆ ಬರುತ್ತೆ, ನನ್ನ ಆತ್ಮಸಾಕ್ಷಿಗೆಲ್ಲ ನಾನು ವಂಚನೆ ಮಾಡ್ಕೊಂಡಾಗುತ್ತೆ. ಏನು ಎಜುಕೇಷನ್ ಮಾಡಿದ್ದೀರಿ ಸರ್? ನಂದು BA MSW, ನಂದು LLB ಇನ್ಕಂಪ್ಲೀಟೆಡ್. ಹಾಗಾಗಿ ನಾನು ಏನೇ ಮಾಡಿದ್ರು ನನ್ನ ಪ್ರಾಮಾಣಿಕತೆಗೆ ನನ್ನ ಆತ್ಮಸಾಕ್ಷಿಗೆ ನಂಬಂಗೆ ನಾನು ರಾಜಕಾರಣ ಮಾಡ್ತೀನಿ ಹೊರತು ಫಿಕ್ಸಿಂಗ್ ರಾಜಕಾರಣ ಮಾಡಿ ನಾನು ಫಿಕ್ಸಿಂಗ್ ಆಗ್ಬಿಟ್ಟು ನನ್ನ ತಾಲೂಕಿನ ಜನರಿಗೆ ಇಂಥವ್ರು ಓಟ್ ಹಾಕಿದಾಗ ಅದಕ್ಕೆ ಅದು ಪ್ರಾಮಾಣಿಕತೆ ಇರಲ್ಲ. ಅಂಥ ದಿನಗಳು ಬಂದಾಗ ಅವತ್ತು ರಾಜಕಾರಣದ ಕೊನೆಯಾಗಿರ್ತದೆ. ಅವತ್ತು ನಾನು ನನ್ನ ಮನೆಯ 4 ಓಟ್ಗಳು ನಮ್ಮ ತಂದೆ ತಾಯಿದು ಮತ್ತು ನನ್ನ ಹೆಂಡತಿ ಮತ್ತು ನಂದು 4 ಓಟ್ನ ನನಗೆ ಯಾರು ಬೇಕೋ ಅವ್ರು ಓಟ್ ಹಾಕ್ತೀನಿ ಹೊರತು ನಾನು ಮ್ಯಾಚ್ ಇರ್ತಾರೆ ಅಲ್ಲಿ ಕೃಷ್ಣ ನಾಯ್ಕ ಮತ್ತು ಅನಿಲ್ ಇರ್ತಾರೆ, ನಿಮ್ಮ ಮನೆ 4 ಕೋಟಿ ಯಾರಿಗೆ ಅನ್ನೋದೇ ಬೇಕೀಗ. ಅಲ್ಲ, ಅವಾಗ ಅಂಥ ಸಂದರ್ಭ ಬಂದರೆ ಮ್ಯಾಚ್ ಫಿಕ್ಸಿಂಗ್ ಅಂತ ಬಂದಾಗ ಮಾತ್ರ ಮಾತು. ಅವಾಗ ಬಂದರೆ ಆ ಪ್ರಾಮಾಣಿಕತೆಗೆ ಅವತ್ತು ನನ್ನ ಪ್ರಾಮಾಣಿಕತೆಗೆ ಆತ್ಮಸಾಕ್ಷಿಗೆ ಯಾರು ಹೊಂದುತ್ತೋ ಅಲ್ಲಲ್ಲ ಅದು ನಾವು ಸಂದರ್ಭ ನೋಡೋಣ. ಯಾಕಂದ್ರೆ ಅವಾಗ ಇನ್ನೂ ನಾನು ಪೊಲಿಟಿಕಲಿ ನಿಮಗೆ ರಾಜಕೀಯವಾಗಿ ಡಿಸ್ಟರ್ಬ್ ಮಾಡಿದ್ರಾಗ ಆಗ್ತೀರಾ ಅಥವಾ ಇಲ್ಲಿ ಲೋಕಾಲಿಟಿ ಬೇಕು ಅಂತೀರಾ? ಏನು ಡಿಸೈಡ್ ಇರುತ್ತೆ ನಿಮ್ಮದು? ಹೇಳಿದ್ನಲ್ಲ, ನನ್ನ ಮತದಾನ ಒಂದು ಗೌಪ್ಯ ಮತದಾನವಾಗಿರೋದ್ರಿಂದ ಆ ಗೌಪ್ಯ ಮತನ ಗೌಪ್ಯವಾಗಿ ಕಾಪಾಡ್ತೀನಿ ಹೊರತು ನಾನು ಸಾರ್ವಜನಿಕವಾಗಿ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಜೊತೆಗೆ ನಾನು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ನಾನು ಸಾರ್ವಜನಿಕವಾಗಿ ನಾನು ಯಾರಿಗೂ ಕೂಡ ಓಟ್ ಕೇಳೋಕ್ಕೆ ಹೋಗಲ್ಲ. ನಾನು ಕಿಂಗೇನೆ ಇದ್ದಾರೆ, ಅವ್ರದ್ದೇ ಸರ್ಕಾರ ಇದೆ, ಒಂದು ಬೋರ್ಡ್ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅವರು ಆರ್ಥಿಕವಾಗಿ ಅಥವಾ ಸಂಘಟನೆಯಲ್ಲಿ ತುಂಬ ಸ್ಟ್ರಾಂಗ್ ಇದ್ದಾರೆ. ಒಂದು ಕಡೆ ಅಹಿಂದ ಪ್ಯಾಟರ್ನ್ ಓಟ್ ಕೂಡ ಅವ್ರಿಗಿದೆ. ಮತ್ತೊಂದು ಕಡೆ ಹುಲುದುರ್ಗದಿಂದ ಕೃಷ್ಣ ನಾಯಕರು, ಉದ್ಯಮಿಗಳು, ಬಿಸ್ನೆಸ್ ಮ್ಯಾನು, ಅವರು ಸೂಟ್ ಕೇಸ್ ಬಿಗಾಗಿ ಇಟ್ಕೊಂಡು ಬಂದು HD ಕೋಟೆಯಲ್ಲಿ ರಾಜಕಾರಣ ಮಾಡ್ತಾರೆ. ಇವರಿಬ್ಬರ ನಡುವೆ ಹೆಂಗೆ ಪೊಲಿಟಿಕಲಿ ಸಸ್ಟೈನ್ ಆಗ್ತೀರಾ ವಿಟಮಿನ್ M ವಿಚಾರದಲ್ಲಿ ಅಂತ? ಸತ್ಯ ಇದು. ಯಾಕಂದರೆ ಇದೆಲ್ಲ ಕಡೆನೂ ನಡೀತಿರೋ ಚರ್ಚೆನೇ, ಇದರಲ್ಲೇ ಕೂಡ ಚರ್ಚೆ ನಡೀತಾ ಇರೋದು. ಆದರೆ ನಾನು ಅದರಲ್ಲಿ ಯಶಸ್ವಿ ಆಗ್ತೀನಿ. ಯಾಕಂದರೆ ನಮ್ಮ ತಾಲೂಕಿನಲ್ಲಿ ಇವತ್ತು ಕೂಡ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಭಾವನಾತ್ಮಕವಾಗಿ ಪ್ರತಿಯೊಬ್ಬ ಹೃದಯದಲ್ಲೂ ಕೂಡ ನಾನು ಇದ್ದೀವಿ, ಸ್ಥಾನ ಕೊಟ್ಟಿದ್ದಾರೆ. ದುಡ್ಡಿಗೆ ನಮ್ಮ ತಾಲೂಕಲ್ಲಿ ಅಷ್ಟು ಪ್ರಾಶಸ್ತ್ಯ ಕೊಟ್ಟಿಲ್ಲ. ಯಾಕಂದರೆ ತಾವು ನೋಡಿದ್ದಾರೆ ಆ ಥರ ದುಡ್ಡಿಗೆ ಓಟ್ ಹಾಕೋದಾಗಿದ್ರೆ ಇಷ್ಟೊತ್ತಿಗೆ ನಂದನ್ ನೀಲಕಣಿ ಅವರು ಕೂಡ ಅವತ್ತನ್ನ ಅನಂತಕುಮಾರ್ ಅವರು ಸಾಹೇಬ್ರು ಎದುರುಗಡೆ ಅವರು ನಂದನ್ ನೀಲಕಣಿ ಅವರು 4,000 ಕೋಟಿ ಅವರು ಆದಾಯ ತೋರಿಸಿದ್ದು, ಕೊನೆ ಗೆದ್ದಿದ್ದು ಅನಂತಕುಮಾರ್ ಅವರನ್ನೇ. ಯಾಕಂದರೆ ಜನರು ಕೂಡ ಯೋಚನೆ ಮಾಡ್ತಾರೆ ಸ್ಥಳೀಕರು ಯಾರು, ಹೊರಗಡೆ ಯಾರು.
ಖಂಡಿತ. ಈಗ ನೆಕ್ಸ್ಟ್ ಪ್ರಚಾರ ಹಂಗೆ ಆಗುತ್ತೆ, ಅವ್ರ ನೋಟು ನನಗೆ ಓಟು ಅನ್ನೋದ್ರಿಂದ ನಮ್ಮ ಯುವಕರು ಮತ್ತು ದೊಡ್ಡವರು ಎಲ್ಲರೂ ಕೂಡ ಯಾಕಂದರೆ 3 ಸಾರಿ ಸೋತಿರೋದ್ರಿಂದ ಇದೊಂದು ಅವಕಾಶ ಕೊಡೋಣ ಅನ್ನೋ ಒಂದು ಇದರಲ್ಲಿ ಒಂದು ಪ್ರೀತಿಯಿಂದ ಅದನ್ನು ಅವಕಾಶ ಬರ್ಬೋದು. ಖಂಡಿತ ಅದನ್ನು ನಾನು ತಾಲೂಕಿನ ಮಾಡ್ಕೊಡ್ತಾರೆ ಅನ್ನೋದು ಅಭಿಪ್ರಾಯ ನಂಬಿಕೆ ನನಗೂ ಇದೆ. ಅದನ್ನು ವಿಶ್ವಾಸದಲ್ಲಿ ನಾನು ಗಳಿಸ್ತೀನಿ. ವಾಲ್ಮೀಕಿ ಸಮಾಜದ ಒಂದು ಸಭೆ ಆಗ್ತದೆ. ನಿಮ್ಮ ತಂದೆಯವರು ವೇದಿಕೆಯಲ್ಲಿ ನಿಮ್ಮ ರಾಜಕೀಯ ಎದುರಾಳಿ ಅನಿಲ್ ಚಿಕ್ಕಮಾದೂರ್ ಅವ್ರನ್ನ ಹಾಡಿ ಹೊಗಳ್ತಾರೆ. ಅದು ರಾಜಕೀಯವಾಗಿ ಬೇರೆ ಅರ್ಥವನ್ನೇ ಕಲ್ಪಿಸಿದೆ ಕೋಟೆನಲ್ಲಿ. ಇಲ್ಲ, ಹೌದು. ಯಾಕಂದರೆ ನಮ್ಮ ಸಮಾಜದ ಸಮಾವೇಶದಲ್ಲಿ ತಮಗೆ ಮೊದಲೇ ಹೇಳ್ದಂಗೆ ಸಮುದಾಯದ ವಿಷಯದಲ್ಲಿ ವಾಲ್ಮೀಕಿ ಜಯಂತಿ ವಿಷಯದಲ್ಲಿ ಕೂಡ ನಾವು ವೇದಿಕೆ ಹಂಚ್ಕೊಂಡಿದ್ದು ಸತ್ಯ. ಯಾಕಂದರೆ ಅದು ಸಮಾಜದ ವಿಷಯ ಸ್ವಲ್ಪ ಕೆಲವೊಂದು ಮೀಸಲಾತಿ ಗೊಂದಲ ಇತ್ತು. ಆ ಮೀಸಲಾತಿ ಗೊಂದದ್ದು ಮತ್ತು ನಮ್ಮ ವಾಲ್ಮೀಕಿ ಸಮುದಾಯ ಭವನದ್ದು ಕಾಮಗಾರಿ ವಿಷಯ ಇರ್ಬೋದು, ಈ ವಿಷಯದಲ್ಲಿ ಕೂಡ ಎಲ್ಲರೂ ಬಂದು ನಮ್ಮ ಆಹ್ವಾನ ಮಾಡಿದಾಗ ಎಲ್ಲ ನಮ್ಮ ಸಮಾಜ ಅಧ್ಯಕ್ಷರು ದೊಡ್ಡನಾಯಕರಣ್ಣವ್ರು ಇದ್ದರಿಂದ ಸಮಾಜ ಅಧ್ಯಕ್ಷ ಅವರೇ ಬಂದು ಖುದ್ದಾಗಿ ನಮ್ಮ ತಂದೆಯವರಿಗೆ ಹೇಳಿ ನಮ್ಮ ಈ ಸದ ಆಹ್ವಾನ ಮಾಡಿದ್ರಿಂದ ನಾವು ಎಲ್ಲರೂ ಕೂಡ ವೇದಿಕೆ ಹಂಚ್ಕೊಂಡು ಅಲ್ಲಿ ಕೂಡ ಅವ್ರನ್ನ ಹೊಗಳಿಲಿಲ್ಲ. ಏನು ಮಾತಾಡಿದ್ರು ಅಲ್ಲಿ ಮಾತಾಡಿದ್ದಿಷ್ಟೇ. ನನ್ನ ತಂದೆಯವರು ಅನಿಲ್ ಅವ್ರಿಗೆ ಅವ್ರ ತಂದೆ MLA ಆಗಿದ್ದಾಗ ಎಲ್ಲೋ ಒಂದು ಕಡೆ ಸಿಕ್ಕಿದಾಗ ನಮ್ಮ ತಂದೆಯವ್ರಿಗೆ ಸಿಕ್ಕಿದಾಗ ನಾನು ಈ ಥರ ಚಿಕ್ಕಮದವ್ರ ಮಗ ಅಣ್ಣ ನಾನು ಅಂತ ಹೇಳಿದಾಗ, ಓ ಅಪ್ಪ ನೋಡು ನಿಮ್ಮ ತಂದೆಗಿಂತ ಚೆನ್ನಾಗಿ ಬೆಳಿಬೇಕು ಅಂತ ಅಂದ್ಬಿಟ್ಟು ಬೆನ್ನು ತಟ್ಟು ಕಳಿಸಿದ್ರೆ. ಆದರೆ ಅನಿಲ್ ಅವರು ನೋಡಿದ್ರೆ ನನಗೆ ಬಂದು ಗೂಟ ಇಟ್ಬಿಟ್ರಲ್ಲಪ್ಪ ಇದು ಅಂತಂತ ಅದು ಸಾರ್ವಜನಿಕ ಇದರಲ್ಲಿ ಒಂದು ತಮಾಷೆಗೆ ಮಾತಾಡಿದ್ದ ಹೊರತು ಅಂದರೆ ಅದನ್ನು ಒಂದು ಇದರಲ್ಲಿ ನಾನು ಹೇಳಿದ್ದು. ಚಿಕ್ಕಣ್ಣವರು ಅವತ್ತು ಅನಿಲ್ ಅವರು ರಾಜಕೀಯ ಬರದೇ ಇರೋದು ಮುಂಚೆನೇ ಒಂದು ಭವಿಷ್ಯ ನುಡಿದಿದ್ರು. ಆ ಭವಿಷ್ಯ ನಿಮ್ಮ ತಂದೆ ಸೋಲ್ಸೋ ಲೆವೆಲ್ಗೆ ಬಂತಲ್ಲ ಅಂತೇಳಿ ಒಂದು ಹಾಸ್ಯಾಸ್ಪದವಾಗಿ ಹೇಳಿದ್ದು. ಅದು ಹಾಸ್ಯಾಸ್ಪದವಾಗಿ ಈಗ ಈ ಥರ ಒಂಥರ ನಾನು ಹೇಳಿದವರೇ ನನಗೆ ಬಂದು ನನಗೆ ಎದುರಾಳಿಯಾಗಿ ನಾನು ಸೋಲಿಸಿದ್ರು ಅನ್ನೋದನ್ನು ಸಾರ್ವಜನಿಕ ಸಭೆಯಲ್ಲಿ ಅವರು ಮುಕ್ತವಾಗಿ ಹೇಳಿದ್ರು. ಯಾಕಂದರೆ ನಮ್ಮ ತಂದೆ ಯಾವತ್ತೂ ಕೂಡ ಒಳಗೆ ಒಂದು ಹೊರಗೆ ಒಂದು ಇಟ್ಕೊಳ್ಳೋದು ಏನೇ ಬಂದರೂ ಮುಕ್ತವಾಗಿ ಹೇಳ್ತಾರೆ. ಬಟ್ ಅದು ಬರೀ ರಾಜಕಾರಣ ವಿಷಯಕ್ಕಲ್ಲ, ಅವ್ರಿಗೆ ಅವತ್ತು ವಾಸ್ತವಾಂಶ ನಡೆದಿದ್ದಕ್ಕಷ್ಟೇ. ಇನ್ನೆಲ್ಲೂ ಕೂಡ ನಾವು ಅನಿಲ್ ಅವ್ರನ್ನ ಮತ್ತೊಂದು ಅಂತ ಎಲ್ಲೂ ಹೇಳಿಲ್ಲ. ಹಾಸ್ಯಾಸ್ಪದವಾಗಿ ಅದು ಹೇಳಿದ್ರು, ಅದನ್ನು ವಸ್ತುಸ್ಥಿತಿ ಹೇಳಿದ್ರೆ ಹೊರತು ಅದು ಬೇರೆ ಅರ್ಥ ಕಳಿಸೋದಿಲ್ಲ. ಅದು ಕೆಲವರು ನಮಗೆ ಆಗದವರು ಅದನ್ನು ಬೇರೆ ಬೇರೆ ಥರ ಬಣ್ಣ ಕಟ್ಕೊಳ್ತಾರೆ. ಅದಕ್ಕೆ ತಾಲೂಕಿನ ಜನಗಳಿಗೆ ಅದೆಲ್ಲ ಗೊತ್ತಿದೆ ಏನು ಅಂತ ಅಂದ್ಬಿಟ್ಟು. 10 ವರ್ಷದಿಂದ ನಾನು ಇಲ್ಲಿ ಕಾಯಕ ಮಾಡ್ತಾ ಇದ್ದೀನಿ. ನನ್ನ ಮನೆ ದುಡ್ಡು ತಂದಿದ್ದೀನಿ. ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಸಾವಿರಾರು ಜನಕ್ಕೆ ಆಹಾರದ ಕಿಟ್ಗಳನ್ನ ಕೊಟ್ಟಿದ್ದೀನಿ. ಮದುವೆ, ಸಾವು, ನೋವು, ವಿದ್ಯಾರ್ಥಿಗಳ ಫೀಸು ಇದಕ್ಕೆಲ್ಲವೂ ಕೂಡ ನಾನು HD ಕೋಟೆ ಜನರ ಸೇವೆ ಮಾಡ್ತಾ ಇದ್ದೀನಿ. ಹೀಗಾಗಿ ಈ ಬಾರಿ ನಾನು ಟಾಸ್ಕ್ ಮಾಡ್ತೀನಿ, ಗೆಲ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ನಲ್ಲಿದ್ದಾರೆ ಕೃಷ್ಣ ನಾಯ್ಕ ಅವರು. ಹೌದು, ಯಾಕಂದರೆ ಅವರು ಹೇಳ್ತಿರೋದು ಹಂಗಾರೆ ನಾವು 40 ವರ್ಷದಿಂದ ಸೇವೆ ಮಾಡ್ಕೊ ಬರ್ತಾ ಇದ್ದೀವಿ. ಇವರು 10 ವರ್ಷದಿಂದ ಮಾಡ್ತಿದ್ದಾರೆ, ನಾವು 40 ವರ್ಷದಿಂದ ಸೇವೆ ಮಾಡ್ಕೊ ಬರ್ತಾ ಇದ್ದೀವಿ. ಇವರು ಹೇಳ್ಕೊಳ್ತಿದ್ದಾರೆ ಯಾವತ್ತು ಸರ್, ನಾವು ನೋಡಿ ಅವರು ಯಾವತ್ತು ಹೇಳ್ತಿರೋದು ಕಿಟ್ ಕೊಟ್ಟೆ ಓಟ್ ಕೊಡಿ ಅಂತ. ಅಂದರೆ ಇವರು ನಾನು ಕೊಟ್ಟಿದ್ದೀನಿ ವಾಪಸ್ ಕೊಡಿ ಅಂತ ಕೇಳ್ತಿದ್ದಾರೆ. ಬಟ್ ನಾವು ಹಂಗೆ ಕೇಳ್ತಿಲ್ಲ, ನಾವು ಕೆಲಸ ಮಾಡಿದ್ದೀವಿ ಕೂಲಿ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ರಾಜಕಾರಣಿಗಳು ಕಷ್ಟದ ಸಂದರ್ಭದಲ್ಲಿ ಒಂದು ಫೋಟೋ ಹೊಡಿಸ್ಕೊಳ್ಳೋದು ಸೇವೆ ಮಾಡದೆ ಸಮಾಜ ಸೇವೆ ಅಂತ ಹೇಳ್ತಾರೆ. ಆ ಕ್ಷಣಕ್ಕೆ ಎಲೆಕ್ಷನ್ ಬಂದಾಗ ಸಮಾಜ ಸೇವೆ ಹೆಸರಿನಲ್ಲಿ ಅದನ್ನು ಓಟಾಗಿ ಡೈವರ್ಟ್ ಮಾಡ್ಕೊಳ್ತಕ್ಕಂಥ ಪ್ರಯತ್ನಗಳು ಎಲ್ಲ ಪಕ್ಷದ ಎಲ್ಲ ಅಭ್ಯರ್ಥಿಗಳು ಮಾಡ್ತಾನೇ ಇದ್ದಾರೆ. ಅದು ಹೊರಗಡೆ ಬಂದವರು ಸರ್, ಯಾರು ಬಿಸ್ನೆಸ್ ಮಾಡ್ಕೊಂಡು ಬಂದು ಇಲ್ಲಿ ಆಡ್ತಾರಲ್ಲ ಅವ್ರು ಮಾತ್ರ. ಯಾವುದೇ ಒಬ್ಬ ರಾಜಕಾರಣಿನೂ ಕೂಡ ಎಲ್ಲೂ ಕೂಡ ಆ ಥರ ಸಮಾಜ ಸೇವೆ ಅಂತ ಹೇಳಲ್ಲ. ಯಾಕಂದರೆ ಸಮಾಜ ಸೇವೆ ಅನ್ನೋದು ನಾನು ಸ್ವಲ್ಪ ನಾನು ಒಬ್ಬ ವಿದ್ಯಾವಂತನಾಗಿ ನಾನು ಸ್ವಲ್ಪ ಅದನ್ನು ಅಲ್ಗಳಿದ್ದೀನಿ ಸರ್ ಮಾಧ್ಯಮದ ಮುಖಾಂತರ. ಯಾಕಂದರೆ ಮದರ್ ತೆರೇಸೆ ಅವರು, ನಮ್ಮ ಸಾಲುಮರದ ತಿಮ್ಮಕ್ಕ ಅವರು, ಇವರೆಲ್ಲರನ್ನೂ ಕೂಡ ನಾವು ಸಮಾಜ ಸೇವಕರು ಅಂತ ಹೇಳಿದ್ದೀವಿ. ಅವ್ರನ್ನೆಲ್ಲರನ್ನೂ ಕೂಡ ನಾವು ಇವತ್ತು ಕೂಡ ಗೌರವ, ಎಲ್ಲರನ್ನೂ ಕೂಡ ಸಮಾಜ ಸೇವೆ ಒಂದು ಕಿಟ್ ಕೊಟ್ಟವ್ರಿಗೂ ಹಂಗೆ ಲೆಕ್ಕ ತಗೊಂಡ್ರೆ ನಮ್ಮಲ್ಲಿ ಸಿರಾಜ್ ಅಂತ ಒಂದು ಹುಡುಗ ಇದ್ದ. ಅವನನ್ನು ಕೂಡ ಅವತ್ತನ್ನು ಕೊರೋನಾ ಕಾಲದಲ್ಲಿ ಕಿಟ್ಟು ಮತ್ತು ಊಟದ ಎಲ್ಲ ಕೊಟ್ಟರು. ಅವ್ರ ಜೊತೆಗೆ ನಮ್ಮ ಬೊಪ್ಪನಹಳ್ಳಿ ಶಿವು, ನಮ್ಮ ಮಣಿ ಅಂತ ಹುಡುಗರುಗಳ ಭಾಸ್ಕರ್ ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಸಿರಾಜ್ ಅವ್ರ ಜೊತೆಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಅವತ್ತು ಕಿಟ್ಟೆಲ್ಲ ಕೊಟ್ಟರು. ಅದು ಅವನು ನಮ್ಮ ತಾಲೂಕಿನ ಹುಡುಗನಾಗಿ ಅವನು ಕೂಡ ಕಿಟ್ ಕೊಟ್ಟಿದ್ದಾನೆ. ಇವನೆಲ್ಲೂ ಬಂದು ಅವನು ನಾನು ಕಿಟ್ ಕೊಟ್ಟೆ ನನಗೆ ಅಂತ ಅಂದ್ಬಿಟ್ಟಿಲ್ಲ, ಕೊಟ್ಟಿದ್ದಾರೆ. ಅದು ಅವರ ನನ್ನ ತಾಲೂಕಿಗೆ ಕೊಡೋವಂಥದ್ದು, ನಾನು ನನ್ನ ಪ್ರೀತಿ ನನ್ನ ಜನತೆಗೆ ನಾನು ಕೊಡೋವಂಥದ್ದು ಒಂದು ಋಣ, ನನ್ನ ಸೇವೆ ಅಂತ ಅಂದ್ಬಿಟ್ಟು ಅದು ಮಾಡಿದ್ದಾರೆ. ನಾವು ಕೊಟ್ಟೆ ನೀವು ವಾಪಸ್ ಕೊಡಿ ಅಂತಂದರೆ, ಓಟ್ ಮುಖಾಂತರ ಕೊಡಿ ಅಂತಂದರೆ ಅದಕ್ಕೆ ತಾಲೂಕಿನ ಜನ ಉತ್ತರ ಕೊಡಬೇಕು. ಯಾಕಂದ್ರೆ ನಾನು ಒಬ್ಬರು ಪ್ರತಿಸ್ಪರ್ಧಿಯಾಗಿ ಹೇಳಿದ್ರೆ ಅದೊಂಥರ ಹಾಸ್ಯಾಸ್ಪದ ಆಗುತ್ತೆ. ಅದಕ್ಕೆ ಪ್ರಬುದ್ಧ ಮತದಾರ ಇದ್ದಾರೆ. ನಮ್ಮ ತಾಲೂಕಿನ ಜನತೆ ಕೂಡ ಅಂತ ಇನ್ನು ದಡ್ರೇನಲ್ಲ. ಯಾಕಂದರೆ ನಮ್ಮೆಲ್ಲ ತಾಲೂಕಿನ ಜನತೆ ಪ್ರಬುದ್ಧರು ಇದ್ದೀವಿ. ಎಲ್ಲ ಇವತ್ತು ವಿದ್ಯಾವಂತರಿದ್ದಾರೆ, ಯುವಕರು. ಆಗು ಹೋಗುಗಳನ್ನ ಚರ್ಚೆ ಮಾಡೋಂಥದ್ದು ಸೌಜನ್ಯನೂ ಕೂಡ ಎಲ್ಲರೂ ಇದೆ. ನಾವು ಕೂಡ ಪ್ರತಿನಿತ್ಯ ಒಂದಲ್ಲ ಒಂದು ಈಗ ಸಾವುಗಳಿಗೆ ಹೋಗ್ತಾ ಇರ್ತೀವಿ. ಈಗಲೂ ಕೂಡ ಒಂದು ಸ್ಟೇಷನ್ ಕೆಲಸಕ್ಕೆ ಹೋಗಬೇಕು. ಈಗ ಮೊನ್ನೆ ಹಾಸ್ಟೆಲ್ ಮಕ್ಕಳಿಗೆ SC/ST ಹಾಸ್ಟೆಲ್ ಮಕ್ಕಳಿಗೆ ಸೀಟ್ ಕೊಡಿ, ಅದು ಕೂಡ ನಾವು ಫೋಟೋ ಹಾಕಿದ್ರೆ ಅದು ನಮ್ಮ ಕೆಲಸ ಸೇವೆ, ಅದು ನಮ್ಮ ಕರ್ತವ್ಯ. ಯಾಕಂದರೆ ನಮ್ಮ ತಾಲೂಕಿನ ಜನ ನಮಗೆ ಸೇವೆ ಅಂತಲೇ ಮಾಡೋಕ್ಕೋಸ್ಕರ ನಮ್ಗೆ ಗುರುತಿಸಿದ್ದಾರೆ. ಅದನ್ನೆಲ್ಲ ನಾವು ಫೋಟೋ ಹೊಡೆದವ್ರು ನಾವು ಹಾಕಿದ್ದೀವಿ ಅಂತಂದರೆ ಅದು ಸೌಜನ್ಯ ಅಲ್ಲ. ವಿರೋಧ ಪಕ್ಷನೇ ಇಲ್ಲ HD ಕೋಟೆಯಲ್ಲಿ. ಚಿಕ್ಕಣ್ಣ ಆಗ್ಬೋದು, ಜಯಪ್ರಕಾಶ್ ಆಗ್ಬೋದು, ಕೃಷ್ಣ ನಾಯ್ಕ ಆಗ್ಬೋದು, ಸಮರ್ಥವಾಗಿ ಒಂದು ವಿರೋಧ ಪಕ್ಷವಾಗಿ 5 ವರ್ಷ ಅಲ್ಲಿ
ಅದು ಶಾಸಕರು ಇರ್ಬೋದು, ಸಚಿವರು ಇರ್ಬೋದು, ನಿಗಮ ಮಂಡಳಿ ಅಧ್ಯಕ್ಷರು ಇರ್ಬೋದು, ಸೋತ ತಕ್ಷಣ ಮಾಯ ಆಗ್ತೀರಾ, ಎಲೆಕ್ಷನ್ ಇದೆ ಅಂದಾಗ ಮಾತ್ರ ಬರ್ತೀರಾ. ಸಾರ್ವಜನಿಕ ಜೀವನದಲ್ಲಿ ರೈತ ಚಳುವಳಿಗಳು, ಹೋರಾಟಗಳು, ಹುಲಿದಾಳಿ ಆದ ಸಂದರ್ಭದಲ್ಲಿ, ಬೇರೆ ಸಂದರ್ಭದಲ್ಲಿ ಸಿಟ್ಟಿಂಗ್ MLA ವಿರುದ್ಧ ಒಂದು ಪ್ರತಿಭಟನೆ, ಚಳುವಳಿ ಅಥವಾ ಅವ್ರು ತಪ್ಪು ಮಾಡಿದಾಗ ತಿತ್ತಕ್ಕಂಥ ಕೆಲಸ ಇಲ್ಲಿ ವಿರೋಧ ಪಕ್ಷ ಇದೆಯಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ HD ಕೋಟೆನಲ್ಲಿ. ಇಲ್ಲ, ನಾವು ಜನ ಆಯ್ಕೆ ಮಾಡೋದ್ರಿಂದ ಅವ್ರಿಗೆ ಆಯ್ಕೆ ಕೊಟ್ಟಿದ್ದಾರೆ, ಅವ್ರಿಗೆ ನಾವು ಅದಕ್ಕೆ ಗೌರವಿಸಬೇಕು ಅಂತ ನಾವು ಒಂದೇ ಕಾರಣದಿಂದ ನಾವು ಸ್ವಲ್ಪ ಸೈಲೆಂಟಾಗಿ ಎಲ್ಲಿ ತಪ್ಪುಗಳಾಗಿದೆ ಅವು ಕೂಡ ಪ್ರತಿಭಟಿಸಿದ್ದೀವಿ, ಅದನ್ನು ಖಂಡಿಸಿದ್ದೀವಿ. ಹುಲಿದಾಳಿಯಾದಾಗಲೂ ಕೂಡ ಅವಾಗ ನಮ್ಮ ತಂದೆನೂ ಹೋಗಿದ್ದಾರೆ, ನಾನು ಹೋಗಿದ್ದೀವಿ. ಆ ಹೋದಾಗ ಸಂದರ್ಭದಲ್ಲಿ ಅಲ್ಲಿ ಏನು ಆ ವಾಸ್ತವಾಂಶ ನೋಡಿ ಅಲ್ಲಿ ಮಾತಾಡಿ ಪರಿಹಾರ ಆದರೆ ಪರಿಹಾರ ಮಾಡಿಸಿದ್ದೀವಿ. ಆಗಲಿಲ್ಲ ಅಂದಾಗ ಕೂಡ ಅವಾಗ ಶಾಸಕರು ಕೂಡ ನಾವು ಹೇಳಿ ಅವ್ರು ಕೂಡ ಅವ್ರಿಗೆ ಏನು ಹೇಳಬೇಕು ಅದನ್ನು ಹೇಳಿ ಕೂಡ ಅದನ್ನು ಪರಿಹಾರ ಕೊಡಿಸೋ ಕೆಲಸ ಮಾಡಿಸಿದ್ದೀವಿ. ಮತ್ತು ಈಗ ಒಂದು ಸ್ಟ್ರೈಕ್ಗಳು ಕೂಡ ನಮ್ಮ ತಂದೆನೂ ಕೂಡ ಮಾಡಿದ್ದಾರೆ. ಯಾಕಂದರೆ ಒಂದು ತಾಲೂಕು ಆಫೀಸ್ ಇದು ಪೆಟ್ರೋಲ್ ಬಂಕ್ ಪಕ್ಕ ಒಂದು ಸಾರ್ವಜನಿಕ ಆಸ್ತಿನ ಬೇರೆ ಇದ್ದದಕ್ಕೆ, ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ನಾವು ಪ್ರತಿಪಕ್ಷವಾಗಿ ಎಲ್ಲಿ ಕೆಲಸ ಮಾಡಬೇಕು. ಯಾಕಂದರೆ ಪ್ರತಿದಿನ ಸ್ಟ್ರೈಕ್ ಮಾಡಿದ್ರೆ ಬೆಲೆ ಇರಲ್ಲ. ವಸ್ತುಸ್ಥಿತಿ ಏನಿರ್ತದೆ ನಮಗೆ ಅದು ಪ್ರತ್ಯಕ್ಷ ಕೊಂಡ್ರೆ ಪ್ರಮಾಣಿಸಿ ನೋಡಿದಾಗ ಅದು ತಪ್ಪು ಅಂತ ಕಂಡಾಗ ಖಂಡಿತ ನಾವು ಪ್ರತಿಭಟಿಸಿದ್ದೀವಿ. ಯಾಕಂದರೆ ಈಗ ತುಂಬ ಜನ ಗಂಭೀರವಾಗಿ ಹೇಳ್ತಾ ಇದ್ದಾರೆ, ಪಬ್ಲಿಕ್ಕು ಹೇಳಿದ್ದಾರೆ, ಗುಡ್ ನ್ಯೂಸ್ ಹತ್ರ ಸಾಕಷ್ಟು ಡಾಕ್ಯುಮೆಂಟ್ ಇದೆ, ಪಬ್ಲಿಕ್ ಒಪಿನಿಯನ್ ಇದೆ. ತಾಲೂಕು ಕಚೇರಿಯಿಂದ ಹಿಡಿದು 32 ಇಲಾಖೆಗಳು ಬರ್ತದೆ. ಯಾವ ಇಲಾಖೆನಲ್ಲೂ ಹಣ ಕೊಡದೇ ಕೆಲಸ ಆಗ್ತಾ ಇಲ್ಲ. ಅಧಿಕಾರಿಗಳು ಅಲ್ಲಿ ಶಾಸಕರ ಹಿಡಿತದಲ್ಲಿಲ್ಲ. ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ. ಹೇಳೋರು ಇಲ್ಲ, ಕೇಳೋರು ಇಲ್ಲ. ಜನ ಸಫರ್ ಮಾಡ್ತಿದ್ದಾರೆ. ಇದಕ್ಕೆ ಹೋರಾಟ ಯಾವಾಗ ರೂಪಿಸ್ತೀರಾ ಅಂತ? ಸರ್, ಇದಕ್ಕೆ ನಾನು ತಮ್ಮಿಂದ ಉತ್ತರ ಕೊಡೋಕ್ಕೆ ನಾನು ತುಂಬ ಇಷ್ಟಪಟ್ಟೆ. ಈಗ ಯಾಕಂದರೆ ತಮ್ಮ ಕ್ವಶನ್ನು ಕೂಡ ನನಗೆ ಮನಸ್ಸಿಗೆ ಒಪ್ಪಂಥ ಕೆಲಸ ಇದು. ಯಾಕಂದ್ರೆ ತಮ್ಗೆ ಹೇಳಿದೆ, ಯಾಕಂದರೆ ಈಗ ಯಾರು ಅಧಿಕಾರಿಗಳು ನಾವು ಆಯ್ಕೆ ಮಾಡೋಂಥ ವ್ಯಕ್ತಿಗಳು ಕೂಡ ಹೊರಗಡೆಯಿಂದ ಬಂದಿರ್ತಾರೆ. ಫಸ್ಟ್ ಹೇಳಿದೆ, ಅಧಿಕಾರಿಗಳು ಕೂಡ ಹೊರಗಡೆಯಿಂದ ಬಂದಿರ್ತಾರೆ. ಅವ್ರ ಕೆಲಸ ಆಗಬೇಕು, ಅವ್ರದ್ದು ಲಿಮಿಟ್ ಅದು 2 ವರ್ಷ 3 ವರ್ಷ ಅವ್ರಿಗೆ ಏನು ಕೊಡಬೇಕು ಕೊಟ್ಟು ಪ್ಯಾಕೇಜ್ ಅದು ಬಂದಿರ್ತಾರೆ, ಮಾಡ್ಕೊಂಡು ಅವ್ರದ್ದು ವಾಪಸ್ ಹೋಗ್ತಾ ಇರ್ತಾರೆ. ಆವಾಗ ಅವರು ಆ ಪ್ಯಾಕೇಜ್ನ ಕೊಟ್ಬಿಟ್ಟು ಬಂದು ತುಂಬಿಸ್ಲೇಬೇಕಾಗಿರ್ತದೆ. ಆ ತುಂಬಿಸೋಂಥ ಕೆಲಸಗಳು ಮಾಡ್ತದೆ. ಅದಕ್ಕೆ ನನಗೆ ಹೇಳಿದ್ದೇನೆ ಅಂದರೆ, ನಾನು D ಗ್ರೂಪ್ ನೌಕರ, ನನಗೆ ಪ್ರಮೋಷನ್ ಇಲ್ಲ, ಡಿ ಪ್ರಮೋಷನ್ ಇಲ್ಲ. ಹಾಗಾಗಿ ನನ್ನ ತಾಲೂಕಿಗೆ ಸೇವೆ ಮಾಡೋದಕ್ಕೆ ನಮಗಲ್ಲಿ ಪ್ಯಾಕೇಜು ನಡೆಯಲ್ಲ. ನನ್ನ ಸ್ಥಳೀಯವಾಗಿ ಆಯ್ಕೆ ಮಾಡ್ಕೊಂಡಾಗ ನಾವು ಪ್ರತಿನಿತ್ಯ ನನ್ನ ತಾಲೂಕಿನಲ್ಲಿ ಇರ್ತೀವಿ. ಅವಾಗ ನಾವು ಟ್ರಾನ್ಸ್ಫರ್ ಆಗೋಕ್ಕಾಗಲ್ಲ. ಭ್ರಷ್ಟಾಚಾರ ನಡೀತಾ ಇದೆ ಇಲ್ವಾ? ನೀವು ಒಂದು ಪಕ್ಷದ ಅಭ್ಯರ್ಥಿಯಾಗಿ ನಿಂತಿದ್ದೀರಾ. 40 ವರ್ಷದ ಸುದೀರ್ಘ ರಾಜಕೀಯ ಅನುಭವ ನಿಮ್ಮ ಫ್ಯಾಮಿಲಿಗಿದೆ. ನಿಜ ಹೇಳಬೇಕು, ಅಲ್ಲಿ ಭ್ರಷ್ಟಾಚಾರ ನಡೀತಿದೆ ಇಲ್ವಾ? ಪಬ್ಲಿಕ್ ಹೇಳ್ತಾ ಇದ್ರೆ ಭ್ರಷ್ಟಾಚಾರ ನಡೀತಿದೆ ಅಂತ. ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ನಿಮ್ಮ ಗಮನಕ್ಕೆ ಇದು ಬರ್ತಾ ಇಲ್ವಾ? ಯಾವಾಗ ಹೋರಾಟ ರೂಪಿಸ್ತೀರಾ? ಅಂಥ ಅಧಿಕಾರಿಗಳಿಗೆ ಬೆಂಡತ್ತಕ್ಕಂಥದ್ದು ಅಥವಾ ಸಸ್ಪೆಂಡ್ ಮಾಡಿಸ್ತಕ್ಕಂಥದ್ದು, ಲೋಕಾಯುಕ್ತಕ್ಕೆ ದೂರು ಕೊಡ್ತಕ್ಕಂಥದ್ದು, ಹೋರಾಟ ರೂಪಿಸ್ತಕ್ಕಂಥದ್ದು ಯಾವಾಗ? HD ಕೋಟೆ ಜನ ಹಿಂದುಳಿದವರು, MA PhD ಓದಿದ್ದಾರೆ, ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದಾರೆ, MA PhD ಓದಿದ್ದಾರೆ, ಯಾವುದೋ ಒಬ್ಬ ವ್ಯಕ್ತಿ ಶ್ರೀಮಂತ ಬಂಡವಾಳ ಹಾಕಿರೋ ರೆಸಾರ್ಟ್ಗಳಲ್ಲಿ ಸಪ್ಲೈರಾಗಿ ಕೆಲಸ ಮಾಡ್ತಿದ್ದಾರೆ. ಆ ಒಂದು ದುಡಿಯೋ ಕೈಗಳಿಗೆ ಉದ್ಯೋಗ ಕೊಡೋದು ಯಾವಾಗ? ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋದು ಯಾವಾಗ ಅಂತ? ಹೌದು, ಯಾಕೆಂದರೆ ನಾನು ಅದನ್ನು ನನ್ನ ಒಬ್ಬ ವಿರೋಧ ಪಕ್ಷ ಅದಕ್ಕಿಂತ ಹೆಚ್ಚಾಗಿ ನನ್ನ ತಾಲೂಕಿನ ಒಬ್ಬ ಸ್ಥಳೀಯನಾಗಿದ್ಕೊಂಡು ತಾಲೂಕಿನಲ್ಲಿ ಸ್ವಲ್ಪ ಭ್ರಷ್ಟಾಚಾರಗಳಿದೆ. ಅದು ಇಲ್ಲ ಅಲ್ಲ, ಪರ್ಸೆಂಟೇಜ್ ನಾನು ಕೊಡೋಕ್ಕಾಗಲ್ಲ. ಯಾಕಂದರೆ ಅಲ್ಲ, ಈಸ್ಕೊಳ್ಳೋದು ಕೂಡ ನಾನು ಅದನ್ನು ಸಾರ್ವಜನಿಕವಾಗಿ, ಯಾಕಂದರೆ ನಾನು ಈಗ ಯಾಕಂದರೆ ಯಾರೋ ಹಿಟ್ ಆ್ಯಂಡ್ ರನ್ ಕೇಸ್ ಆಗಬಾರ್ದು. ಭ್ರಷ್ಟಾಚಾರ ನಡೀತಿರೋದು ಸತ್ಯ, ಒಪ್ಕೊಳ್ತೀನಿ. ಅದನ್ನು ಭ್ರಷ್ಟಾಚಾರ ತಾಲೂಕಿನಲ್ಲಿ ಇರೋದು ಸತ್ಯ. ಆದರೆ ಭ್ರಷ್ಟಾಚಾರ ನಾವು ನಮ್ಮ ಗಮನಕ್ಕೆ ಬಂದಾಗಲೂ ಕೂಡ ಅದನ್ನು ನಾವು ಖಂಡಿಸಿದ್ದೀವಿ. ನಾವು ನಮ್ಮ ಗಮನಕ್ಕೆ ಯಾರು ತಂದಿದ್ದಾರೋ ಆ ಕೆಲಸ ಕಾರ್ಯಗಳನ್ನು ಕೂಡ ತಾಲೂಕು ಆಡಳಿತಕ್ಕೆ ನಾವು ಎಚ್ಚರಿಕೆ ಕೊಟ್ಟ ಕೆಲಸನೂ ಕೂಡ ಮಾಡಿಸಿದ್ದೀವಿ. ನಮ್ಮ ಗಮನಕ್ಕೆ ಬಂದದ್ದನ್ನು ಕೂಡ ನಾವು ಭ್ರಷ್ಟಾಚಾರ ರಹಿತವಾಗಿ ನಾವು ನಮ್ಮ ಪ್ರಾಮಾಣಿಕತೆಯಿಂದ ನಾವು ಏನು ಕೆಲಸ ಮಾಡಿಸ್ಬೇಕು ಮಾಡಿಸಿದ್ದೀವಿ. ಅದು ನಮ್ಗೆ ಕೆಲವೊಂದನ್ನು ನಮ್ಗೆ ಗಮನಕ್ಕೆ ಬಾರ್ದಿದ್ದನ್ನು ಅದಕ್ಕೆ ನಮ್ಗೆ ಅದು ಕೆಲವೊಂದು ಗೊತ್ತಿರಲ್ಲ. ಎಲ್ಲನೂ ಕೂಡ ತಮಗೆ ಗೊತ್ತಿರೋಂಥ ವಿಷಯ. ಅತಿ ಹೆಚ್ಚು ಸಾಗುವಳಿ ಚೀಟಿ ಕೊಡ್ತಾ ಇರ್ತಕ್ಕಂಥದ್ದು ನಿಮ್ಮ ತಾಲೂಕಿನಲ್ಲಿ. ಟ್ರೈಬ್ಸು ಬರ್ತಾರೆ, ಹಿಂದುಳಿದವರು, SC ST ಎಲ್ಲ ಸಮುದಾಯಗಳು ಬರ್ತಾರೆ. ಎಷ್ಟೋ ಜನ ಭೂಮಿ ಉಳಿತಿದ್ದಾರೆ, ಅವ್ರ ಹೆಸರು ಖಾತೆ ಆಗ್ತಾ ಇಲ್ಲ, ಸಾಗುವಳಿ ಚೀಟಿ ಸಿಗ್ತಾ ಇಲ್ಲ. ಎಲ್ಲೋ ಮೈಸೂರನು, ಎಲ್ಲೋ ಬೆಂಗಳೂರನು 4.5 ಎಕರೆ 10 ಎಕರೆ ಗಂಡ ಹೆಂಡ್ತಿರ ಹೆಸರಿಗೆ ಸಾಗುವಳಿ ಚೀಟಿ ಬಹಿರಂಗವಾಗಿ ಸೋಡಾ ಚೀಟಿ ಥರ ಹರಿತಿದ್ದಾರೆ ತಾಲೂಕು ಆಡಳಿತ. ಇದ್ರ ಬಗ್ಗೆ ನೀವು ಧ್ವನಿ ಎತ್ತಲ್ವಾ? ಇಲ್ಲ, ಹೌದು. ಯಾಕಂದರೆ ಕೆಲವೊಂದು ಇದು ಅಕ್ರಮದಲ್ಲೂ ಕೂಡ ಕೆಲವೊಂದು ಅವ್ಯವಹಾರ ಆಗಿದೆ. ಅದನ್ನು ಕೂಡ ನಾವು ಕೆಲವೊಂದನ್ನು ತಹಸೀಲ್ದಾರ್ ಕೂಡ ನಮ್ಮ ತಂದೆನೇ ಹೋಗಿ ಖುದ್ದಾಗಿ ಭೇಟಿ ಮಾಡಿ, ಅಲ್ಲ ರೆಡಿ ಇದೆ, ಅದು ಆಲ್ರೆಡಿ ಹೋಗಿ ಒಂದ್ಸತಿ ತಹಸೀಲ್ದಾರ್ಗೂ ಕೂಡ ಅದು ಮಾತಾಡಿ ಅವ್ರಿಗೆ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ತಾಲೂಕಲ್ಲಿ ಒಂದು ವಿಪರ್ಯಾಸ ಏನಂದರೆ, ನಮ್ಮದು ಫಾರೆಸ್ಟ್ ಮತ್ತು ಕಂದಾಯ ಇಲಾಖೆ ಎರಡೂ ಮಧ್ಯೆ ಒಂಥರ ಸಂಘರ್ಷಗಳು. ನಾವು ಅತಿ ಹೆಚ್ಚು ನಾವು ಏನು ಭೂಮಿಗಿಂತ ಹೆಚ್ಚು ಇದನ್ನು ಸಾಗುವಳಿಗಳನ್ನ ಕೂಡ ಕಂದಾಯ ಇಲಾಖೆ ಕೊಟ್ಬಿಟ್ಟಿದ್ದಾರೆ. ಈಗೇನಾಗಿದೆ ಬಂದದು ಅರಣ್ಯ ಇಲಾಖೆಯವರು ಕೂಡ ಅದಕ್ಕೆ ಅದು ನಮ್ಮ ವ್ಯಾಪ್ತಿಗೆ ಬರೋಂಥದ್ರಿಂದ ಅದನ್ನು ಸ್ವಲ್ಪ ಅರಣ್ಯ ಇಲಾಖೆಯವರು ಕೂಡ ತಕರಾರು ತೆಗೆದಿದ್ದಾರೆ. ಈ ಸಂಘರ್ಷದಲ್ಲಿ ಕೆಲವೊಂದು ಕಡೆ ಸಾಗುವಳಿ ಕೊಡೋದಕ್ಕೆ ಕೂಡ ಕೆಲವೊಂದು ಏರಿಯಾದಲ್ಲಿ ಕೂಡ ಅದಕ್ಕೆ ಸ್ವಲ್ಪ ಗೊಂದಲ ಇದೆ. ಅರಣ್ಯ ಇಲಾಖೆ ಕಂದಾಯ ಇಲಾಖೆ ಸಂಘರ್ಷ ಇದೆ, ಗೊಂದಲ ಇದೆ, ಓಕೆ. ಎಲ್ಲೋ ಮೈಸೂರು ಅಡ್ರೆಸ್ ಆಧಾರ್ ಕಾರ್ಡು, ಎಲ್ಲೋ ಬೆಂಗಳೂರು, ಆತನಿಗೆ ಆಲ್ ಆಫ್ ಸಡನ್ ವಾರಕ್ಕೆ 15 ದಿನಕ್ಕೆ ಸಾಗುವಳಿ ಚೀಟಿ ಡಾಕ್ಯುಮೆಂಟ್ ಎಲ್ಲ ರೆಡಿ ಆಗುತ್ತಲ್ಲ, ಯಾವ ಥರ ಮ್ಯಾಜಿಕ್ ನಡೀತಿದೆ ಅಂತ.
ಇಲ್ಲ ಅದು ನಡೆದಿದೆ. ಯಾಕಂದರೆ ಇತ್ತೀಚೆಗೂ ಕೂಡ ಮೊನ್ನೆ ಲೋಕಾಯುಕ್ತ ಒಂದು ಇದಕ್ಕೂ ಕೊಡ್ಬೇಕಾದ್ರೆ ಒಬ್ಬರು VA ಕೂಡ ಅದನ್ನು ಮಾಡಿದ್ದಾರೆ ಅನ್ನೋದು ಗಮನಕ್ಕೆ ಬಂತು. ಅವಾಗ ನಾವು ಖುದ್ದಾಗಿ ಕೂಡ ತಹಸೀಲ್ದಾರ್ ಗಮನಕ್ಕೆ ತಂದಿದ್ದು. ಅದನ್ನು ಫೋನ್ ಮಾಡಿ ಹೇಳಿದ ತಕ್ಷಣ ಅವ್ರನ್ನ ಸರ್ ಇದು ನಮ್ಮ ಲೋಪ ಆಗಿದೆ, ಅದನ್ನು ನಾವು ತಡೆ ಹಿಡಿದಿದ್ದೀವಿ ಅಂತೇಳಿ ಅದನ್ನು ತಗೊಂಡಿದ್ದಾರೆ. ಈ ವಿಚಾರದಲ್ಲಿ ನೀವು ಡಾಕ್ಯುಮೆಂಟ್ ಸಂಗ್ರಹಿಸ್ತಿದ್ದೀರಾ, ಹೋರಾಟ ಮಾಡ್ತೀರಾ? ಯಾಕಂದ್ರೆ ಯಾವುದೇ ಒಂದು ಹೋರಾಟ ಮಾಡಬೇಕು ಅಂದರೆ ಡಾಕ್ಯುಮೆಂಟ್ ಇಟ್ಕೋಬೇಕು, ನಾವು ದಾಖಲಾತಿ ಇಟ್ಕೊಂಡು ಹೋರಾಟ ಚಳುವಳಿಯನ್ನು ರೂಪಿಸ್ಬೇಕು. ಯಾಕಂದರೆ ಸುಮಾರು 40-50 ವರ್ಷದಿಂದ ಅಸ್ತಿತ್ವದಲ್ಲಿ ಇರ್ತಾರೆ, ಅವ್ರ ಅಧೀನದಲ್ಲಿ ಭೂಮಿ ಇರುತ್ತೆ, ಅವ್ರಿಗೆ ಸಾಗುವಳಿ ಚೀಟಿನ ಅವ್ರ ಹೆಸರು ಮಾಡಿಕೊಡ್ಲಿಕ್ಕೆ 1.5-2 ಲಕ್ಷ ಲಂಚ ಕೇಳ್ತಾರೆ. ಯಾವುದೋ ಹೊರಗಡೆ ವ್ಯಕ್ತಿ ಬಂದರೆ ವಾರಕ್ಕೆ 15 ದಿನಕ್ಕೆ ಸಾಗುವಳಿ ಚೀಟಿ ಡಾಕ್ಯುಮೆಂಟ್ ರೆಡಿ ಆಗುತ್ತೆ ಅಂದರೆ ಅಲ್ಲಿ ಮೂಲ ನಿವಾಸಿಗಳು ಎಲ್ಲಿಗೆ ಹೋಗಿ? ಹೌದು, ಯಾಕಂದರೆ ನಾವು ಕೂಡ ಕೆಲವೊಂದು ಸತಿ ನಮಗೂ ಇದು ನೋವಾಗುತ್ತೆ. ಯಾಕಂದರೆ ನಾನು ಇದನ್ನು ತಮ್ಮ ಮುಖಾಂತರ ಮಾಧ್ಯಮ ಮುಖಾಂತರ ನನ್ನ ತಾಲೂಕಿನ ಜನತೆಗೆಲ್ಲರೂ ಕೂಡ ವಿನಂತಿಸ್ಕೊಳ್ಳೋದು ಇಷ್ಟೇ. ಯಾಕಂದರೆ ನಾವು ಹೊರಗಡೆ ಬಂದಾಗ ನಾವು ತುಂಬ ಗೌರವವಾಗಿ ಅವ್ರಿಗೆ ಏನೇ ಮಾಡಿದ್ರು ನಾವು ಕ್ವಶನ್ ಮಾಡೋದಿಲ್ಲ. ಅದೇ ನಮ್ಮ ಲೋಕಲಾಗಿದ್ದಾಗ ಒಂದು ಅರ್ಧ ಕುಂಟೆ ಒಂದು ಅಡಿ ಒತ್ತರಿಸ್ರೂ ಕೂಡ ನಾವು ಗಲಾಟೆ ಬೀಳ್ತೀವಿ, ಹೋಗಿ ಸ್ಟೇಷನ್ಗೆ ಹೊಡೆದಾಡ್ಕೊಂಡು ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀವಿ. ಅದೇ ಹೊರಗಡೆ ಬಂದವ್ರಿಗೆ ನಾವೇ ಕೂಡ ಸಹಕಾರ ಕೊಡೋಂಥದ್ದು ನಮ್ಮ ತಾಲೂಕಿನಲ್ಲಿ ಬಂದಿರೋದ್ರಿಂದ ಇದು ಕೆಲವೊಂದು ಕಡೆ ನಮ್ಮ ಕೂಡ ಲೋಪನೂ ಕೂಡ ನಮ್ಮ. ಯಾಕಂದರೆ ಹೌದು, ನಾನು ಒಬ್ಬ ವಿದ್ಯಾವಂತನಾಗಿ ನಾನು ತಾಲೂಕಿನ ಜನಕ್ಕೆ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ಯಾರೇ ತಪ್ಪು ಮಾಡಲಿ, ಅದು ನಾನು ತಪ್ಪು ಮಾಡಲಿ, ಹೊರಗಡೆ ಬರಲಿ, ಅದು ಕಣ್ಸಂಥ ಮನಸ್ಥಿತಿ ನಮ್ಮ ತಾಲೂಕಿನ ಜನತೆಗೆ ಬಂದರೆ ಅದಕ್ಕೆ ಕೂಡ ನಾವು ಕೂಡ ಹೋರಾಟಕ್ಕೆ ನಾವು ಇಳಿಯೋದಕ್ಕೂ ಕೂಡ ಒಂದು ಪ್ರತಿಫಲ ಸಿಗುತ್ತೆ. ಇದರಲ್ಲಿ ಯಾವುದೇ ಒಂದು ಧರ್ಮ, ಜಾತಿ, ಸಮುದಾಯ ಯಾವುದೂ ಬರಲ್ಲ. ಇದು ಯಾರು ತಪ್ಪು ಮಾಡಿರ್ತಾರೋ ಅದು ಜಯಪ್ರಕಾಶ್ ತಪ್ಪು ಮಾಡಿದ್ರು ಕೂಡ ತಪ್ಪು ಅಂತ ಹೇಳಿದಾಗ ಮಾತ್ರ ನ್ಯಾಯ ಸಿಗುತ್ತೆ. ಹಾಗಾಗಿ ಕೂಡ ಈ ಥರ ತುಂಬ ನಮ್ಮ ತಾಲೂಕಲ್ಲಿ ನಡೆದಿರೋ ಸತ್ಯ. ಅದಕ್ಕೆ ಕೆಲವೊಬ್ಬರು ಹೋರಾಟ ಮಾಡಿದ್ದಾರೆ. ತಾಲೂಕು ಆಡಳಿತ ಅಂದರೆ ಯಾರು ಇವತ್ತಿನ ಜನಪ್ರತಿನಿಧಿಯಾಗಿ ಇರ್ತಾರೋ, MLA ಆಗಿರ್ತಾರೋ ಅವರು ಮತ್ತು ತಾಲೂಕು ಆಡಳಿತ ಇವರೇ ಉತ್ತರ ಕೊಡಬೇಕು. ಅದಕ್ಕೆ ಇನ್ನೊಂದು ಸ್ವಲ್ಪ ದಿನದಲ್ಲೂ ಕೂಡ ನಾವು ಎಲ್ಲ ಡಾಕ್ಯುಮೆಂಟ್ರಿ ಎಲ್ಲ ಖಂಡಿತ ರೆಡಿ ಇದ್ದೀವಿ. ಯಾಕಂದರೆ ಅವಕಾಶ ಕೇಳಿದ್ದಾರೆ. ಯಾಕಂದರೆ ನಾವು ಲಾಸ್ಟ್ ಟೈಮ್ ಗೆದ್ದಾಗ ಅವಾಗ ಸರ್ಕಾರ ಇರಲಿಲ್ಲ, ನನಗೆ ಇದಿಲ್ಲ ಅಂತ ಹೇಳಿದರು. ಇದು ಅವ್ರದ್ದೇ ಸರ್ಕಾರ ಇದೆ, ಅವ್ರದ್ದೇ ಅಧ್ಯಕ್ಷ ಇದ್ದಾರೆ, ಅವರೇ ನಮ್ಮ ಮೈಸೂರು ಜಿಲ್ಲೆ ಮುಖ್ಯಮಂತ್ರಿ ಇದ್ದಾರೆ. ಸ್ವಲ್ಪ ಅವಕಾಶ ಕೊಡೋಣ. ಯಾಕಂದರೆ ಸಡನ್ನಾಗಿ ಹಾಕಿದ್ರೆ ಮತ್ತೆ ನಮ್ಮನ್ನೇ ಬ್ಲೇಮ್ ಮಾಡ್ತಾರೆ. ನಾವು ಹೋರಾಟ ನಾವು ರೆಡಿ ಇದ್ದು ಜಯಪ್ರಕಾಶ್ ಅವ್ರು ಅಡ್ಗಾಲ್ ಹಾಕೋರು ಪ್ರತಿಯೊಂದಕ್ಕೂ ಆಗ ಕೆಲಸ ಮಾಡೋಕ್ಕಾಗಲಿಲ್ಲ ಅಂತಾರೆ. ಅದಕ್ಕೆ ಅವಕಾಶ ಕೊಡೋಣ ಅಂತ ಕಾಯ್ತಾ ಇದ್ದೀವಿ. ಅವಕಾಶ ಕೊಟ್ಟು ಕೇಳೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಏನು ಡಾಕ್ಯುಮೆಂಟ್ಸ್ ಏನೇನು ಬೇಕು ಅದಕ್ಕೆಲ್ಲ ಬೇಕಾಗಿರೋದನ್ನೆಲ್ಲನೂ ಕೂಡ ನಮ್ಮ ಹತ್ರ ಡಾಕ್ಯುಮೆಂಟ್ರಿ ಇದೆ. ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ತಮ್ಮ ಮಾಧ್ಯಮದ ಮುಖಾಂತರ ಮತ್ತು ನನ್ನ ತಾಲೂಕಿನ ಪತ್ರಿಕಾ ಮಾಧ್ಯಮದ ಮೂಲಕ ಕೂಡ ಅದನ್ನ ರಿಲೀಸ್ ಮಾಡ್ತೀವಿ. 2,000 ಕೋಟಿ ಅನುದಾನವನ್ನು ತಂದಿದ್ದೀನಿ. HD ಕೋಟೆ ಕ್ಷೇತ್ರ ಅಂತ ಹೇಳಿದ್ರೆ ಭೌಗೋಳಿಕವಾಗಿ 1000ಕ್ಕೂ ಹೆಚ್ಚು ಚದುರ ಕಿಲೋಮೀಟರ್ ಇದೆ. ಬಾವಲಿ ಚೆಕ್ ಪೋಸ್ಟಿಂದ ಹಿಡಿದು ಕೇರಳ ತಮಿಳುನಾಡು ಬಾರ್ಡರ್ಗಳನ್ನ ಹಂಚ್ಕೊಂಡಿದೆ ಸರಗೂರು ಮತ್ತು HD ಕೋಟೆ ತಾಲೂಕು. ಅಭಿವೃದ್ಧಿ ಮಾಡಬೇಕು ಅಂದರೆ ಅಷ್ಟು 8 ವರ್ಷಕ್ಕೆ ಆಗೋದಿಲ್ಲ. ಆದರೂ 2,000 ಕೋಟಿ ತಂದು ಅಭಿವೃದ್ಧಿ ಮಾಡಿದ್ದೀವಿ ಅಂತ ಹೇಳ್ತಾರೆ. 2,000 ಕೋಟಿಯಿಂದ ಅಭಿವೃದ್ಧಿ ಸಾಧ್ಯನಾ? ಇನ್ನು ಎಷ್ಟು ಸಾವಿರ ಕೋಟಿ ಬೇಕು ಶಾಶ್ವತವಾಗಿ HD ಕೋಟೆ ಒಂದು ಅಭಿವೃದ್ಧಿ ಹೊಂದಿದ ತಾಲೂಕು ಅಂತ ಮಾಡಲಿಕ್ಕೆ? ಸರ್, 2,000 ಕೋಟಿಯಿಂದ ಅಭಿವೃದ್ಧಿ ಆಗುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ಅದಕ್ಕೆ DPR ಮಾಡಿಸ್ಕೋಬೇಕು ಶಾಸಕರನ್ನೇ. ಆ ಎಲ್ಲ ತಾಲೂಕಿನ ಅಧಿಕಾರಿಗಳ ಕೂರಿಸಿ ಎಷ್ಟಾಗ್ಬೋದು ಅಂತ ಹೇಳಿ ಅಷ್ಟನ್ನು ನಾನು ದುಡ್ಡು ತಂದಾಗ ಇದನ್ನು ಡೆವಲಪ್ಮೆಂಟ್ ಮಾಡ್ತೀನಿ ಅಂತ ಅವರೇ ಹೇಳಬೇಕು. ಅವಾಗ ಹೇಳಿದಾಗ ಅದು ಸಾರ್ಥಕತೆ. ಯಾಕಂದರೆ ನಾನು ಸಿಂಪಲ್ ಒಂದು ಉದಾಹರಣೆ ಕೊಡ್ತೀನಿ. ಯಾಕಂದರೆ ಎಷ್ಟು ಲೋಪಗಳಾಗ್ತವೆ ಮತ್ತು ನಾನು ಸಾರ್ವಜನಿಕರು ಕೂಡ ನಾವು ಎಷ್ಟು ಮೌಢ್ಯತೆಯಿಂದ ನಾವು ಇರ್ತೀವಿ ಅನ್ನೋದಕ್ಕೆ ಲಾಸ್ಟ್ ಬಡ್ಜೆಟಲ್ಲೂ ಕೂಡ ಮೈಸೂರು ಟು ಮಾನಂದವಾಡಿ ರೋಡು, ಬನ್ನೂರಿಂದ ಮಾನಂದವಾಡಿ ರೋಡನ್ನು ಸ್ಯಾಂಕ್ಷನ್ ಆಗಿದೆ. 2025-26 ಕೂಡ ಬಜೆಟಲ್ಲಿ ಅನುಮೋದನೆ ಆಗಿತ್ತು. ಅದೇ 2026-27 ಕೂಡ ಮೊನ್ನೆ ಕೂಡ ಸಿದ್ದರಾಮಯ್ಯ ಸಾಹೇಬರು ಕೂಡ ಬಡ್ಜೆಟಲ್ಲಿ 2025 ಆಗಿದ್ದ ಅನುದಾನ ಅವತ್ತು ಬಡ್ಜೆಟಲ್ಲಿ ಮಾಡೋದು ಅನೌನ್ಸ್ ಯಾಕೆ ಕಂಪ್ಲೀಟ್ ಆಗಲಿಲ್ಲ, ಮತ್ತು 2026-27 ಈಗ ಯಾಕೆ ಮತ್ತೆ ಮಾಡಿದ್ರು? ಇದೊಂಥರ ಯಕ್ಷ ಪ್ರಶ್ನೆ. ಇದನ್ನು ನಾನು ಸಾರ್ವಜನಿಕಲ್ಲಿ ಕೂಡ ನಾನು ಇದೆಲ್ಲ ಡಾಕ್ಯುಮೆಂಟ್ರಿ ತಗೊಂಡಿದ್ದೀನಿ. ಯಾಕೆಂದರೆ ಇದನ್ನು ಒಂದು ಸಿಂಪಲ್ ಆಗಿ ತಮ್ಮ ಮುಖಾಂತರ ತಾವು ಹೇಳಿದ್ದು, ಯಾಕಂದರೆ ತಪ್ಪುಗಳು ಹೇಗೆ ನಡೀತವೆ ಅಂತಂತೇಳಿ. ಅಲ್ಲ, ಬಜೆಟ್ ಅನುದಾನ ಸೇರಿ 2,000 ಕೋಟಿ ಆಗಿದೆ ಅಂತ ಅಲ್ಲ ಇರ್ಬೋದು. ಯಾಕಂದರೆ ತಾವು ಹೇಳ್ತಾ ಇದ್ದೀರಲ್ಲ, ಯಾಕಂದರೆ ಅದನ್ನು ನಾನು ಕೊಡ್ತೀನಿ. ಯಾಕಂದರೆ ಅನುಚ್ಛೇದ 35 ಸರ್ಕಾರ ಡಾಕ್ಯುಮೆಂಟ್ರಿ ಇದರಲ್ಲೇ ಅದನ್ನು ನಾನು ಕೂಡ ಡಾಕ್ಯುಮೆಂಟ್ 2025-26 ಕೂಡ ಸೇಮ್ ಮಾನಂದವಾಡಿ ಟು ಬನ್ನೂರು ಟು ಮಳವಳ್ಳಿ, ಬನ್ನೂರು ಮತ್ತು ಮಾನಂದವಾಡಿಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಸರ್ಕಾರದಿಂದನೇ. ಬಜೆಟಲ್ಲಿ ಅನೌನ್ಸ್ ಆಯಿತು. ಅದು 1 ವರ್ಷ ಆದಮೇಲೆ ಮತ್ತೆ ಈಗ ಮೊನ್ನೆ ನಡೆದ ಬಜೆಟಲ್ಲೂ ಕೂಡ ಸೇಮ್ ಇದನ್ನೇ ನೆಕ್ಸ್ಟ್ ಪುನಃ ರಿಪೀಟ್ ಮಾಡಿದ್ದಾರೆ. ಇದು ಎರಡನ್ನೂ ಕೂಡ ಜಾಯಿಂಟ್ ಮಾಡ್ಕೊಂಡದ 2,000 ಕೋಟಿ ಅಂತ ಅನೌನ್ಸ್ ಮಾಡಿದಾರೋ. ಮತ್ತು ಯಾಕೆ ಹೋಸತಿ ಆ ಬಡ್ಜೆಟಲ್ಲಿ ಆಗಿದ್ದು ರೋಡು ಮತ್ತು ಯಾಕೆ ಆಗಲಿಲ್ಲ, ಮತ್ತು ಈಗ ಯಾಕೆ ಮಾಡಬೇಕಾಯಿತು, ಅದಕ್ಕೆ ಶಾಸಕರು ಉತ್ತರ ಕೊಡಬೇಕು. ಅದನ್ನ ಯಾಕೆಂದರೆ ಜವಾಬ್ದಾರಿ ಅವ್ರದ್ದೇ ಆಗಿರ್ತದೆ. ಯಾಕಂದರೆ ಸಿದ್ದರಾಮಯ್ಯ ಅವ್ರ ಸಾಹೇಬ್ರನ್ನ ಕರೆಸಿ ಅವರೇ ಗುದ್ಲಿ ಪೂಜೆ ಮಾಡಿಸಿರೋರು, ಮತ್ತೆ ಇನ್ನೊಂದು ಸತಿ ಗುದ್ಲಿ ಪೂಜೆ ಮಾಡಿದ್ರೆ ಅಲ್ಲ. ಅದಕ್ಕೆ ಅದಕ್ಕೆ ಕ್ವಶನ್ನ ನಾನು ಈಗ ಸಾರ್ವಜನಿಕವಾಗಿ ತಮ್ಮ ಮುಖಾಂತರ ಕೇಳ್ತಾ ಇದ್ದೀನಿ. ಇದಕ್ಕೆ ಶಾಸಕರಿಗೆ ಕೂಡ ಉತ್ತರ ಕೊಟ್ಟರೆ ಅದಕ್ಕೊಂಥರ ಗೌರವ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅನಿಲ್ ಅವರಿಗೆ? ಈಗ ಅವ್ರ ತಂದೆ ಶಾಸಕರಾಗಿದ್ದರು, ಬಳಿಕ ಅವರು 1 ಟರ್ಮು, ಸೆಕೆಂಡ್ ಟರ್ಮು ಕೂಡ ಇದ್ದಾರೆ, ಇನ್ನು 2 ವರ್ಷ ಇದೆ, 8 ವರ್ಷ ಈಗ ಸುದೀರ್ಘವಾಗಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅವ್ರಿಗೆ?
ಸರ್ ಮಾರ್ಕ್ಸ್ ಕೊಡೋಕ್ಕೆ ಯಾಕಂದರೆ ನಾನು ತಮ್ಮ ಮುಖಾಂತರ ನಾನು ಶಾಸಕರಲ್ಲಿ ವಿನಂತಿಸ್ಕೊಳ್ಳೋದು ಇಷ್ಟೇ ಸರ್. ಯಾಕಂದರೆ ಅವರೇ ಹೇಳಿದ್ದು ನನ್ನ ಮಂತ್ ಕೆಲವೊಂದನ್ನು ಅವರು ಹೇಳಿದ್ದನ್ನ ಮರ್ತಿರ್ಬೋದನ್ನು ಮತ್ತೆ ನಾನು ಜ್ಞಾಪಿಸ್ತಾ ಇದ್ದೀನಿ. ಯಾಕಂದ್ರೆ ಅವರು ಲಾಸ್ಟ್ ಟೈಮ್ ಗೆದ್ದಾಗಲೂ ಕೂಡ ಹೇಳಿದರು, ಈ ಸರಿ ಗೆದ್ದಾಗಲೂ ಕೂಡ ಹೇಳಿದರು ನಮ್ಮ ಕೋಟೆ ತಾಲೂಕಿಗೆ ಕೈಗಾರಿಕೆ ತರ್ತೀನಿ ಅಂತ ಹೇಳಿದರು. ಅದು ಇಲ್ಲಿ ಗಾರ್ಮೆಂಟ್ಸ್ ತರ್ತೀನಿ ಅಂತ ಇವತ್ತುವರೆಗೂ ವಿಫಲ ಆಗಿದ್ದಾರೆ. ಮತ್ತೊಂದು ನಮ್ಮ ಕಬಿನಿ ಡ್ಯಾಮ್ನ ಪ್ರವಾಸೋದ್ಯಮ ಇಲಾಖೆಗೆ ಸೇರಿಸ್ತೀನಿ ಅಂತ ಮಾಡಿಸಿ ಡೆವಲಪ್ಮೆಂಟ್ ಮಾಡಿ KRS ಮಾದರಿ ಮಾಡ್ತೀನಿ ಅಂತ ಅದರಲ್ಲೂ ಕೂಡ ಇದಾಗಿದ್ದಾರೆ. ಅಲ್ಲ, ಸೇತುವೆ ನಿಜ ಸೇತುವೆ ನಡೀತಾ ಇದೆ. ಯಾಕಂದರೆ ಅದು ಸೇತುವೆ ನಡಿಬೇಕಾದ್ರೆ ಕೆಲವೊಂದು ಟೈಮಲ್ಲಿ ಮಳೆಗಾಲ ಬಂದಾಗ ಅದೊಂದು ಸ್ವಲ್ಪ ಒಂದು 4ರಿಂದ 5 ತಿಂಗಳು ಅದು ಪೆಂಡಿಂಗ್ ಇರುತ್ತೆ. ಯಾಕಂದರೆ ಓವರ್ಫ್ಲೋ ಇರ್ತದೆ ಡ್ಯಾಮಲ್ಲಿ, ಆವಾಗ ಟೈಮ್ ಕೆಲಸ ಮಾಡೋಕ್ಕಾಗಲ್ಲ. ಅದು ಸ್ವಲ್ಪ ನಿಧಾನಗತಿಯಲ್ಲಿ ನಡೀತದೆ, ಕೆಲಸ ನಡೀತಾ ಇದೆ. ಜೊತೆಗೆ ಶಾಸಕರು ಕೂಡ ತಾವು ಹೇಳಿದರು, ಯಾಕಂದರೆ ತಮ್ಮ ಮುಖಾಂತರ ಮಾಧ್ಯಮಕ್ಕೆ ತಾವು ಕೂಡ ಅದಕ್ಕೆ ಸಾಕ್ಷಿಯಾಗಿದ್ದಾರೆ. ತಮ್ಮ ಮುಖಾಂತರನೇ ಹೇಳಿದರು ಪ್ರತಿ ವರ್ಷವೂ ಉದ್ಯೋಗ ಮೇಳ ಮಾಡ್ತೀನಿ, 1000 ಜನ ಮಕ್ಕಳಿಗೆ ನಾನು ಉದ್ಯೋಗ ಕೊಡ್ತೀನಿ ಅಂತ ಹೇಳಿದರು. ಬಟ್ ಅವರು ಇವತ್ತವರೆಗೂ ಶಾಸಕರಾಗಿ 3 ವರ್ಷ ಆಗಿದೆ, ದಯವಿಟ್ಟು ಅದನ್ನು ಮಾಡಿಲ್ಲ. ಮುಂದಾದರೂ ಮಾಡಿ ಅಂತ ನಾನು ನನ್ನ ತಾಲೂಕಿನ ಯುವಕರ ಪರವಾಗಿ ಜನತೆ ಪರವಾಗಿ ಅವರು ವಿನಂತಿಸ್ಕೊಳ್ತಿದ್ದೀನಿ. ಯಾಕಂದ್ರೆ ಮರ್ತಿದ್ರೆ ನಾನು ಗುಡ್ ನ್ಯೂಸ್ ಮುಖಾಂತರ, ಯಾಕಂದರೆ ತಾವು ಕೂಡ ಇದಕ್ಕೆ ಕಾರಣಭೂತರಾಗಿದ್ದೀರಾ, ಅದಕ್ಕೆ ತಮ್ಮನ್ನು ಕೂಡ ವಿನಂತಿಸ್ಕೊಳ್ತಾ ಶಾಸಕರಿಗೆ ತಮ್ಮ ಮುಖಾಂತರ ಕೂಡ ತಾವು ಕೂಡ ಅದನ್ನು ತಮ್ಮ ಮುಖಾಂತರ ತಾವೇ ಬಿತ್ತರಿಸಿದ್ದೀರಾ. ಹಾಗೆ ತಮ್ಮ ಮುಖಾಂತರ ನಾವು ವಿನಂತಿಸ್ಕೊಳ್ತಾ ತಾವು ಕೂಡ ಅದನ್ನು ಶಾಸಕರಿಗೆ ಹೇಳಿ ಮುಂದೊಂದು ದಿನ ಆಗುತ್ತಾ ಅಂತ ಕಾದು ನೋಡಿ. ಯಾಕಂದರೆ ಈಗ 2 ವರ್ಷದ ಮಾಡಿದ್ರೆ ಅದು ಎಲೆಕ್ಷನ್ ಗಿಮಿಕ್ ಆಗುತ್ತೆ. ಹಾಗಾಗಿ ಕೂಡ ಈ 3 ವರ್ಷ ಹೌದು ತಾವೇ, ಯಾಕಂದರೆ ತಮ್ಮ ಮುಖಾಂತರ ಹೇಳಿದರು ಶಾಸಕರಾದಾಗ ನಾನು ಪ್ರತಿ ವರ್ಷ ಉದ್ಯೋಗ ಮೇಳ ಮಾಡಿ 100 ಮಕ್ಕಳಿಗೆ ಕೆಲಸ ಕೊಡ್ತೀನಿ, ಉದ್ಯೋಗ ಕೊಡ್ತೀನಿ ಅಂತೇಳಿ. ಆದರೆ 3 ವರ್ಷನೂ ಕೂಡ ಎಲ್ಲೂ ಕೂಡ ಅವ್ರು ಮಾಡಿಲ್ಲ. ಜೊತೆಗೆ ನಮ್ಮ 50 ವರ್ಷ ನಮ್ಮ ಕಪಿಲಾ ಡ್ಯಾಮ್ಗೆ 50 ವರ್ಷ ತುಂಬಿದ್ದೀನಿ, ನೀರು ಬಾಗಿನ ಹರಿಸ್ಬೇಕು ಬಂದಾಗ 50 ವರ್ಷ ಆಗಿದೆ, ಜಲಪಾತೋತ್ಸವ ಮಾಡ್ತೀನಿ ಅಂತ ಹೇಳಿದರು. ಅದರಲ್ಲೂ ಕೂಡ ವಿಫಲರಾಗಿದ್ದಾರೆ. ಯಾಕೆಂದರೆ ಏನು ಅಂತ ಗೊತ್ತಿಲ್ಲ ನನಗೆ. ಯಾಕಂದರೆ ಸರ್ಕಾರದ ಅಧೀನದಿಂದ ಕೆಲಸ ಮಾಡ್ತಿರೋದ್ರಿಂದ ಏನಾಗಿದೆ ಅಂತ ಗೊತ್ತಿಲ್ಲ. ಬಟ್ ಇದೆಲ್ಲ ಹೇಳಿದರೆ ಭರವಸೆಗೆ ಉಳ್ಕೊಂಡಿದೆ ಹೊರತು ಅದು ಇಲ್ಲಿವರೆಗೂ ನಮ್ಮ ತಾಲೂಕಲ್ಲಿ ಅದು ಈಡೇರಿಲ್ಲ. ಇಂಥದ್ದು 100 ಇದೆ. ಅದನ್ನು ಮುಂದೊಂದು ದಿನ ಸರ್ ನಿಜ. ಯಾಕಂದರೆ ನಾನು ಹೇಳಿದ್ನಲ್ಲ, ಲಾಸ್ಟ್ ಟೈಮು ಅವ್ರ ತಂದೆ ತೀರೋದಾಗ ನಮ್ಮ ತಂದೆಗೆ ಟಿಕೆಟ್ ಕೊಟ್ಟರು. ಆವಾಗ ನಿಜ ಅದು ಅನುಕಂಪನೆ ಕ್ರಿಯೇಟ್ ಆಯ್ತು. ಯಾಕಂದರೆ 2 ರೀತಿ, ಯಾಕಂದ್ರೆ ಅವ್ರ ತಂದೆ ತೀರೋಗಿದ್ರು. ಅವಾಗ ನಮ್ಮ ತಂದೆ ಕೊಟ್ಟಾಗ ಅವಾಗ ದಳದವ್ರು ಟಿಕೆಟ್ ಕೊಡಲಿಲ್ಲ. ಇಷ್ಟು ದಿನ ನಮ್ಮ ತಂದೆಯವ್ರನ್ನ ಉಪಯೋಗಿಸ್ಕೊಂಡು ನಮ್ಗೆ ದಳದಲ್ಲಿ ಮೋಸ ಮಾಡಿದ್ರು ಅಂದು. ಒಂದು ಅವ್ರ ತಂದೆಯವ್ರು ತೀರೋ ತಕ್ಷಣ ಧ್ರುವಣ್ಣ ಸಾಹೇಬರು ಅವತ್ತೆಲ್ಲ ಅವ್ರನ್ನ ಕರ್ಕೊಂಡು ಬಂದು ಅವ್ರಿಗೆ ಜೀವದಾನ ಕೊಟ್ಟರು. ಹಾಗಾಗಿ ಅವ್ರಿಗೆ ಅದು ಅನುಕಂಪದ ಮೇಲೆ ಫಸ್ಟ್ ಟೈಮ್ ಅದು ಗೆದ್ದಿತ್ತು. 2ನೇ ಗೆಲುವು ಗ್ಯಾರಂಟಿ ಯೋಜನೆಗಳ ಜೊತೆಗೆ ನಮ್ಮ ಧ್ರುವನಾರಾಯಣ ಸಾಹೇಬರು ಅಕಾಲಿಕ ಮರಣ ಹೊಂದಿದ್ರು. ಯಾಕಂದರೆ ನಮ್ಮ ತಾಲೂಕಲ್ಲಿ ಧ್ರುವನಾರಾಯಣ ಸಾಹೇಬ್ರದ್ದಾದ ಪಡೆ ಇದೆ, ಅವ್ರದ್ದೇ ಆದ ಅಭಿಮಾನಿಗಳಿದ್ದಾರೆ. ಅವ್ರನ್ನ ತುಂಬ ನಮ್ಮ ಯುವಕರಿಂದ ಹಿಡಿದು ಹಿರಿಯರ ತನಕ ಕೂಡ ತುಂಬ ಗೌರವಿಸ್ತಾರೆ ಅವರು. ಯಾಕಂದರೆ ಅವ್ರು ಎಲ್ಲೇ ಹೋದ್ರೂ ಕೂಡ ಯಾವುದೇ ಒಂದು ಸಮಾಜ ಆಗಲಿ ಪ್ರತಿ ಸಮಾಜಕ್ಕೂ ಕೂಡ ಗೌರವಿಸ್ಕೊಂಡು ಪ್ರೀತಿಯಿಂದ ಅವ್ರು ಮಾತಾಡ್ಕೊಂಡು ಎಲ್ಲ ಸಮಾಜ ವಿಶ್ವಾಸ ಗಳಿಸಿದಂಥ ಒಬ್ಬರು ಮೇರು ವ್ಯಕ್ತಿಯಾಗಿದ್ದರು. ಅವರು ಸಡನ್ ಅಕಾಲಿಕ ಮರಣ ಹೊಂದಿದಾಗ ಎಲ್ಲರೂ ಕೂಡ ಧ್ರುವಣ್ಣ ಸಾಹೇಬ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದರೆ ಅವರ ಒಂದರ ಮಾನಸ ಪುತ್ರ ಅನ್ನೋ ಇದ್ದ ಅಂತ ಅನಿಲರು ಕೂಡ ಆಶೀರ್ವಾದ ಮಾಡಿ ಅಂತ ಬಿಟ್ಟು ಅವರ ಮಗ ಎಂದಿಡ್ದು ಅವರ ಇಡೀ ಅವರ ಬಳಗ ಕೂಡ ಸಹಾಯ ಮಾಡ್ತು. ಅದು ಕೂಡ ವರದಾನ ಆಯಿತು. ಅದ್ರ ಜೊತೆಗೆ ಸಿದ್ದರಾಮಯ್ಯ ಸಾಹೇಬ್ರವರ ಗ್ಯಾರಂಟಿ ಯೋಜನೆಗಳು ಮತ್ತು ಸಿದ್ದರಾಮಯ್ಯ ಸಾಹೇಬ್ರವರ ವರ್ಚಸ್ಸು ಎಲ್ಲ ಕೂಡ ಆಗಿರೋದ್ರಿಂದ ಅವ್ರಿಗೆ ವಾಟ್ ಅಬೌಟ್ 2028 2028 ಗ್ಯಾರಂಟಿಗಳು ಕೂಡ ಇವತ್ತು ಜನಗಳಿಗೆ ಗೊತ್ತಾಗಿದೆ. ಯಾಕಂದರೆ ನಾನು ಸಾರ್ವಜನಿಕವಾಗಿ ತಮ್ಮ ಮುಖಾಂತರ ವಿನಂತಿಸ್ತಿದ್ದೆ. ಯಾಕಂದರೆ ಈಗ ನಮ್ಮ ಕೃಷ್ಣ ಬೈರೇಗೌಡರು ಸಾಹೇಬರು ಒಂದು ಅಮೆಂಡ್ಮೆಂಟ್ ಮಾಡಿದ್ರು. 32,000 ರೂಪಾಯಿ ಯಾರ್ಯಾರು ಇರ್ತದೋ ಆರ್ಥಿಕ ಇದನ್ನು ಅವ್ರದ್ದೆಲ್ಲನೂ ಕೂಡ ಯಾವುದು ವೃದ್ಧಾಪ್ಯ ವೇತನ ಆಗಿರ್ಬೋದು, ವಿಧವಾ ವೇತನ ಆಗಿರ್ಬೋದು, ಅಂಗವಿಕಲ ಇದನ್ನೆಲ್ಲನೂ ಕೂಡ ಕಟ್ ಮಾಡಬೇಕಂದ್ರೆ ನಾನು ಅದರಲ್ಲಿ ಕೂಡ, ಈಗ ನಮ್ಮ ತಾಲೂಕಲ್ಲಿ 15,000 ಜನ ಅದರ ತಗೊಳ್ತಿರೋದು. ಆ 15,000 ಜನದಲ್ಲಿ ಇವರೇ 2,000 ರೂಪಾಯಿ ಗ್ಯಾರಂಟಿ ಕೊಟ್ಟಿದ್ದಾರೆ ತಿಂಗಳಿಗೆ. 2,000 × 12 ಅಂತಂದರೆ 24,000 ರೂಪಾಯಿ ಇವರೇ ಕೊಟ್ಟಂಗಾಯಿತು. ಮತ್ತು ದಿನಗೂಲಿ ನೌಕರರು ಕೂಡ ಮಿನಿಮಮ್ ವೇಜಸ್ ಅಂತಂತೇಳಿ ಸರ್ಕಾರದ ಸುತ್ತೋಲೆನೇ ಇದೆ, 300 ರೂಪಾಯಿ 350 ರೂಪಾಯಿ ಕೊಡಬೇಕು ಅಂತ. ಪ್ರತಿದಿನ ಒಬ್ಬ ಕೂಲಿ ಮಾಡೋನು ಕೂಡ 300 ರೂಪಾಯಿ ಅಂದರೆ ತಿಂಗಳಿಗೆ 20 ದಿನ ಕೆಲಸ ಮಾಡಿದ್ರು 6,000 ರೂಪಾಯಿ ಆಯಿತು. 32,000 ರೂಪಾಯಿ ಕಟ್ ಆಫ್ ಮಾಡಿದ್ರೆ ನಮ್ಮ ತಾಲೂಕು 15,000 ಜನ ಇರೋದು. ವಿಧವಾ ವೇತನದಲ್ಲಿರೋರು, ವೃದ್ಧಾಪ್ಯದಲ್ಲಿರೋರು ಮತ್ತು ಅಂಗವಿಕಲರು, ಇವರು ಜೀವನ ಕೂಡ ಮುಳ್ಳಾಗ್ತಾ ಇದೆ. ಹಾಗಾಗಿ ಕೂಡ ಈ ಗ್ಯಾರಂಟಿ ಯೋಜನೆ ಏನಂತಂದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ನಮ್ಮಿಂದ ತೆಗೆದು ಮತ್ತೆ ನಮಗೆ ಕೊಡೋಂಥದ್ದು ಅಲ್ಲ. ಅದು ಎಲ್ಲರಿಗೂ ಕೂಡ ಯುವಕರಿಂದ ಹಿಡಿದು ಎಲ್ಲರೂ ಮಹಿಳೆಯರು ಕೂಡ ಅದೆಲ್ಲ ಗೊತ್ತಿರೋದ್ರಿಂದ ಖಂಡಿತ ಅದು ಯಶಸ್ವಿ ಆಗಲ್ಲ. ಮುಂದೆ ನಮ್ಮ ಮೈತ್ರಿ ಸರ್ಕಾರ ಖಂಡಿತ ಬಂದೇ ಬರುತ್ತೆ. ಆ ಮೈತ್ರಿ ಸರ್ಕಾರದಲ್ಲೂ ಕೂಡ ನಾನು 2028ಕ್ಕೆ ಆ ಮೈತ್ರಿ ಅಭ್ಯರ್ಥಿ ಆಗೋದು. ತಾಲೂಕಿನ ಅಭ್ಯರ್ಥಿನೂ ಆಗ್ತೀರಾ, ಶಾಸಕರಾಗಿ ಹೋಗ್ತೀರಾ ಅಂತ. ಯಾಕಂದರೆ ನಿಖಿಲ್ ಅವರು ಓಪನ್ ಆಗಿ ಹೇಳಿದ್ದಾರೆ, ಕೃಷ್ಣ ನಾಯ್ಕರೇ ಹೋಸರಿ ಟಿಕೆಟ್ ಕೊಟ್ಟಿದ್ರೆ ಸೋಲ್ತಿದ್ರಿ,
ಚಾಮುಂಡೇಶ್ವರಿನೇ ನಿಮ್ಗೆ ಆಶೀರ್ವಾದ ಮಾಡಿದರೆ ಈ ಬಾರಿ ನೀವು ಶಾಸಕರಾಗಿರ್ತೀರಾ, ಸರ್ಕಾರ ವಿಧಾನಸೌಧದಲ್ಲಿ ರಚನೆ ಆಗಿರುತ್ತೆ. ಈ ಒಂದು ಸರ್ಕಾರ ಇರೋ ಸಂದರ್ಭದಲ್ಲಿ ನೀವು ಶಾಸಕರಾಗಿ ಇರಬೇಕು ಅನ್ನೋದೇನೋ ತಾಯಿ ಚಾಮುಂಡೇಶ್ವರಿಯ ಆಸೆ ಇರ್ಬೋದು ಅಂತ ಹೇಳ್ತಾರೆ. ಅಲ್ಲ, ಅದು ನಿಖಿಲ್ ಅಣ್ಣವರು ಅವ್ರ ಮೇಲೆ ಪ್ರೀತಿಯಿಂದ ಹೇಳಿರ್ತಾರೆ. ಆದರೆ ಮೈತ್ರಿ ಅಭ್ಯರ್ಥಿಯಾಗಿ ಮತ್ತೆ ಅದೇ ನಿಖಿಲ್ ಅಣ್ಣವರು ನನ್ನ ಕೂಡ ಆಶೀರ್ವಾದ ಮಾಡ್ತಾರೆ. ನಮ್ಮ ತಾಲೂಕಿಗೆ ಬಂದ ಕೂಡ ನನಗೂ ಕೂಡ ಪ್ರಚಾರ ಮಾಡ್ತಾರೆ. ಆವಾಗ ಕೂಡ ನನಗೆ ಕೂಡ ಸಾರ್ವಜನಿಕವಾಗಿ ಜಯಪ್ರಕಾಶನ್ನ ಗೆಲ್ಲಿಸ್ಕೊಡಿ ಅಂತ ನಿಖಿಲ್ ಅಣ್ಣವರು ಇವರೆಲ್ಲರೂ ಬಂದು ಆಶೀರ್ವಾದ ಮಾಡಿ ನನಗೂ ಮುಂದಕ್ಕೆ 2022ಕ್ಕೆ ತಾಯಿ ನನ್ನ ಚಿಕ್ಕದೇವಮ್ಮನ ಆಶೀರ್ವಾದ ಮತ್ತು ನನ್ನ ತಾಲೂಕಿನ ಸಮಸ್ತ ಹಿರಿಯರಿಂದ ಯುವಕರಿಂದ ಎಲ್ಲರ ಆಶೀರ್ವಾದದಿಂದ 2028ಕ್ಕೆ ನಾನು ಅಭ್ಯರ್ಥಿ ಆಗ್ತೀನಿ. ಗೆಲ್ಲೋದ್ರಲ್ಲಿ ಎರಡು ಮಾತಿಲ್ಲ ಸರ್. ಒಂದು ಸ್ಪಿರಿಚುವಲಿ ಕ್ವಶನ್ಸ್ ಕೇಳ್ತೀನಿ. ಜಸ್ಟ್ ನೋಡಿದೆ ಸರ್ ನಿಮ್ಮದು ಬೆರಳು, ತುಂಬ ಸಾಹಸಗಾರ ಮತ್ತು ಪರಮ ದೈವ ಭಕ್ತರು ಅಂತ ಗೊತ್ತಾಯಿತು. ಏನು ಸರ್ ತಾಯಿ ನಮಗೆ ಬೆರಳೆ ಕೊಟ್ಬಿಟ್ರಿ ಅಂತ ಏಕಲವ್ಯನ ಥರ ನಿಮ್ಮದು ಅಂತ? ಅಲ್ಲ, ಅದು ನಾನು 1999 ನಾನು ಡಿಗ್ರಿ ಫೈನಲ್ ಇಯರ್ ಇದ್ದೆ. ಆವಾಗ ಸ್ವಲ್ಪ ಮನೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಇದೆಲ್ಲ ಇದ್ದು, ಮತ್ತು ನಮ್ಮ ತಂದೆಯವ್ರ ಹತ್ರ ರಾಜಕಾರಣದಲ್ಲೂ ಕೂಡ ಸಕ್ರಿಯವಾಗಿದ್ದರು. ಅವತ್ತು ನಮ್ಮ ತಂದೆಗೂ ಕೂಡ MP ವೆಂಕಟೇಶ್ವರ ಇಬ್ಬರಿಗೂ ಕೂಡ ರಾಜಕಾರಣದ ಜಿದ್ದಾಜಿದ್ದಿ ಇತ್ತು. ಮತ್ತು ಮನೇಲೂ ಕೂಡ ವೈಯಕ್ತಿಕವಾಗಿ ಏನೋ ಸಮಸ್ಯೆ ಇದ್ದಾಗ ನಾನು ತುಂಬ ನಂಬೋದು ನನ್ನ ಮನೆ ದೇವರು, ಮತ್ತು ನಾನು ಪ್ರೀತಿ ಮಾಡೋದು ನಮ್ಮ ತಂದೆ ತಾಯಿಗಳನ್ನ. ಅವರಿಬ್ಬರು ಚೆನ್ನಾಗಿರಲಿ ಅಂತ ಅನ್ನೋದಕ್ಕೋಸ್ಕರ ನಾನು ಈಗ ಅದನ್ನು ಕೆಲವರು ಇವತ್ತು ನಿಮ್ಮ ಸಾರ್ವಜನಿಕವಾಗಿ ಹೇಳಿದಾಗ ಅದನ್ನು ಕೆಲವರು ಮೂಢನಂಬಿಕೆ ಇವನ್ನ ಆ ಥರ ಈ ಥರ ಅಂತ ನನ್ನ ಬಿಂಬಿಸ್ಬೋದು. ಆದರೆ ನನ್ನ ಆತ್ಮಸಾಕ್ಷಿ ಮತ್ತು ನನ್ನ ಎತ್ತ ತಂದೆ ತಾಯಿಗಳಿಗೆ ಮತ್ತು ನನ್ನ ಒಡೊಟ್ಟ ಅಕ್ಕಂದ್ರಗಳಿಗೆ ನನ್ನ ಕುಟುಂಬಕ್ಕೆ ಯಾವತ್ತೂ ಕೂಡ ಅದನ್ನು ಅವರ ಸಂತೋಷಕ್ಕೆ ನಾನು ಯಾವತ್ತೂ ಅದನ್ನು ಶಪಥ ಮಾಡಿದರೆ ಯಾವಾಗ ಕೊಟ್ರಿ, ಯಾವಾಗ ಈಡೇರಿತು ಅಂತ? ಅಲ್ಲ, ಅದನ್ನು ನಾವು ಪ್ರತಿ ವರ್ಷವೂ ಕೂಡ ಪಕ್ಷ ಅಂತ ಮಾಡ್ತೀವಿ. ಪಕ್ಷ ಅಂತ ಮಾಡಿದಾಗ ನಾವು ಯಾವಾಗಲೂ ಕೂಡ ಪಕ್ಷ ಅಂತ ಮಾಡಿದಾಗ ಬೆಳಗ್ಗೆಯಿಂದ ಸಂಜೆ ತನಕ ಉಪವಾಸ ಇರ್ತೀವಿ. ಉಪವಾಸ ಇದ್ದು ರಾತ್ರಿ ಆದಮೇಲೆ ನಾವು ಏನು ನಮ್ಮ ಪದ್ಧತಿ ಪ್ರಕಾರ ಮಾಡ್ಬೇಕಾದ್ರೆ ಆವಾಗ ನನಗೂ ಅದು ಮನಸ್ಸಿಗೆ ಬಂತು, ನಮ್ಮ ತಂದೆ ತಾಯಿಗಳು ಚೆನ್ನಾಗಿರಬೇಕು. ನಮ್ಮ ತಂದೆ ಅಲ್ಲ, ಆರೋಗ್ಯ ಸಮಸ್ಯೆ ಏನಿಲ್ಲ, ರಾಜಕೀಯವಾಗಿ ಸಸ್ಟೈನ್ ಆಗಬೇಕು ಅಂತಲೇ ಯಾರಾದ್ರು ಪೊಲಿಟಿಕಲ್ ಅವಮಾನ ಮಾಡಿದ್ರಾ, ಇಲ್ಲ ನಮ್ಮ ತಂದೆನ ನನಗೆ ನೋಡಬೇಕು ಅಂತೇಳಿ ಶಪಥ ಮಾಡಿದ್ರೆ ಅದು ಈಡೇರಿದ ಮೇಲೆ ಬಿಲ್ ಕೊಟ್ರಾ ಅಂತ? ಹೌದೌದು. ಯಾಕಂದರೆ ಅವತ್ತಿನ ಇದರಲ್ಲಿ ನಮ್ಮ ತಂದೆಯವ್ರಿಗೆ ಎಂ ಶಿವಣ್ಣವ್ರು ಅವತ್ತು ಎಲೆಕ್ಷನ್ಗೆ ನಮ್ಮ ತಂದೆಯವ್ರು ನಿಲ್ಲಿಸಿದ್ರು. MP ವೆಂಕಟೇಶ್ ಮಾಮನು ಕೂಡ ಅವರು ಕೂಡ ಎಲೆಕ್ಷನ್ ನಿಂತಿದ್ರು. ಅವತ್ತು ನಮ್ಮ ತಂದೆಗೆ ಅವತ್ತು ಜಿದ್ದಾಜಿದ್ದಿ. ಯಾಕಂದರೆ ಅವಾಗ ಎಂ ಶಿವಣ್ಣವ್ರಿಗೂ MP ವೆಂಕಟೇಶ್ಗೆ ಎಲೆಕ್ಷನ್ ಅಲ್ಲ, ಚಿಕ್ಕಣ್ಣವ್ರಿಗೂ MP ವೆಂಕಟೇಶ್ ಎಲೆಕ್ಷನ್ ಅನ್ನೋದು ತುಂಬ ಜಿದ್ದಾಜಿದ್ದೆ. ಆವಾಗ ನಮ್ಮ ತಂದೆಗೆ ಸಾರ್ವಜನಿಕವಾಗಿ ಹೇಳ್ಸೋದು, ಅಲ್ಲ ಮನೆ ಮುಂದೆ ಬಂದು ಆರನ್ ಮಾಡೋದು, ಸಾರ್ವಜನಿಕವಾಗಿ ಅವ್ರಿಗೆ ಆ ಥರ ಮಾಡ್ತೀನಿ ಈ ಥರ ಮಾಡ್ತೀನಿ ಅಂತ ಹೇಳೋದು ಅದೆಲ್ಲ ಇತ್ತು. ಆವಾಗ ನನಗೆ ಯಾವತ್ತೂ ಕೂಡ ನಮ್ಮ ತಂದೆ ತಲೆ ಎತ್ತಿ ನಡಿಬೇಕು ಅನ್ನೋದು ನಾನು ಒಬ್ಬ ಮಗನಾಗಿ ನಾನು ಆಸೆ ಪಡೋಂಥವನು. ನನ್ನ ತಾಯಿನೂ ಕೂಡ ಯಾವತ್ತೂ ಚೆನ್ನಾಗಿರ್ಬೇಕು ಅನ್ನೋನು. ನಮ್ಮ ತಂದೆ ನನ್ನ ಅಕ್ಕಂದ್ರು ಕೂಡ ಯಾವತ್ತೂ ಕೂಡ ಅವರು ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂತ ಆಸೆ ಪಡೋನು. ಹಾಗಾಗಿ ಕೂಡ ನಮ್ಮ ತಂದೆಗೆ ನಾನು ಒಬ್ಬ ಮಗನಾಗಿ ಅವ್ರ ಸಂತೋಷಕ್ಕೆ ನನ್ನ ತಂದೆ ಎಲ್ಲೂ ಕೂಡ ಕುಗ್ಗಬಾರ್ದು, ಅವರು ಎಲ್ಲೂ ಕೂಡ ಅವ್ರ ಆತ್ಮಸ್ಥೈರ್ಯ ಕಳ್ಕೋಬಾರ್ದು. ಅದನ್ನು ಕೂಡ ನಾನು ಯಾವತ್ತೂ ಕೂಡ ಇವತ್ತೂ ಕೂಡ ನಾನು ನಮ್ಮ ತಂದೆಯ ಮಾತನ್ನ ನಾನು ಮೀರಿಲ್ಲ. ನಾನು ಹೌದು. ಯಾಕಂದರೆ ನಮ್ಮ ತಂದೆ ನಮ್ಮ ತಾಯಿಗೆ ಅವರೇನು ನಮ್ಮನ್ನ ಕೇಳಿರಲ್ಲ. ಯಾಕಂದರೆ ಮಗ ಅವರು ಯಾವತ್ತೂ ಕೂಡ ತಂದೆ ತಾಯಿಗಳು ಕೂಡ ಮಕ್ಕಳಿಗೆ ಅವರು ಕಾಯ ವಾಚ ಮನಸ್ಸು ಅವರು ಜೀವನ ಪೂರ್ತಿ ತ್ಯಾಗ ಮಾಡಿರ್ತಾರೆ. ಬಟ್ ಭಗವಂತ ನನಗೆಲ್ಲ ಒಂದು ಅವಕಾಶ ಕೊಟ್ಟ. ನಮ್ಮ ತಂದೆಗೆ ನಾನು ಒಬ್ಬ ಮಗನಾಗಿ ಅವ್ರು ಇರೋ ತನಕ ಅವ್ರು ಸೇವೆ ಮಾಡ್ಕೊಂಡು ಅವ್ರನ್ನ ಯಾವತ್ತೂ ಕೂಡ ಕುಗ್ಗಿಸ್ಬಾರ್ದು, ಅವ್ರು ಯಾವತ್ತೂ ಕೂಡ ಒಬ್ಬ ಕಿಂಗಾಗಿ ಇರಬೇಕು ಅಂತ ಆಸೆ ಪಡೋಲ್ಲ. ನನ್ನ ಮಗನಾಗಿ ನನ್ನ ಪ್ರಾಮಾಣಿಕವಾಗಿ ನಾನು ಆಸೆ ಪಡೋನು. ಇವತ್ತು ಕೂಡ ನಮ್ಮ ತಂದೆ ತಾಯಿಗೆ ನಾನು ಆಭಾರಿಯಾಗಿರ್ತೀನಿ. ಅವ್ರಿಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ನಮ್ಮ ಅಕ್ಕಂದ್ರಿಗೆ, ನಮ್ಮ ಭಾವಂದ್ರಿಗೆ, ಯಾಕಂದರೆ ಎಲ್ಲ ರೀತಿಯಲ್ಲೂ ನನ್ನ ಕೈ ಕಟ್ಕೊಂಡಿರೋರು ಎಲ್ಲರೂ. ಹಾಗಾಗಿ ಎಲ್ಲರಿಗೂ ಕೂಡ ಹಾಗಾಗಿ ನನ್ನ ತಾಯಿ, ಯಾಕಂದ್ರೆ ನಾನು ತುಂಬ ನಂಬೋದು ನನ್ನ ಚಿಕ್ಕದೇವಮ್ಮನ್ನ. ನನ್ನ ಎತ್ತ ತಾಯಿ ಮಾದೇವಮ್ಮ ಆದ್ರೂ ನನಗೆ ಜನ್ಮ ಕೊಟ್ಟವಳು ನನ್ನ ಚಿಕ್ಕದೇವಮ್ಮ ಅಂತ ಯಾವತ್ತೂ ಕೂಡ ನನ್ನ ಭೂಮಿಗೆ ಬರೋಕ್ಕೆ ಅಲ್ಲ, ಚಿಕ್ಕದೇವಮ್ಮ ಯಾವತ್ತೂ ಪವರೇನೆ ಸರ್. ಯಾಕಂದರೆ ಇಡೀ ನನ್ನ ತಾಲೂಕಿನ ಜನತೆ ಇವತ್ತು ಕೂಡ ಪೂಜೆ ಮಾಡೋದು ಚಿಕ್ಕದೇವಮ್ಮನ್ನೇ. ನಾನು ಅವಳನ್ನೇ ನಂಬಿರೋದು. ನಾನು ಪ್ರತಿದಿನ ಎದ್ರೂ ನನ್ನ ಒಳ್ಳೆಯದು ಕೆಟ್ಟದ್ದು ಎಲ್ಲ ನನ್ನ ಭವಿಷ್ಯ ರೂಪಿಸೋದೇ ಅವಳನ್ನೇ. ಯಾಕಂದರೆ ಇವತ್ತು ಕೂಡ ನಾವು 3 ಎಲೆಕ್ಷನ್ ಸೋತ್ರೂ ಕೂಡ ನಾವು ಇಷ್ಟು ಸಾರ್ವಜನಿಕ ವಲಯದ ಇನ್ನೂ ಕೂಡ, ಯಾಕಂದರೆ ನಾವು ಒಬ್ಬ ಬಿಲೋ ಕಮ್ಯುನಿಟಿಲಿ ಹುಟ್ಟಿರೋಂಥವ್ರು ನಾವು. ಯಾಕಂದರೆ ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ ಸೋತ್ರೇ ಕೂಡ ನಾವು ಇವತ್ತು ತಲೆ ಎತ್ಕೊಂಡು ತಿರುಗೋಕ್ಕಾಗಲ್ಲ. ಆದರೆ ನಾವು ಒಬ್ಬ ST ಸಮಾಜದಲ್ಲಿ ಹುಟ್ಟಿ 3 ಎಲೆಕ್ಷನ್ ಸೋತಿ ಮತ್ತೆ ನಾನು 2028ಗೂ ಕೂಡ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳೋಷ್ಟು ಧೈರ್ಯ ಕೊಟ್ಟಿರೋದು ನನ್ನ ತಾಯಿ ಮತ್ತು ನನ್ನ ತಾಲೂಕಿನ ಜನತೆ ಮತ್ತು ನನ್ನ ಎತ್ತ ತಂದೆ ತಾಯಿಗಳ ಆಶೀರ್ವಾದ ಇವತ್ತು ಕೂಡ ನಾನು ಕಾಪಾಡ್ತದೆ. ಆ ಧೈರ್ಯದಲ್ಲೇ ಕೂಡ ನಾನು ಇವತ್ತು ಕೂಡ ನನ್ನ ತಾಲೂಕಿನಿಗೆ ಮತ್ತು ನನ್ನ ತಾಯಿಗೆ ಯಾವತ್ತೂ ಕೂಡ ನಾನು ಚಿರಋಣಿಯಾಗಿರ್ತೀನಿ. ಅವ್ರನ್ನ ಸೇವೆನ ನನ್ನ ಕೊನೆ ಉಸಿರಾಟ ತನಕನೂ ನನಗೆ ಏನು ಕೊಟ್ಟಿರ್ತದ
ನನ್ನ ಆರೋಗ್ಯನೂ ಕೂಡ ನಮ್ಮ ತಂದೆ ತಾಯಿ ಕೊಡಲಿ ಅಂತ ನಾನು ಇವತ್ತು ಕೂಡ ನಾನು ಕೇಳ್ಕೊತೀನಿ. ಅವರಿಬ್ಬರು ಚೆನ್ನಾಗಿದ್ರೆ ನಾನು ಸಂತೃಪ್ತ. ನಾನು ನಮ್ಮ ತಂದೆ ಏನು ಹಾಕಿರ್ತಾರೆ ಗೆರನ ಇವತ್ತವರೆಗೆ ದಾಟಿಲ್ಲ, ಮುಂದೆನೂ ದಾಟೋದಿಲ್ಲ. ಅವರು ರಾಜಕಾರಣಕ್ಕೂ ಕೂಡ ನನ್ನ ತಂದಾದ ಅವರು ಅಷ್ಟು ವರ್ಷದ ರಾಜಕಾರಣದಲ್ಲೂ ಕೂಡ ಅವರು ನನ್ನ ಕೊನೆಯ ಕ್ಷಣದಲ್ಲೂ ಕೂಡ ಅವರು ರಾಜಕಾರಣಕ್ಕೆ ನೀನು ಬಂದು ನಿಂತ್ಕೊ ಅನ್ನೋ ತನಕ ನಾನು ಕೂಡ ರಾಜಕಾರಣ ನಿಂತ್ಕೊತೀನಿ ಅಂತ ಕೇಳ್ದವನಲ್ಲ. ಇವತ್ತು ಕೂಡ ಅವ್ರು ರಾಜಕಾರಣ ಬೇಡ ನಿನಗೆ ಅಂತಂದರೆ ನಾನು ರಾಜಕಾರಣದ ಹಿಂದೆ ಸರಿ ಅಂತವನು. ನಾನು ತಂದೆಯ ಮಾತಿನ ಪರಿಪಾಲಕನಾಗಿ ಬದುಕ್ತಾ ಇದ್ದೀನಿ. ಜಯಪ್ರಕಾಶ್ ಅವರು ತಂದೆಗೆ ತಕ್ಕ ಮಗ. ತಂದೆ ತಕ್ಕ ಮಗ ಆಗೋಕ್ಕಾಗಲ್ಲ ಸರ್, ಯಾಕಂದರೆ ತಂದೆ ಗ್ರೇಟ್. ಯಾಕಂದರೆ ನನ್ನ ತಂದೆ ನನಗೆ ಗ್ರೇಟ್ ಸರ್. ನನಗೆ ಇಲ್ಲ ಸರ್, ನನಗೆ ನಮ್ಮ ತಂದೆಗೆ ಹೆಸರು ಕೊಟ್ಟಂಥ ನಮ್ಮ ತಾಲೂಕಿನ ಜನ, ಚಿಕ್ಕಣ್ಣ ಅಂತ ಹೆಸರು ಕೊಟ್ಟರು ನನ್ನ ತಾಲೂಕು ಜನ. ಜಯಪ್ರಕಾಶ್ ಅನ್ನೋ ಒಂದು ವ್ಯಕ್ತಿಗೆ ಇವತ್ತು ನನಗೆ ಒಂದು ಹೆಸರು ಬರೋಕ್ಕೆ ನಮ್ಮ ಅಪ್ಪನೇ ಕಾರಣ. ಹಾಗಾಗಿ ನನ್ನ ತಾಲೂಕಿನ ಜನ ಮತ್ತು ನಮ್ಮ ಅಪ್ಪನಿಗೆ ಯಾವತ್ತೂ ನಾನು ಋಣಿ. ಅದಕ್ಕೆ ನನಗೆ ಇವತ್ತು ಎಲ್ಲೇ ಹೋದ್ರೂ ನನ್ನ ತಾಲೂಕಿನ ಜನ ಚಿಕ್ಕವರಿರಲಿ ದೊಡ್ಡವರಿರಲಿ ನಾನು ನನ್ನ ಬಾಯಿ ತುಂಬ ನಾನು ಕರೆಯೋದೇ ಅಣ್ಣ ಅಂತೇಳಿ. ಚಿಕ್ಕವರಾಗಲಿ ದೊಡ್ಡವರಾಗಲಿ ಅಣ್ಣ ಅಂತ ಕರಿತೀನಿ. ನಮ್ಮ ತಂದೆ ತಾಯಿನೂ ಕೂಡ ಅಷ್ಟೇ ಗೌರವಪೂರ್ವಕವಾಗಿ. ಹೆಂಗೆ ನಿರ್ಧಾರ ಮಾಡಿಬಿಟ್ರೆ ಏನು ಪೇನ್ ಆಗಲಿಲ್ವಾ? ಯಾವ ಥರದ್ದು ಬರೆಯಲ್ಲಿ ಕೊಟ್ಟಿದ್ದು ಇತಿಹಾಸ ಒಂಚೂರು ಶೇರ್ ಮಾಡಿ. ಇಲ್ಲ, ನಾನು ರಿವ್ಯೂ ಮಾಡ್ತಾ ಇಲ್ಲ ಸರ್. ತಮಗೆ ತಾವು ನನ್ನ ಇದೊಂಥರ ಇಕ್ಕಟ್ಟಿನ ಪರಿಸ್ಥಿತಿ. ಯಾಕಂದ್ರೆ ನಾನು ಯಾವತ್ತೂ ಕೂಡ ಇದು ಹೇಳ್ಕೊಂಡಿರಲಿಲ್ಲ ಸಾರ್ವಜನಿಕರಿಗೆ. ಎಲ್ಲರಿಗೂ ಗೊತ್ತಿತ್ತು ನನಗೆ ಈ ಥರ ಅಂತ ಅಂದ್ಬಿಟ್ಟು, ಬಟ್ ಯಾರಿಗೂ ಹೇಳಿರಲಿಲ್ಲ. ನಾನು ಅದೇ ಶುಕ್ರವಾರ ನನ್ನ ಮನೆ ದೇವರು ಪೂಜೆ ಇದ್ದಾಗ ಪಕ್ಷ ಮಾಡಿದಾಗ ಮುಂದಿನ ಶುಕ್ರವಾರ ನಾನು ಹೇಳಿದ್ದೆ, ತಾಯಿ ನನಗೆ ನಮ್ಮ ತಂದೆಗೆ ಒಳ್ಳೇದಾಗಬೇಕು, ಅವರು ಯಾವತ್ತೂ ಕೂಡ ನಗ್ನಗ್ತಾ ಖುಷಿಯಾಗಿರಬೇಕು. ಅವರು ಇಲ್ಲ ನಾನು ಖುಷಿಯಾಗಿದ್ರೆ ಬೆರಳು ಕೊಡ್ತೀನಿ ಅಂತ ಹೇಳಿಲ್ಲ. ನಿನ್ನನ್ನು ನಂಬಿದ್ದೀನಿ, ನೀನು ನನ್ನನ್ನು ಕಾಪಾಡ್ತೀನಿ ಅಂತ ನಮ್ಗೆ ಗೊತ್ತು. ಹಾಗಾಗಿ ನಾನು ನಿನ್ನ ಮೇಲೆ ನಂಬಿಕೆ ಇರೋದ್ರಿಂದ ಅದನ್ನು ನಿನ್ನ ಪರೀಕ್ಷೆ ಮಾಡೋಕ್ಕೆ ನಾನು ರೆಡಿ ಇಲ್ಲ. ಬಟ್ ನಾನು ಏನು ಒಪ್ಕೊಂಡಿದ್ದೀನೋ ಅದು ನಾನು ಮನಸ್ಪೂರ್ವಕವಾಗಿ ನಿನಗೆ ಪರಿಪೂರ್ಣ ಮಾಡ್ತೀನಿ ಅಂತೇಳಿ ನಾನು ಹೋಗಿ ನನ್ನ ತಾಯಿ ಚಿಕ್ಕದಮ್ಮ ಬೆಟ್ಟದಲ್ಲಿ ಹೋಗಿ ನಾನು ಅರ್ಪಣೆ ಮಾಡ್ಬಿಟ್ಟು ಬಂದೆ. ಅದು ನನಗೆ ತಂದೆಗಿಂತ ಖುಷಿಗೆ ಅದು ಪೇಯ್ನ್ ಅಂತೇನು ಅನಿಸ್ಲಿಲ್ಲ. ಅದೊಂಥರ ನಾನೊಂಥರ 99 ನನ್ನ ಡಿಗ್ರಿ ಫೈನಲ್ ಇಯರ್ ಸರ್. ಅವಾಗ ಒಳ್ಳೆ ಯಂಗ್ ಬ್ಲಡ್ಡು, ಇದಕ್ಕೆ ಸ್ಪಿರಿಚುವಲ್ ಟಚ್ಚು, ತಂದೆ ಮೇಲೆ ಗೌರವ. ಏನು ತಮಾಷೆ ವಿಚಾರಣ ಸರ್ ಅದು? ತಮಾಷೆ ಅಂತೇನಿಲ್ಲ ಸರ್. ಆದರೆ ಏನಂತಂದರೆ ಎಲ್ಲ ಒಂಥರ ಅದು ನನ್ನ ಭಾವನೆ. ತಾಯಿ ತಂದೆನ ರೋಡಲ್ಲಿ ಹಾಕ್ತವ್ರೆ, ತಾಯಿ ತಂದೆನ ವೃದ್ಧಾಪ್ಯ ಆಶ್ರಮಕ್ಕೆ ಹಾಕ್ತವ್ರೆ, ತಾಯಿ ತಂದೆನ ಕೇರಳ ಬಾರ್ಡ್ರಿಂದ ಬಂದು ನಿಮ್ಮ ಕಾಡೊಳಗಡೆ ಬಿಟ್ಟು ಹೋಗ್ತವ್ರೆ, ವಯಸ್ಸಾಗಿರೋ ತಾಯಿ ತಂದೆಗಳನ್ನ. ಆದರೆ ನೀವು ತಾಯಿ ತಂದೆಗಾಗಿ ನೀವು ಬೆರಳನೆ ಕೊಟ್ಟಿದ್ದೀರಲ್ವಾ ಅಂತ. ಇಲ್ಲ, ನಾನು ಅದಕ್ಕೆ ನಾನು ಯಾವುದೇ ಸಮಾರಂಭಗಳಿಗೆ ಹೋದ್ರು ಸರ್, ನಾನು ಎಲ್ಲೇ ಹೋದ್ರು ನಾನು ಸಾರ್ವಜನಿಕ ಸಭೆಗಳಲ್ಲೂ ಕೂಡ ನಾನು ವಿನಂತಿಸ್ಕೊಳ್ಳೋದಿಷ್ಟೇ, ಎತ್ತ ತಂದೆ ತಾಯಿಗಳಿಗೆ ಗೌರವ ಕೊಡಿ, ಅವ್ರನ್ನ ಎಲ್ಲೂ ಕೂಡ ಕಡೆಗಣಿಸ್ಬೇಡಿ, ಅವ್ರನ್ನ ಪ್ರೀತಿ ನೋಡಿ ಅಂತ ನನ್ನ ಸಾರ್ವಜನಿಕ ಸಭೆಯಲ್ಲಿ ವಿನಂತಿಸ್ಕೊಳ್ತೀನಿ. ಯಾಕಂದರೆ ಇವತ್ತು ನಿಜ, ಯಾಕಂದ್ರೆ ನಾವು ವಿದ್ಯಾವಂತರು ಆಗ್ತಾ ನಾವು ನಮ್ಮ ಸಂಸ್ಕೃತಿ ಪರಂಪರೆನ ನಮ್ಮ ಸಂಬಂಧಗಳನ್ನ ಕಳ್ಕೊತಾ ಇದ್ವಿ. ಹಾಗಾಗಿ ಕೂಡ ನಾವು ಅದನ್ನು ಹೋಗ್ಬಾರ್ದು ಅನ್ನೋದು ನನ್ನ ವಿನಂತಿ. ನಾನು ಎಲ್ಲರನ್ನೂ ಇವತ್ತು ನಾನು ಕೇಳ್ಕೊಳ್ಳೋದಿಷ್ಟೇ, ನಾವು ಅವ್ರು ಇರೋ ತನಕ ನಮ್ಮನ್ನು ಯಾವತ್ತೂ ಕೂಡ ನಮಗೆ ತಂದೆ ತಾಯಿಗಳು ಮಕ್ಕಳು ಒಳ್ಳೇದಕ್ಕೆ ಅವ್ರು ಒಳ್ಳೇದಾಗಲಿ ಅಂತಲೇ ಅವ್ರ ಜೀವನ ಇಡೀ ತ್ಯಾಗ ಮಾಡಿರ್ತಾರೆ. ನಾವು ಅವ್ರು ಇರೋಷ್ಟು ದಿನ ನಾವು ಅವ್ರನ್ನ ಸುಖವಾಗಿ ಅವ್ರಿಗೆ ವಿರುದ್ಧವಾಗಿ ಮಾತಾಡ್ದೇ ಅವ್ರ ಪ್ರೀತಿಯಿಂದ ಅವ್ರನ್ನ ವಿಶ್ವಾಸದಲ್ಲಿ ಅವ್ರಿಗೆ ಗೌರವ ಕೊಟ್ಕೊಂಡು ಹೋದರೆ ಅವ್ರಿಗೆ ಅದೇ ತೃಪ್ತಿ. ಹಾಗಾಗಿ ನಾನು ನನ್ನ ಯಾರೇ ಇದ್ರೂ ಕೂಡ ನಾನು ಸಾರ್ವಜನಿಕವಾಗಿ ನಾನು ವಿನಂತಿಸ್ಕೊಳ್ಳೋದಿಷ್ಟೇ, ಅವರೆಲ್ಲರಿಗೂ ಭಗವಂತ ಎಲ್ಲರನ್ನೂ ಚೆನ್ನಾಗಿಡಲಿ, ಎಲ್ಲರಿಗೂ ಕೂಡ ಪರಿಪಕ್ವವಾದಂಥ ಬುದ್ಧಿ ಕೊಡಲಿ, ತಂದೆ ತಾಯಿಗಳನ್ನ ಎಲ್ಲರೂ ಕೂಡ ಗೌರವಿಸಿ, ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಇಡಿ. ಅವರ ಆಶೀರ್ವಾದನ ನಮಗೆ ಶ್ರೀರಕ್ಷೆ. ನಾವು 100 ದೇವ್ರನ್ನ ನಾವು ಪೂಜೆ ಮಾಡ್ಬೋದು, ನನ್ನ ತಂದೆ ತಾಯಿಗಳು ನನಗೆ ಆಶೀರ್ವಾದ ಇಲ್ಲ ಅಂದಾಗ ನನಗೆ ಯಾವ ದೇವರು ಕೂಡ ಫಲ ಕೊಡಲ್ಲ. ಹಾಗಾಗಿ ಫಸ್ಟ್ ನನ್ನ ತಂದೆ ತಾಯಿಗಳಿಗೆ ನನ್ನ ಆಶೀರ್ವಾದನ ನೀವು JDS ಅಲ್ಲಿ ಇದ್ದೀರಾ, ಇಷ್ಟು ಸ್ಟ್ರಿಕ್ಟಾಗಿ ನೇರವಾಗಿ ಸನಾತನ ಧರ್ಮ ಸಂಬಂಧ ತಾಯಿ ತಂದೆ ಎಲ್ಲದ್ರ ಬಗ್ಗೆ ಇಷ್ಟು ಕ್ಲಿಯರ್ ಆಗಿ ಇದ್ದೀರಾ, ಮಾತಾಡ್ತಾ ಇದ್ದೀರಾ. ಬಟ್ ನಿಮ್ಮದೇ JDS ಪಕ್ಷದಲ್ಲಿ ಒಂದೆರಡು ಕ್ಷೇತ್ರಗಳಲ್ಲಿ ತಂದೆ ಮಗನೇ ಟಿಕೆಟ್ಗೆ ಕಿತ್ತಾಡ್ತವ್ರೆ, ನಾನೇ ನಿಂತ್ಕೊಳ್ತೀನಿ ಅಂತವ್ರೆ. ಆ ಥರದವ್ರಿಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀನಿ? ಇಲ್ಲ ಸರ್, ಅದು ವೈಯಕ್ತಿಕ ವಿಷಯ ಸರ್. ಯಾಕಂದರೆ ನನ್ನ ತಂದೆ ತಾಯಿ ಬಗ್ಗೆ ಮಾತ್ರ ನಾನು ಮಾತಾಡೋಕ್ಕೆ ನಾನು ಅರ್ಹನ ಹೊರತು ನಾನು ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕೆ ನಾನು ಅಷ್ಟೊಂದು ಯೋಗ್ಯ ಅಲ್ಲ. ಯಾಕಂದರೆ ಅವ್ರವ್ರದ್ದು ಇರುತ್ತೆ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ. ಯಾವತ್ತೂ ತಂದೆ ತಾಯಿ ಮಕ್ಕಳು ಅಪ್ಪ ಮಕ್ಕಳು ಸಂಬಂಧ ಯಾವತ್ತೂ ಹಾಳಾಗಲ್ಲ. ಒಂದು ಸಂದರ್ಭಗಳು ಎಲ್ಲ ಒಂಥರ ಯಾವುದೋ ಈ ರಾಜಕಾರಣದಲ್ಲಿ ಏರುಪೇರುಗಳಾಗಿರ್ತವೆ, ಅದು ಮತ್ತೆ ಸರಿಯಾಗುತ್ತೆ. ಯಾಕಂದರೆ ಎಷ್ಟೇ ಸಮಸ್ಯೆಗಳು ಬಂದರೂ ಅಕ್ಕ ತಂಗಿ ಸಂಬಂಧ ತಂದೆ ತಾಯಿಗಳ ಸಂಬಂಧ ಎಲ್ಲೂ ಕೂಡ ಮಕ್ಳುಗಳು ಬಿಟ್ಕೊಡೋಕ್ಕಾಗಲ್ಲ. ನಾಳೆ ದಿನ ಅದು ಒಂದಾಗುತ್ತೆ. ಭಗವಂತ ನನ್ನ ತಾಯಿ ಚಿಕ್ಕದಮ್ಮ ಕೇಳ್ಕೊತೀನಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಅವರು ಜಯಪ್ರಕಾಶ್ ಅವರು ಒಂದು ಡಿಸೈಡ್ ಹೇಗಿದೆ ಅಂದರೆ ಇಂಟರ್ವ್ಯೂ ನೋಡಿದಾಗ, ನಾವು ಗೆಲ್ಲದೇ ಆದ್ರೂ ಪರವಾಗಿಲ್ಲ, ಕೃಷ್ಣ ನಾಯಕ ಮಾತ್ರ MLA ಆಗಕ್ಕೆ ಬಿಡಲ್ಲ ಅನ್ನೋ ಥರಕ್ಕಿದೆ. ಇಲ್ಲ ಸರ್, ನನಗೆ ಕೃಷ್ಣ ನಾಯಕರ ಬಗ್ಗೆ ವೈಯಕ್ತಿಕವಾಗಿ ನನಗೇನು ದ್ವೇಷ ಇಲ್ಲ ಸರ್. ಇಲ್ಲ ಸರ್, ನನಗೆ ನೋಡಿ, ಈಗ ಒಂದು ಉದಾಹರಣೆ ಇದೆ ಸರ್. ಹುಲ್ಲು ಎಷ್ಟು ಜನ ಹೋಗಿ ತುಳಿತಾ ಇರ್ತಾರೆ, ಮತ್ತು ಅದು ಬೆಳೀತಾನೆ ಇರ್ತಾರೆ, ಬೆಳೀತಾರೆ. ಈಗ ನಾನು ಹುಲ್ಲಾಗಿದ್ದೀನಿ, ಅವ್ರು ತುಳಿತಾ ಇರ್ಬೋದು, ಬಟ್ ನನ್ನ ತಾಲೂಕು ಜನ ನೀರು ಹಾಕ್ತಾ ಇದ್ದಾರೆ, ಬೆಳೆಸ್ತಾರೆ ಸರ್. ಅವ್ರು ತುಳಿಬೋದು ಅಷ್ಟೇ, ತುಳಿದಷ್ಟು ಹಸಿರಾಗ್ತೀನಿ ಹೊರ್ತು ನಾನು ಯಾವತ್ತೂ ಅದು ಮಣ್ಣಾಗಲ್ಲ.
ಅದು ಹಸ್ರಾಗೇ ಐತೀನಿ, ನಾವು ಹುಲ್ಲಾಗೇ ಇರ್ತೀನಿ, ಅವ್ರು ತುಳಿತಾನೆ ಇರಲಿ. ಅವ್ರಿಗೆ ಎಷ್ಟು ದಿನ ನನಗೆ ನನ್ನ ತುಳಿಬೇಕು ಅಂತ ಅವ್ರ ಮನಸ್ಸಲ್ಲಿ ಖುಷಿ ಇರ್ತದೆ ಅಷ್ಟು ದಿನ ತುಳಿಲಿ. ಬಟ್ ಅವರು ತುಳಿಯೋರೆಲ್ಲ ಯಾವತ್ತೂ ಇರಲ್ಲ, ಅವ್ರು ವಾಪಸ್ ಹೋಗ್ತಾರೆ. ಹುಲ್ಲು ಯಾವತ್ತೂ ಅಲ್ಲೇ ಇರ್ತದೆ, ಅದು ಹಸ್ರಾಗೇ ಇರುತ್ತೆ. ಹಾಗಾಗಿ ನಾನು ಹಸ್ರಾಗೇ ಇರ್ತೀನಿ, ತುಳಿಯೋರು ತುಳಿತಾ ಇರ್ಬೋದು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಜಯಪ್ರಕಾಶ್ ಅವರ ಮಾತು. HD ಕೋಟೆಯ ರಾಜಕಾರಣದಲ್ಲಿ ಟ್ರಯಾಂಗಲ್ ಫೈಟ್ ಇತ್ತು. ಈಗ ಮೈತ್ರಿ ಆದ ನಂತರ 1-to-1 ಫೈಟ್ ಆಗುತ್ತೆ. ಎಲ್ಲ ಒಂದು ಕಡೆ ಚಿಕ್ಕಣ್ಣ ಮತ್ತು ಚಿಕ್ಕಣ್ಣ ಅವರ ಫ್ಯಾಮಿಲಿಯನ್ನು ಡಿಸ್ಟರ್ಬ್ ಮಾಡಿದ್ರೆ ಎಷ್ಟು ಟೆರರ್ ಆಗಿ ಅವರು ರಾಜಕಾರಣವನ್ನು ಮಾಡ್ತಾರೆ ಅನ್ನೋದು ಇಡೀ HD ಕೋಟೆ ತಾಲೂಕಿನ ಜನರಿಗೆ ಗೊತ್ತಿದೆ. ಎಲ್ಲೋ ಒಂದು ಕಡೆ ಕೃಷ್ಣನಾಯ್ಕ ವರ್ಸಸ್ ಚಿಕ್ಕಣ್ಣ ಫ್ಯಾಮಿಲಿಯ ನಡುವೆ ಒಂದು ಕೋಲ್ಡ್ ವಾರ್ನಿಂದಾಗಿ ಅನಿಲ್ ಚಿಕ್ಕಮಾದೂರ್ ಅವರಿಗೆ ಅಡ್ವಾಂಟೇಜ್ ಆಗ್ತದೆ. ಹೀಗಾಗಿ 2 ಗೆಲುವಾಯಿತು ಅನ್ನೋದು ಕೂಡ ಚರ್ಚೆ ಇದೆ. ಸೊ 2028ಕ್ಕೆ ಮೈತ್ರಿ ಅಭ್ಯರ್ಥಿಯಾಗಿ ನಾನೇ ಸ್ಪರ್ಧೆ ಮಾಡ್ತೀನಿ. NDA ಒಂದು ಮೈತ್ರಿ ಸರ್ಕಾರದಲ್ಲಿ ನಾನೇ ಶಾಸಕನಾಗಿ ಆಯ್ಕೆಯಾಗಿ ಹೋಗ್ತೀನಿ. ಚಿಕ್ಕಣ್ಣ ಫ್ಯಾಮಿಲಿ ಯಾವತ್ತಿದ್ರೂ ಕೂಡ ಕಿಂಗೇ ಹೊರತು ಕಿಂಗ್ ಮೇಕರ್ ಆಗಿ ಉಳಿಯೋದಿಲ್ಲ. ಯಾವುದೇ ಮ್ಯಾಚ್ ಫಿಕ್ಸಿಂಗ್ ರಾಜಕಾರಣವನ್ನು ಕೂಡ ನಾವು ಮಾಡೋದಿಲ್ಲ. ಜನಗಳ ಒಟ್ಟಿಗೆ ಇದ್ದೀವಿ, ಜನಗಳ ಜೊತೆ ಇರ್ತೀವಿ. ಹಾಲಿ ಶಾಸಕರು ಮತ್ತು ಕೃಷ್ಣ ನಾಯಕರು ಹೊರಗಡೆಯಿಂದ ಬಂದವರು, ಒಂದು ರೀತಿ ವೈಟ್ ಕಾಲರ್ ಅಫಿಷಿಯಲ್ ಥರ ಬಂದಿದ್ದಾರೆ. 3 ವರ್ಷ 4 ವರ್ಷ ಆದಮೇಲೆ ಅಫಿಷಿಯಲ್ಗಳು ಹೇಗೆ ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ, ಹಾಗೆ ಇವರು ST ಮೀಸಲಾತಿ ಇಲ್ಲಿಂದ ಹೋದ್ಮೇಲೆ ಅವರು ಕೂಡ ಹೋಗ್ತಾರೆ. ನಮ್ಮ ಕರ್ಮಭೂಮಿ ಜನ್ಮಭೂಮಿ ಎರಡೂ ಕೂಡ HD ಕೋಟೆ ಆಗಿರೋದ್ರಿಂದ ನಮ್ಮ ಜೀವನದ ಉಸಿರಿರೋ ತನಕನೂ ಕೂಡ ನಾವು ಕೋಟೆ ಜನರ ಸೇವೆಯನ್ನು ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜು ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.